ಪ್ರಭು, ರಾಮ, ದೇವರು, ಭಗವಂತ, ಅಲ್ಲಾಹ, ಖುದಾ, ಈಶ್ ಆದಿ ನಾಮ್ ಇವೆಲ್ಲ ಒಂದೇ ಶಕ್ತಿಯದ್ದಾಗಿದೆ. ಅವರು ಹೇಗಿದ್ದಾರೆ, ಎಲ್ಲಿದ್ದಾರೆ, ಎಲ್ಲಿ ಸಿಗುತ್ತಾರೆ, ಯಾರು ನೋಡಿದ್ದಾರೆ? ಇಂತಹ ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಪೂರ್ಣವಾಗಿ ತೊಡೆದು ಹಾಕಲು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ್ ರಾಮ್ಪಾಲ್ ಮಹಾರಾಜರ ಅಮೃತ ವಚನಗಳನ್ನು, ಸರ್ವ ಪವಿತ್ರ ಧರ್ಮದ ಪವಿತ್ರ ಶಾಸ್ತ್ರಗಳ ಆಧಾರದ ಸಹಿತ. ಪರಮಪಿತ ಪರಮಾತ್ಮ ಪೂರ್ಣಬ್ರಹ್ಮ, ಸರ್ವ ಬ್ರಹ್ಮಾಂಡದ ರಚನಾಕಾರ ಕಬೀರ್ ಸಾಹೇಬರು ಕಬೀರ್ ದೇವರೇ ಆಗಿದ್ದಾರೆ. ಅವರೇ ನಮ್ಮೆಲ್ಲರ ಆತ್ಮಗಳ ಸೃಷ್ಟಿಕರ್ತರಾಗಿದ್ದಾರೆ. ಅವರೇ ನಮ್ಮೆಲ್ಲರ ತಂದೆ. इसी परमेश्वर में वो सभी गुण हैं. त्वमेव माता च पिता त्वमेव, त्वमेव बंधु च सखा त्वमेव, त्वमेव विद्या च दरुण त्वमेव, त्वमेव सर्व मम देव देव. ಇವನೇ ಸರ್ವದೇವ, ಇವನೇ ಪರಮಾತ್ಮ, ಇವನೇ ಎಲ್ಲಾ ದೇವರುಗಳ ದೇವರಾಗಿದ್ದಾನೆ, ಎಲ್ಲರ ಯಜಮಾನನಾಗಿದ್ದಾನೆ. ಈಗ ಪ್ರಥಮ ಬಾರಿಗೆ ಯಾರೇ ಆಗಲಿ ಈ ವಚನವನ್ನ ಕೇಳಿದಾಗ ಕಬೀರ್ ದೇವ, ಕಬೀರ್ ಸಾಹೇಬರೇ ಪೂರ್ಣ ಪರಮಾತ್ಮರಾಗಿದ್ದಾರೆ, ಪರಮ ಅಕ್ಷರ ಬ್ರಹ್ಮರಾಗಿದ್ದಾರೆ, ಇಡೀ ಬ್ರಹ್ಮಾಂಡದ ರಚನಾಕಾರರಾಗಿದ್ದಾರೆ ಅನ್ನುವ ಮಾತನ್ನು, ಈ ಹೇಳಿಕೆಯನ್ನು ವಿರೋಧಿಸುವವರ ನಾಲಿಗೆಯ ಮೇಲೆ ಇಡುವುದಕ್ಕಾಗಲ್ಲ. ಏಕೆಂದರೆ ನಾವು ಕೇಳಿ ತಿಳಿದಿರುವ ಜ್ಞಾನ ಲೋಕವೇದವಾಗಿದೆ, ಅಥವಾ ಅದು ದಂತಕಥೆ ಆಗಿದೆ. ನಮಗೆ ನಮ್ಮ ಸದ್ಗ್ರಂಥಗಳ ನಿಜವಾದ ಜ್ಞಾನಪ್ರಾಪ್ತಿಯೇ ಆಗಿಲ್ಲ. ಏಕೆಂದರೆ ನಮ್ಮ ಗುರುಗಳಾದ ಹಿಂದೂ ಧರ್ಮದ ಆಚಾರ್ಯರು, ಋಷಿ ಮುನಿಗಳು, ಮಂಡಲೇಶ್ವರರಿಗೆ ತತ್ವಜ್ಞಾನದ ಅರಿವಿರಲಿಲ್ಲ. ಈ ಎಲ್ಲ ಋಷಿ ಮಹರ್ಷಿಗಳು ತತ್ವಜ್ಞಾನಹೀನರಾಗಿದ್ರು. ಇವರಿಗೆ ಯಾವುದೇ ಆಧ್ಯಾತ್ಮಿಕ ಜ್ಞಾನ ಇರಲಿಲ್ಲ. ಈ ಕಾರಣದಿಂದ ನಮಗೆ ಪರಮಾತ್ಮನ ಪರಿಚಯವೇ ಆಗಲಿಲ್ಲ. ಲೋಕಗ್ರಹಿಕೆಯ ಲೋಕವೇದದ ಆಧಾರದ ಮೇಲೆ ಯಾವ ದೇವರನ್ನ ಪೂರ್ಣ ಪರಮಾತ್ಮ ಎಂದು ಹೇಳಿದರೂ ಅದನ್ನೇ ನಾವು ಸತ್ಯ ಎಂದು ಒಪ್ಪಿಕೊಂಡೆವು. ಏಕೆಂದರೆ ಆಚಾರ್ಯರು ಹಿಂದೂ ಧರ್ಮದ ಗುರುಗಳಾಗಿದ್ದವರು ಅವರೆಲ್ಲ ಸಂಸ್ಕೃತ ಭಾಷೆಯ ಜ್ಞಾನಿಗಳಾಗಿದ್ದರು, ಮತ್ತು ನಮ್ಮ ಎಲ್ಲ ಸದ್ಗ್ರಂಥಗಳು ಸಂಸ್ಕೃತ ಭಾಷೆಯಲ್ಲಿಯೇ ಲಿಪಿಬದ್ಧ ಆಗಿವೆ. ಆಮೇಲೆ ಅವುಗಳನ್ನು ಹಿಂದಿ ಮತ್ತು ಅನ್ಯ ಭಾಷೆಗಳಿಗೆ ಅನುವಾದ ಮಾಡಲಾಗಿದೆ. ಅದು ನಂತರದ ವಿಷಯ. ಪ್ರಾರಂಭದಿಂದ ಇಲ್ಲಿಯವರೆಗೆ ಅವು ಸಂಸ್ಕೃತ ಭಾಷೆಯಲ್ಲಿಯೇ ಇದ್ದವು, ಮತ್ತು ಸಂಸ್ಕೃತದಲ್ಲಿರುವ ಮೂಲ ಗ್ರಂಥಗಳು ಈಗಲೂ ಹಾಗೆಯೇ ಇವೆ. ಅನುವಾದಕರು ಅವರವರ ಭಾಷೆಗೆ ಅವುಗಳನ್ನು ಭಾಷಾಂತರಿಸಿಕೊಂಡಿದ್ದಾರೆ. ಈಗ ಯಾವ ಕಾರಣದಿಂದ ಜನರಿಗೆ, ಭಕ್ತಾದಿಗಳಿಗೆ ಅವರು ಆ ಗುರುಗಳಲ್ಲಿ, ಆಚಾರ್ಯರಲ್ಲಿ, ಋಷಿ ಮುನಿಗಳಲ್ಲಿ ವಿಶ್ವಾಸ ಇಟ್ಟಿದ್ದರು, ಇವರು ಸಂಸ್ಕೃತ ಭಾಷೆಯ ಜ್ಞಾನ ಉಳ್ಳ ಪಂಡಿತರಾಗಿದ್ದರೆಂದು ಸರಾಗವಾಗಿ ಮಾತನಾಡುತ್ತಿದ್ದರು, ಮತ್ತು ನಮ್ಮ ಎಲ್ಲಾ ಗ್ರಂಥಗಳು ಸಂಸ್ಕೃತ ಭಾಷೆಯಲ್ಲಿಯೇ ಬರೆದಿವೆ. ಈ ಕಾರಣದಿಂದಾಗಿ ಆ ಗುರುಗಳ ವಿಷಯದಲ್ಲಿ ನಮಗೆ ಯಾವುದೇ ರೀತಿಯ ಸಂಶಯ ಬರಲಿಲ್ಲ, ಮತ್ತು ಅವರು ತಪ್ಪು ಹೇಳಿದ್ದಾರೆಂದು ಅವಿಶ್ವಾಸವೂ ಬರಲಿಲ್ಲ. ಏಕೆಂದರೆ ಶಿಕ್ಷಕರಿರುತ್ತಾರಲ್ಲ, ಅವರು ವಿದ್ಯಾರ್ಥಿಗಳಿಗೆ ಏನನ್ನೇ ಬೋಧಿಸಿದರೂ ಅದು ವಿದ್ಯಾರ್ಥಿಗಳಿಗೆ ಸ್ವೀಕಾರಾರ್ಹವಾಗುತ್ತದೆ. ಅಧ್ಯಾಪಕರು ವಿದ್ಯಾರ್ಥಿಗಳಿಗೆ ಏನೇ ಹೇಳಿಕೊಟ್ಟರೂ ಮಕ್ಕಳು ಅದಕ್ಕೆ ವಿರೋಧ ವ್ಯಕ್ತಪಡಿಸುವುದಿಲ್ಲ, ಶಿರಸಾವಹಿಸಿ ಮಾಡುತ್ತಾರೆ. ಒಬ್ಬ ಅಧ್ಯಾಪಕ ಒಂದು ಇತಿಹಾಸದ ಪ್ರಶ್ನೆಗೆ ಉತ್ತರವನ್ನು ಮಕ್ಕಳಿಗೆ ಹೇಳಿಕೊಟ್ಟ. ಅದರಲ್ಲಿ ಒಬ್ಬ ವಿದ್ಯಾರ್ಥಿಯ ತಂದೆ ಕೂಡ ವಿದ್ಯಾವಂತನಾಗಿದ್ದು
ವೃತ್ತಿಯಲ್ಲಿ ಶಿಕ್ಷಕನಾಗಿರದೆ ಅವನು ಬೇರೆ ಕೆಲಸ ಮಾಡುತ್ತಿದ್ದ. ಆ ಹುಡುಗನ ತಂದೆ ತನ್ನ ಮಗ ಬರೆದ ಉತ್ತರವನ್ನು ಗಮನಿಸಿ ಆ ಉತ್ತರ ತಪ್ಪೆಂದು ತಿಳಿದು ತನ್ನ ಪುತ್ರನಿಗೆ ಹೇಳಿದ, ಮಗನೇ, ನೀನು ಉತ್ತರ ತಪ್ಪಾಗಿ ಬರೆದಿದ್ದೀಯಾ? ಆಗ ಅದಕ್ಕೆ ಹುಡುಗನು ಉತ್ತರಿಸಿದ, ಇಲ್ಲ ಅಪ್ಪಾಜಿ, ನಮ್ಮ ಗುರುಗಳು ಹೇಳಿದ್ದಾರೆ ಇದು ಸರಿಯಿದೆ ಅಂತ. ತಂದೆ ಹೇಳಿದ, ಇದನ್ನು ಸರಿಪಡಿಸಿಕೋ. ಅದಕ್ಕೆ ಮಗ ಹೇಳಿದ, ಇಲ್ಲ ಅಪ್ಪ, ಖಂಡಿತ ತಿದ್ದಲ್ಲ. ಇದನ್ನು ನಮ್ಮ ಗುರುಗಳು ಹೇಳಿದ್ದು, ಗುರುಗಳು ತಿಳಿಸಿದ್ದು, ನಮ್ಮ ಅಧ್ಯಾಪಕರು ಹೇಳಿದ್ದಾರೆ. ಅಂದರೆ ಪುಣ್ಯಾತ್ಮರೇ, ಇವತ್ತು ಅದೇ ಸ್ಥಿತಿ ಮುಂದುವರೆದಿದೆ. ಎಷ್ಟು ಜನ ಆಚಾರ್ಯರು, ಗುರುಗಳಿದ್ದರು, ಅವರೆಲ್ಲರಿಗೂ ಸಂಸ್ಕೃತ ಭಾಷೆ ಖಂಡಿತ ಗೊತ್ತಿತ್ತು. ಆದರೆ ಅವರಿಗೆ ಆಧ್ಯಾತ್ಮಿಕ ಜ್ಞಾನದ ಅರಿವಿರಲಿಲ್ಲ. ಅದೇ ಕಾರಣದಿಂದ ಇವತ್ತಿಗೂ ನಮಗೆ ನಮ್ಮ ಸದ್ಗ್ರಂಥಗಳಲ್ಲಿರೋ ಗೂಢ ರಹಸ್ಯಗಳನ್ನ ತಿಳಿಸಲಾಗಲಿಲ್ಲ. ಮತ್ತು ಇವತ್ತು ಅದೇ ತಥ್ಯ ನಮ್ಮ ಪವಿತ್ರ ಸದ್ಗ್ರಂಥಗಳಲ್ಲಿ ಕಂಡುಬರುತ್ತಿವೆ. ಅದನ್ನೇ ಜನಸಾಮಾನ್ಯರಿಗೆ ಈ ದಾಸ ತೋರಿಸುತ್ತಿದ್ದಾನೆ, ಅವುಗಳನ್ನು ಸಾರ್ವಜನಿಕಗೊಳಿಸುತ್ತಿದ್ದಾನೆ. ಈ ಸಿಡಿಯ ಮಾಧ್ಯಮದಿಂದ, ಪ್ರೊಜೆಕ್ಟರ್ ಮಾಧ್ಯಮದಿಂದಾಗಿ ಮತ್ತು ಪುಸ್ತಕಗಳನ್ನು ಪ್ರಕಟಿಸುತ್ತಾ ಈಗ ಆ ಗುರುಗಳಿಗೆ, ಆಚಾರ್ಯರಿಗೆ ಸಮಸ್ಯೆ ಉದ್ಭವವಾಗುತ್ತಿದೆ. ಯಾರು ಇಲ್ಲಿಯವರೆಗೂ ಲೋಕವೇದ ಹೇಳುತ್ತಿದ್ದರೋ, ದಂತಕಥೆಗಳನ್ನು ಹೇಳುತ್ತಿದ್ದರೋ, ಅವರು ಏನ್ ಹೇಳ್ತಿದ್ರು? ಅವರು ಹೇಳ್ತಿದ್ರು ಶ್ರೀ ವಿಷ್ಣುವೇ ಪರಿಪೂರ್ಣ ದೇವರೆಂದು. ಈ ವಿಷ್ಣುವೇ ಸರ್ವ ಸಮರ್ಥ ದೇವರೆಂದು ಹೇಳುತ್ತಿದ್ದರು. ಮತ್ತೆ ಅವನೇ 3 ಅವತಾರಗಳನ್ನು ಎತ್ತುತ್ತಾನೆ, ಬ್ರಹ್ಮನ ರೂಪದಲ್ಲಿ ಸೃಷ್ಟಿ ಮಾಡುತ್ತಾನೆ, ವಿಷ್ಣುವಿನ ರೂಪದಲ್ಲಿ ಪಾಲನೆ ಮಾಡುತ್ತಾನೆ, ಮತ್ತೆ ಶಿವನ ರೂಪದಲ್ಲಿ ಸಂಹಾರ ಮಾಡುತ್ತಾನೆ. ಕೆಲವರು ಹೇಳುತ್ತಾರೆ, ಭಗವಂತ ಶಿವನೇ ಮಹೇಶ, ಮಹೇಶ್ವರ, ದೇವರುಗಳ ದೇವ, ಇವನೇ ಎಲ್ಲವನ್ನೂ ಸೃಷ್ಟಿಸುತ್ತಾನೆ ಮತ್ತು ಇವನೇ 3 ರೂಪಗಳನ್ನು ಧಾರಣೆ ಮಾಡಿ ಈ ಬ್ರಹ್ಮಾಂಡವನ್ನು ನಿಯಂತ್ರಿಸುತ್ತಿದ್ದಾನೆ. ಇವನೇ ಅಖಿಲ ಬ್ರಹ್ಮಾಂಡದ ಮಾಲೀಕನೂ ನಾಯಕನೂ ಆಗಿದ್ದಾನೆ. ಬ್ರಹ್ಮನ ರೂಪತಾಳಿ ಇವನು ಸೃಷ್ಟಿ ಮಾಡುತ್ತಾನೆ, ವಿಷ್ಣುವಿನ ರೂಪತಾಳಿ ಇವನು ಪಾಲನೆ ಮಾಡುತ್ತಾನೆ, ಮತ್ತೆ ಸ್ವಯಂ ಶಿವನ ರೂಪದಲ್ಲಿ ಎಲ್ಲರ ಸಂಹಾರ ಮಾಡುತ್ತಾನೆ. ಇವರ್ಯಾರಿಗೂ ತಂದೆ ತಾಯಿ ಇಲ್ಲ. ಇದು ಲೋಕವೇದವಾಗಿತ್ತು, ದಂತಕಥೆಯಾಗಿತ್ತು. ನಾವು ಇವರನ್ನು ಸರ್ವೇಶ್ವರ, ಮಹೇಶ್ವರ ಎಂದು ಹೇಳುತ್ತಿದ್ದೆವು. ಪುಣ್ಯಾತ್ಮರೇ, ಈಗ ನಾವು ಯಾವ ಮಾರ್ಗದಲ್ಲಿ ಹೋಗುತ್ತೇವೋ ನಮ್ಮ ಪ್ರಯಾಣದ ದಾರಿಯನ್ನು ನಾವೇ ನಿರ್ಧರಿಸಿಕೊಳ್ಳಬಹುದು. ಆದರೆ ಅದರ ಮಾಹಿತಿ ನಮಗೆ ಥರೋಲಿ ಸಂಪೂರ್ಣವಾಗಿ ಗೊತ್ತಿರಬೇಕು. ಆ ಮಾರ್ಗದಲ್ಲಿ ಹೋದರೆ ನಮಗೆ ಲಾಭವಿದೆ. ಒಂದು ವೇಳೆ ನಾವು ಹೋಗಬೇಕಾಗಿರುವುದು ಹಿಸಾರ್ನಿಂದ ದಿಲ್ಲಿ, ಆದರೆ ನಾವು ಹೋಗ್ತಾ ಇರೋದು ಹಿಸಾರ್ನಿಂದ ಸರ್ಸಾ ಕಡೆ, ಅಂದರೆ ನಮ್ಮ ಪ್ರಯಾಣ ವ್ಯರ್ಥ. ನಾವು ಎಷ್ಟೇ ವೇಗವಾಗಿ ಹೋದರೂ, ಎಷ್ಟೇ ವೇಗವಾಗಿ ಗಾಡಿ ಓಡಿಸಿದ್ರು ಅದು ವ್ಯರ್ಥ. ಮತ್ತು ಯಾವ ಕಾರಣಕ್ಕೆ ನೀವು ಹಿಸಾರ್ನಿಂದ ಮತ್ತೆ ಸಿರ್ಸಾ ಹೋಗ್ತಿರುವಾಗ ರಸ್ತೆಯಲ್ಲಿ ಆಕಸ್ಮಿಕವಾಗಿ ಒಬ್ಬ ವ್ಯಕ್ತಿ ಸಿಕ್ಕಿ ಕೇಳ್ತಾನೆ, ಎಲ್ಲಿಗೆ ಹೋಗ್ತಿದೀಯಾ ಜೆಂಟಲ್ಮ್ಯಾನ್? ಆಗ ನೀವು ಹೇಳ್ತೀರಿ, ದಿಲ್ಲಿಗೆ ಹೋಗ್ತಿದ್ದೀನಿ. ಆಗ ಆ ವ್ಯಕ್ತಿ ಹೇಳ್ತಾನೆ, ಇದು ದಿಲ್ಲಿಯ ಮಾರ್ಗ ಅಲ್ಲ ಅಂತ. ಇದು ದಿಲ್ಲಿಯ ದಾರಿನೂ ಅಲ್ಲ. ನೀವು ವಿರುದ್ಧ ದಿಕ್ಕಿನಲ್ಲಿ ಸಿರ್ಸಾದಿಂದ ಪಂಜಾಬ್ ಕಡೆ ಹೋಗ್ತಿದ್ದೀರಾ ಅಂತ. ಆಗ ಆ ಜೆಂಟಲ್ಮನ್ ವಿಚಾರ ಮಾಡಬೇಕಾಗತ್ತೆ. ಏನೆಂದರೆ, ಈ ವ್ಯಕ್ತಿ ಹೀಗೇಕೆ ಹೇಳ್ತಿದ್ದಾನೆ? ಅವನು ತನ್ನ ಪ್ರಕಾರ ದಿಲ್ಲಿಗೆ ಹೋಗ್ತಿದ್ದಾನೆ, ಆದರೆ ಆತನ ಪ್ರಕಾರ ದಿಲ್ಲಿಯ ಕಡೆಗೆ ಹೋಗ್ತಿದ್ದಾನೆ. ಆದರೆ ಮಾರ್ಗ ತಪ್ಪಾಗಿದೆ, ಅವನ ದಿಕ್ಕು ತಪ್ಪಾಗಿದೆ. ಅಂದರೆ ಆ ಜೆಂಟಲ್ಮನ್, ಆ ಸಭ್ಯಪುರುಷ ಏನ್ ಮಾಡಬೇಕು? ಪರಿಶೀಲಿಸಬೇಕು. ಆ ರೀತಿ ಪರಿಶೀಲಿಸುವ ಸುಲಭ ಮಾರ್ಗ ಅಂದ್ರೆ ಮತ್ತೊಬ್ಬ ಬೇರೆ ವ್ಯಕ್ತಿಯ ಬಳಿ ವಿಚಾರಿಸೋದು.
ಆಗ ಅವನು ಕೂಡ ಅದನ್ನೇ ಹೇಳಿದಾಗ ನೀವು ನಕ್ಷೆಯನ್ನು ನೋಡಬೇಕು, ನಕ್ಷೆ ಅಥವಾ ದಿಕ್ಸೂಚಿಯನ್ನ ನೋಡಿ. ಆಗ ನೀವು ಎಲ್ಲಿದ್ದೀರಾ ಅಂತ ಗೊತ್ತಾಗುತ್ತೆ ನಿಮ್ಗೆ. ನೀವು ಸಿರ್ಸಾಗೆ ಬಂದಿದ್ದೀರಾ ಅಂತ, ಸಿರ್ಸಾದಿಂದ 10 ಕಿಲೋಮೀಟರ್ ದೂರ ಇದ್ದೀರಾ ಅಂತ. ಅಂದ್ರೆ ಆ ನಕ್ಷೆ ಕೂಡ ಅದನ್ನೇ ತೋರಿಸ್ತಾ ಇದೆ. ಎದುರಿಗೆ ಸಿಕ್ಕ ವ್ಯಕ್ತಿ ಕೂಡ ಅದನ್ನೇ ಹೇಳ್ತಿದ್ದಾನೆ, ನೀವು ಹೋಗ್ತಾ ಇರೋ ದಾರಿ ತಪ್ಪು ಅಂತ. ಆಗ ಏನ್ ಮಾಡಬೇಕು? ತಿಳುವಳಿಕೆ ಉಳ್ಳ ವ್ಯಕ್ತಿಯಾದ್ರೆ ತಕ್ಷಣ ತಿರುಗಿ ಹೊರಡುತ್ತಾನೆ. ಅವನು ಇಷ್ಟು ದೂರ ಪ್ರಯಾಣ ಮಾಡಿದೆ, ಇಷ್ಟು ಪ್ರಯಾಣದಿಂದ ಏನು ಲಾಭ ಬಂತು ಅಂತೆಲ್ಲ ಯೋಚನೆ ಮಾಡುವುದಿಲ್ಲ. ಅವನು ತಕ್ಷಣ ತಿರುಗಿ ಹೊರಡುತ್ತಾನೆ. ಮತ್ತೆ ಅವನು ಆ ತಪ್ಪನ್ನು ತಿದ್ದಿಕೊಳ್ಳುತ್ತಾನೆ. ಹಾಗೆ ಅದೇ ಪ್ರಕಾರ ಯಾವ ಭಕ್ತಾದಿಗಳು ತಪ್ಪು ಸಾಧನೆ ಮಾಡಿ ದುರ್ಮಾರ್ಗದ ಕಡೆ ಹೋಗುತ್ತಿದ್ದಾರೆ, ಯಾವ ಪುಣ್ಯಾತ್ಮರಿಗೆ ಈ ಜ್ಞಾನ ತಪ್ಪಾಗಿ ಪ್ರಾಪ್ತಿಯಾಗಿದೆಯೋ ಅವರು ದುರ್ಮಾರ್ಗದ ಕಡೆ ಹೋಗ್ತಿದ್ದಾರೆ. ಅದು ಪರಮಾತ್ಮನನ್ನು ಪಡೆಯುವ ಮಾರ್ಗವಲ್ಲ. ಮತ್ತೆ ಈಗ ನಿಮಗೆ ಈ ದಾಸ ಹೇಳುವುದೇನೆಂದರೆ, ನೀವು ತಪ್ಪು ಮಾರ್ಗದಲ್ಲಿ ಹೋಗುತ್ತಿದ್ದೀರಾ, ಆದ್ದರಿಂದ ವಾಪಸ್ ಬನ್ನಿ. ಈಗಾಗಲೇ ನೀವು 50-60 ಕಿಲೋಮೀಟರ್ ದೂರ ದುರ್ಮಾರ್ಗದಲ್ಲಿ ಹೋಗಿದ್ದೀರಾ. ನೀವು ತಪ್ಪು ದಾರಿಯಲ್ಲಿ ಬಂದಿದ್ದೀನಿ ಅಂತ ಗೊತ್ತಾಗುತ್ತೆ. ನೀವು ಬುದ್ಧಿವಂತರಾಗಿದ್ದರೆ ತಕ್ಷಣ ವಾಪಸ್ ಬರಬೇಕು. ಇಲ್ಲ, ಇಷ್ಟು ದೂರ ಪ್ರಯಾಣ ಮಾಡಿದ್ದು ವ್ಯರ್ಥ ಆಗುತ್ತೆ, ನಾನು ವಾಪಸ್ ಬರಲ್ಲ ಅಂತ ಯೋಚನೆ ಮಾಡಿದರೆ ಅದು ಬುದ್ಧಿವಂತಿಕೆ ಅಲ್ಲ, ಅದು ಮೂರ್ಖತನ ಅನ್ನಿಸಿಕೊಳ್ಳುತ್ತೆ. ಇದೇ ಪ್ರಕಾರ ನೀವು ಯಾವುದೇ ಗುರು ಸಂತರ ಹತ್ತಿರ ಯಾವುದೇ ರೀತಿಯ ಇಷ್ಟವಾದ ಪೂಜೆ ಮಾಡ್ತಿದ್ರೆ, ಕೆಲವರು 5, ಕೆಲವರು 10, ಕೆಲವರು 20, ಕೆಲವರು 30 ವರ್ಷ ಕೂಡ ಆಗಿರಬಹುದು ವ್ಯರ್ಥ ಸಾಧನೆ ಮಾಡುತ್ತಾ. ಇಂದು ನಿಮಗೆ ತಿಳಿಯುತ್ತದೆ ನೀವು ನಡೆಯುವ ಮಾರ್ಗ ವ್ಯರ್ಥವೆಂದು. ಆಗ ನೀವು ಏನು ಮಾಡಬೇಕು ಅಂದರೆ, ಈಗ ಇದನ್ನು ಹೇಳುವ ಅವಶ್ಯಕತೆಯೇ ಬರುವುದಿಲ್ಲ. ಬುದ್ಧಿವಂತನಿಗೆ ಸನ್ನೆಯ ಸಂಕೇತವೇ ಸಾಕು. ನೀವು ತಕ್ಷಣ ಆ ಮಾರ್ಗವನ್ನು ತ್ಯಜಿಸಿ, 20-30 ವರ್ಷಗಳಿಂದ ನಾನು ಈ ಪಂಥವನ್ನು ಅನುಸರಿಸಿದ್ದೆ, ನನ್ನ ಗತಿ ಏನು ಅಂತ ಯೋಚನೆ ಮಾಡಬೇಡಿ. ನಿಮಗೆ ಏನಾಗಬೇಕಾಗಿತ್ತೋ ಅದು ಆಗೋಗಿದೆ. ಅಷ್ಟು ದಿವಾಳಿ ಆಗೋಗಿದ್ದೀರಾ ನೀವು. ನೀವು ಆ ದುರ್ಮಾರ್ಗದಲ್ಲಿ 100-200 ಕಿಲೋಮೀಟರಷ್ಟು ದೂರ ಪ್ರಯಾಣ ಮಾಡಿದ್ದೀರಾ. ಆದ್ದರಿಂದ ನೀವು ವಾಪಸ್ ಹೋಗುವುದರಲ್ಲೇ ನಿಮ್ಮ ಹಿತವಿದೆ. ನಿಮಗೆ ಇದರಲ್ಲಿ ಶುಭವಾಗಲಿದೆ, ತಕ್ಷಣ ವಾಪಸ್ ಬನ್ನಿ, ಬಿಟ್ಟು ಬಿಡಿ ಆ ಮಾರ್ಗವನ್ನು. ಈಗ ಭಗವಂತ ಹೇಳ್ತಾನೆ, ಬೇಡ ದೇಖ್ಯ ಜರ್ಜರ ಉತ್ತರ್ ಚಲೆ ಫಡಕ್. ಮೊದಲು ನದಿಯನ್ನು ದಾಟಲು ತೆಪ್ಪವಿರ್ತಿತ್ತು. ಯಾವ ನೌಕೆ ಕೂಡ ಇರಲಿಲ್ಲ. ಆ ಕಾಲದಲ್ಲಿ ತೆಪ್ಪವನ್ನ ತಯಾರಿಸಿದ್ರು. ಆ ತೆಪ್ಪದ ಬಗ್ಗೆ ನಿಮಗೆ ಜ್ಞಾಪಕ ಇರಲಿಕ್ಕಿಲ್ಲ. ಹಾಗೆ ತಿಳ್ಕೊಳ್ಳಿ, ಅದು ನೌಕೆ ಅಂತ. ಯಾವ ನೌಕೆಯಲ್ಲಿ ನೀವು ಕುಳಿತಿದ್ದೀರೋ ಆ ನೌಕೆಯಲ್ಲಿ ನೀರು ತುಂಬುತ್ತಿದೆ. ಅದರಲ್ಲಿ ಆ ಕೆಳಗಿನ ತಳ ಇದೆಯಲ್ಲ, ಆ ತಳ ಡ್ಯಾಮೇಜ್ ಆಗಿದೆ. ಆಗ ಜೊತೆಯಲ್ಲಿ ಇನ್ನೊಂದು ಸರಿಯಾಗಿ ಅದೇ ತರಹದ ಚೆನ್ನಾಗಿರುವ ನೌಕೆಯೊಂದು ಬರುತ್ತೆ. ಈಗ ನಿಮಗೆ ಖಾತ್ರಿ ಆಗ್ತಿದೆ, ನೀವು ಕುಳಿತಿರುವ ನೌಕೆ ನೀರು ತುಂಬಿ ಮುಳುಗಿ ಹೋಗುವುದರಲ್ಲಿದೆ ಎಂದು. ನೌಕೆಯಲ್ಲಿ ನೀರು ತುಂಬ್ತಾ ಇದೆ. ಈಗ ಕಬೀರ್ ಪರಮಾತ್ಮರು ಹೇಳುತ್ತಾರೆ, ಬೇಡ ದೇಖ್ಯ ಜರ್ಜರ ಉತರ್ ಚಲೆ ಫಡಕ್ ಡೂಬೆ ಥೇ ಪರ್ ಊಬರೆ. ಕಬೀರ್ ಪರಮೇಶ್ವರರು ನಮಗೆ ಹೇಳಲು ಇಚ್ಛಿಸುತ್ತಾರೆ, ಬುದ್ಧಿವಂತರಾದವರು ಈ ರೀತಿ ಮಾಡ್ತಾರೆ. डूबे थे पर उबरे, गुरु के ज्ञान चमक और भेरा देखा जर्जरा उतर चले फड़क. 84 ಲಕ್ಷ ಜೀವರಾಶಿಯಲ್ಲಿ ಮುಳುಗಿ ಹೋಗುತ್ತೇವೆ ಎಂಬುದನ್ನು ಅರಿತು ಗುರುವಿನ ಜ್ಞಾನದಿಂದ ನಾವು ಒಂದು ಕ್ಷಣದಲ್ಲಿ ಜಾಗೃತರಾದೆವು. ಒಂದು ಕ್ಷಣದಲ್ಲಿ ಜಾಗೃತರಾಗುವುದು ಅಂದರೆ ಒಂದೇ ಸಮನೆ ಭಯಭೀತರಾಗುವುದು. ಮತ್ತೆ ಒಂದೇ ಕ್ಷಣ ಜಾಗೃತರಾಗುವುದು ಅಂದರೆ ಆ ಕ್ಷಣ ಜಿಗಿಯುವುದು, ಕೂಡಲೇ ಜಾಗೃತರಾಗುವುದು. ಅಂದರೆ ಒಂದು ಕ್ಷಣ ಕೂಡ ಯೋಚನೆ ಮಾಡಲು ಸಮಯವಿಲ್ಲ, ಮುಳುಗುತ್ತಿದ್ದೇವೆ. ಆ ಕ್ಷಣ ಮತ್ತೊಂದು ನೌಕೆ ಪಕ್ಕದಲ್ಲಿ ನಿಂತಿದೆ, ಒಂದೇ ಕ್ಷಣದಲ್ಲಿ ಜಿಗಿಯುವುದು. ಅದಕ್ಕೆ ಹೇಳುತ್ತಾರೆ, डूबे थे पर उबरे, गुरु के ज्ञान चमक. ಹೇಳುವುದೇನೆಂದರೆ ಒಂದೇ ಸಾರಿ ಜ್ಞಾನೋದಯವಾಗುವುದು, ತಕ್ಷಣ ಜಾಗರೂಕರಾಗುವುದು. और भेरा देखा जर्जरा ಅಂದರೆ ನಿಧಾನವಾಗಿ ಮುಳುಗುತ್ತಿದೆ. तो उतर चले फड़क.
ಅಂದ್ರೆ ಆ ಪುಣ್ಯಾತ್ಮರಿಗೆ ಈಗ ಗುರುಗಳನ್ನು ಬದಲಾಯಿಸಲು ವಿಳಂಬ ಮಾಡಬಾರದು. ಆ ಮಾರ್ಗದಲ್ಲಿ ಎಷ್ಟೇ ಕಳೆದುಕೊಂಡಿದ್ದರೂ ಆದಷ್ಟು ಬೇಗ ಅದನ್ನು ತ್ಯಾಗ ಮಾಡಬೇಕು. ಆ ದುರ್ಮಾರ್ಗದಲ್ಲಿ ನೀವು 100 ಕಿಲೋಮೀಟರ್ನಷ್ಟು ದೂರ ಹೋಗಿದ್ದೀರಾ. ವಾಪಸ್ ಬರಲೇಬೇಕಾಗಿದೆ. ಮುಂದೆ ಹೆಜ್ಜೆ ಎಷ್ಟೇ ಇಟ್ಟರೂ ಅದು ತಪ್ಪೆ. ದೂರವೇ ಹೋಗುತ್ತೀರಾ. ಹಾಗೇನೆ ಕೆಲವರು ಶ್ರೀ ಬ್ರಹ್ಮನನ್ನು ಸೃಷ್ಟಿಕರ್ತ ಅಂತಾರೆ, ಕೆಲವರು ಶ್ರೀ ವಿಷ್ಣು ಸದ್ಗುಣನನ್ನು ಸೃಷ್ಟಿಕರ್ತ ಅಂತಾರೆ, ಕೆಲವರು ತಮೋಗುಣಿ ಶ್ರೀ ಶಿವನನ್ನು ಸೃಷ್ಟಿಕರ್ತ ಅಂತಾರೆ, ಇನ್ನು ಕೆಲವರು ರಜೋಗುಣಗಳಿರುವ ಶ್ರೀ ಬ್ರಹ್ಮನನ್ನು ಸಕಲ ಬ್ರಹ್ಮಾಂಡಗಳ ಸೃಷ್ಟಿಕರ್ತ ಅಂತಾರೆ. ಪುಣ್ಯಾತ್ಮರೇ, ಇದು ಲೋಕವೇದ. ಇನ್ನು ಕೆಲವರು ದುರ್ಗಾದೇವಿಯ ಉಪಾಸಕರು ದುರ್ಗಾದೇವಿಯೇ ಎಲ್ಲರ ಸೃಷ್ಟಿಗೆ ಕಾರಣವೆಂದು ಹೇಳುತ್ತಾರೆ. ಶ್ರೀದೇವಿಯ ಉಪಾಸಕರಾಗಿದ್ದವರು ಶ್ರೀದೇವಿಯನ್ನೇ ಸರ್ವಸ್ವ ಅಂತ ಭಾವಿಸುತ್ತಾರೆ. ಮತ್ತೆ ಕೆಲವರು ಬ್ರಹ್ಮನ ಉಪಾಸಕರು ಅವರು ಬ್ರಹ್ಮನನ್ನೇ ಸರ್ವಸ್ವ ಅಂತಾರೆ. ಪುಣ್ಯಾತ್ಮರೇ, ನಾವು ಎಲ್ಲಕ್ಕಿಂತ ಮೊದಲು ಆ ಮ್ಯಾಪ್ ನೋಡಬೇಕಾಗಿದೆ. ನಮ್ಮ ಸದ್ಗ್ರಂಥದ ರೂಪದಲ್ಲಿರುವ ನಕ್ಷೆಯನ್ನು ಪುನಃ ನೋಡಬೇಕಾಗಿದೆ. ಅದರಿಂದ ನಮಗೆ ಏನು ಮಾರ್ಗದರ್ಶನವಾಗಿದೆಯೋ ಎಂಬುದು ತಿಳಿದುಕೊಂಡಾಗ ನಮಗೆ ಸಂತೋಷ ಸಿಗುವುದು. ಇಲ್ಲಿಯವರೆಗೆ ನಾವು ಕೆಲವು ಮಹಾಪುರುಷರಿಂದ ದೇವರ ವಿಷಯದಲ್ಲಿ ಏನೇನೋ ಜ್ಞಾನ ಪಡೆದೆವು. ಮತ್ಯಾರೋ ಇನ್ನೇನೋ ಹೇಳಿದ್ದಾರೆ. ನಾವು ವಿದ್ಯಾರ್ಥಿಗಳಾಗಿದ್ದೇವೆ, ಭಕ್ತರಾಗಿದ್ದೇವೆ. ಯಾರೇ ಸಂತರಾಗಲಿ ಗುರುಗಳಾಗಲಿ ದೇವರ ವಿಷಯದಲ್ಲಿ ಏನೇ ಜ್ಞಾನವನ್ನು ಕೊಟ್ಟಿದ್ದರೂ ನಾವು ನಿಸ್ಸಂದೇಹವಾಗಿ ಯಾವುದೇ ಆಕ್ಷೇಪಣೆ ಇಲ್ಲದೆ ಸ್ವೀಕಾರ ಮಾಡುತ್ತೇವೆ. ನೋಡಿ ಪುಣ್ಯಾತ್ಮರೇ, ನೀವು ಈ ವಿಷಯದಲ್ಲಿ, ಅಂದರೆ ಭಗವಂತ ಯಾರು, ಸೃಷ್ಟಿಯ ರಚನೆ ಹೇಗಾಗಿದೆ ಅನ್ನುವ ವಿಚಾರ ನಮಗೆ ಎಲ್ಲಕ್ಕಿಂತ ಮೊದಲು ತಿಳಿಯಬೇಕಾಗಿದೆ. ಆಗ ಮಾತ್ರ ಪರಮಾತ್ಮನನ್ನು ತಲುಪುವ ಮಾರ್ಗದಲ್ಲಿ ಸಫಲರಾಗುತ್ತೇವೆ. ಆಗ ನಮ್ಮನ್ಯಾರೂ ಭ್ರಮೆಯಲ್ಲಿ ಇಡೋಕೆ ಸಾಧ್ಯವಿಲ್ಲ. ಶ್ರೀಮದ್ ಭಗವದ್ಗೀತೆಯ 16ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಹೇಳಲಾಗಿದೆ, ಶಾಸ್ತ್ರ ವಿಧಿಯನ್ನು ಬಿಟ್ಟು ಯಾರೂ ಮನಬಂದಂತೆ ಆಚರಣೆ ಮಾಡುತ್ತಾರೋ, ಶಾಸ್ತ್ರದ ವಿಧಿವಿಧಾನಗಳಲ್ಲಿ ಇರುವ ಜ್ಞಾನ ಮತ್ತು ಸಮಾಧಾನವನ್ನು ಬಿಟ್ಟು ಇಲ್ಲದಿರುವುದನ್ನು ಮನಬಂದಂತೆ ಆಚರಣೆ ಮಾಡುತ್ತಾರೋ ಅಂತಹ ಸಾಧನೆ ವ್ಯರ್ಥ. ಅವರಿಗೆ ಮುಕ್ತಿ ಸಿಗುವುದಿಲ್ಲ, ಸುಖ ಪ್ರಾಪ್ತಿಯಾಗುವುದಿಲ್ಲ, ಮತ್ತೆ ಅವರಿಗೆ ಯಾವುದೇ ಸಿದ್ಧಿ ಪ್ರಾಪ್ತಿಯಾಗುವುದಿಲ್ಲ. ಅಂದರೆ ವ್ಯರ್ಥ, ಯೂಸ್ಲೆಸ್. ಗೀತೆಯ 16ನೇ ಅಧ್ಯಾಯದ 24ನೇ ಶ್ಲೋಕದಲ್ಲಿ ಏನು ಹೇಳಿದೆ ಎಂದರೆ, ಇದರಿಂದ ನಿನಗೆ ಹೇ ಅರ್ಜುನ, ಕರ್ತವ್ಯ ಮತ್ತು ಅಕರ್ತವ್ಯದ ವ್ಯವಸ್ಥೆಯಲ್ಲಿ, ಕರ್ತವ್ಯ ಅಂದರೆ ನಾವು ಯಾವ ಕರ್ಮವನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು, ಯಾವುದನ್ನು ತ್ಯಜಿಸಬೇಕು, ಯಾವುದನ್ನು ಗ್ರಹಿಸಬೇಕು, ಅದಕ್ಕೆ ಸದ್ಗ್ರಂಥವೇ ಸಾಕ್ಷಿಯಾಗಿದೆ. ಯಾವುದೇ ದಂತಕಥೆಯ ಮೇಲೆ ವಿಶ್ವಾಸ ಇಡಬೇಡಿ. ಮತ್ತೆ ಗೀತೆಯ 2ನೇ ಅಧ್ಯಾಯದ 53ನೇ ಶ್ಲೋಕದಲ್ಲಿ ಹೇಳಲಾಗಿದೆ, ಹೇ ಅರ್ಜುನ, ಯಾವ ಸಮಯದಲ್ಲಿ ನಿನ್ನ ಬುದ್ಧಿ ಭಿನ್ನ ಭಿನ್ನ ಪ್ರಕಾರದ ಭ್ರಮೆಗೆ ಒಳಪಡುವ ಯೋಚನೆ ಆಲೋಚನೆಗಳಿಂದ ಹೊರಬಂದು ಕೇವಲ ಒಂದೇ ತತ್ವಜ್ಞಾನದ ಅರ್ಥಾತ್ ಪರಮಾತ್ಮನ ಜ್ಞಾನದ ಮೇಲೆ ಸ್ಥಿರವಾಗುವುದು, ಆಗ ನಿನಗೆ ಯೋಗ ಪ್ರಾಪ್ತಿಯಾಗುತ್ತೆ. ಆಗ ನೀನು ಭಕ್ತನಾಗುವೆ. ಯಾವಾಗ ನಿನ್ನ ಭಕ್ತಿ ಪ್ರಾರಂಭವಾಗುತ್ತದೋ ಆವಾಗ ಶಾಸ್ತ್ರಕ್ಕನುಗುಣವಾದ ಜ್ಞಾನದ ಪರ ನಿನ್ನ ಬುದ್ಧಿ ಸ್ಥಿರವಾಗುತ್ತೆ. ಆಗ ನೀನು ತೊಳಲಾಟದಿಂದ ಹೊರಬಂದು ಸನ್ಮಾರ್ಗದಲ್ಲಿ ನಡೆಯುತ್ತೀಯ. ಈ ಭಕ್ತಿಯ ಪ್ರಯಾಣದಲ್ಲಿ ನೀನು ಎಷ್ಟು ಹೆಜ್ಜೆ ಇಡುತ್ತೀಯೋ ಅದು ನಿನಗೆ ಶುಭವಾಗುತ್ತದೆ, ಲಾಭದಾಯಕವಾಗಿರುತ್ತದೆ. ಈಗ ಈ ಸೃಷ್ಟಿ ರಚನೆಯ ಬಗ್ಗೆ ಬಹಳಷ್ಟು ತಪ್ಪು ತಿಳುವಳಿಕೆಗಳಿವೆ. ಹಾಗೆಯೇ ಜೈನ ಧರ್ಮದ ಅನುಯಾಯಿ ಶ್ರದ್ಧಾಳು ಆಚಾರ್ಯ ಮುನಿಗಳು ಹೇಳುವ ಪ್ರಕಾರ ಈ ಸೃಷ್ಟಿಗೆ ಯಾರೂ ರಚನೆಕಾರರಿಲ್ಲ, ಯಾರೂ ಸಂಹಾರಕರಿಲ್ಲ. ಅನಾದಿ ಕಾಲದಿಂದಲೂ ತಾನಾಗಿಯೇ ಸೃಷ್ಟಿಯಾಗುತ್ತದೆ, ತಾನಾಗಿಯೇ ಮುಂದುವರಿಯುತ್ತದೆ. ಇದಲ್ಲದೆ ಕೆಲವು ಶ್ರದ್ಧಾಳುಗಳು ಹೇಳುತ್ತಾರೆ, ಶ್ರೀ ವಿಷ್ಣುವೇ ಇದನ್ನು ರಚನೆ ಮಾಡಿದ್ದಾರೆ ಅಂತ. ಈ ಹಿಂದೆ ಇದರ ಬಗ್ಗೆ ಹೇಳಿದ್ದೇನೆ. ಈ ವಿಷಯದ ಬಗ್ಗೆ
ಇವತ್ತು ನಿಮಗೆ ವಿಸ್ತಾರವಾಗಿ ಹೇಳುತ್ತೇನೆ. ಕಬೀರ್ ಪರಮೇಶ್ವರರ ಪ್ರಸಂಗ ನಡೆಯಿತು, ಅಂದರೆ ಇವರೇ ಪೂರ್ಣ ಪರಮಾತ್ಮ, ಇವರೇ ಪೂರ್ಣ ಬ್ರಹ್ಮ, ಕಂಪ್ಲೀಟ್ ಗಾಡ್. ಎಲ್ಲಿಯವರೆಗೆ ನಿಮಗೆ ಇವರ ಸಂಪೂರ್ಣ ಗುಣಗಳ ಬಗ್ಗೆ ಪರಿಚಯವಾಗುವುದಿಲ್ಲವೋ ಅಲ್ಲಿಯವರೆಗೆ ವಿಶ್ವಾಸ ಮೂಡುವುದಿಲ್ಲ. ಹಾಗಾದರೆ ಗುಣಗಳು ಎಲ್ಲಿವೆ? ಅವರ ಜೀವನ ಚರಿತ್ರೆಯಲ್ಲಿ, ಅವರ ಇತಿಹಾಸದಲ್ಲಿ ಬರೆದಿದೆ. ಹೇಗೆ ಶ್ರೀ ವಿಷ್ಣು, ಶ್ರೀ ಶಿವ ಮತ್ತು ಶ್ರೀ ಬ್ರಹ್ಮ, ಅವರ ಮಾಹಿತಿಯು ಅವರ ಜೀವನ ಚರಿತ್ರೆಯಲ್ಲಿ, ಅವರ ಇತಿಹಾಸ ಹಾಗೂ ಪುರಾಣದಲ್ಲಿ ಬರೆದಿದೆ. ಮತ್ತು ಪರಮೇಶ್ವರ ಕಬೀರರ ಮಹಿಮೆಯನ್ನು ಸೂಕ್ಷ್ಮ ವೇದದಲ್ಲಿ ಬರೆದಿದೆ. ಸೂಕ್ಷ್ಮ ವೇದದಲ್ಲಿ ಆದಿಶಂಕರಾಚಾರ್ಯರ ಇತಿಹಾಸವನ್ನು ಈ ದಾಸನು ಓದಿದ್ದಾನೆ. ಅವರು ಕೂಡ ಈ ಸೂಕ್ಷ್ಮ ವೇದವನ್ನು ಸಮರ್ಥನೆ ಮಾಡಿದ್ದಾರೆ. ಆದಿಶಂಕರಾಚಾರ್ಯರು ಈ 4 ವೇದಗಳ ಬಗ್ಗೆ ಹೇಳಿದ್ದಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ ಇವಂತೂ ಅವೈಲೇಬಲ್ ಇವೆ. ಆದರೆ ಸೂಕ್ಷ್ಮ ವೇದ 5ನೆಯದ್ದು. ಅದು ಕೈಲಾಸ ಪರ್ವತದಲ್ಲಿದೆ ಅಂತ ಹೇಳಿದ್ದಾರೆ. ಕಾರಣ ಏನೆಂದರೆ 5ನೇ ವೇದವಾದ ಸೂಕ್ಷ್ಮ ವೇದವನ್ನು ಈ ಕಾಲಬ್ರಹ್ಮನು ನಾಶ ಮಾಡಿರುವನು. ಆ ಸೂಕ್ಷ್ಮ ವೇದವನ್ನು ಕೊಡಲು ಪರಮೇಶ್ವರ ಸ್ವತಃ ಇಲ್ಲಿಗೆ ಬರುತ್ತಾರೆ. ಸನಾತನ ಪರಮಧಾಮದಿಂದ, ಮುಕ್ತಿಧಾಮದಿಂದ, ಅಂದರೆ ಸತ್ಯಲೋಕದಿಂದ ವೇಗವಾಗಿ ಇಲ್ಲಿಗೆ ಬರುತ್ತಾರೆ. ಆ ಮುಚ್ಚಿಟ್ಟಿರೋ ಜ್ಞಾನವನ್ನು ಕಾಲದೇವನು, ಬ್ರಹ್ಮದೇವನು ನಾಶ ಮಾಡಿದ್ದಾನೆ. ಆ ಜ್ಞಾನವನ್ನು ಯಾರಿಗೂ ತಲುಪಲು ಬಿಡುವುದಿಲ್ಲ. ಹಾಗಾಗಿ ಈ 5ನೇ ವೇದವನ್ನು ತಿಳಿಸಲು ಪರಮಾತ್ಮ ಬರುತ್ತಾನೆ. ಈ 5ನೇ ವೇದದಲ್ಲಿ ಬರೆದಿದೆ. ಈ ವೇದವನ್ನು, ಜ್ಞಾನವನ್ನು ಪರಮೇಶ್ವರನು 600 ವರ್ಷಗಳ ಹಿಂದೆ ತನ್ನ ಮುಖಾರ್ವಿಂದದಿಂದ, ಅಂದರೆ ತನ್ನ ಮುಖಕಮಲದಿಂದ ಹೇಳಿದನು. ಇದಕ್ಕಾಗಿಯೇ ಭಗವದ್ಗೀತೆಯ 4ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ಹೇಳಲಾಗಿದೆ, ಹೇ ಅರ್ಜುನ. ಗೀತೆಯ 4ನೇ ಅಧ್ಯಾಯದ 25ರಿಂದ 32ನೇ ಶ್ಲೋಕದಲ್ಲಿ ಹೇಳಲಾಗಿದೆ, ಕೆಲವರು ದೇವತೆಗಳ ಪೂಜೆ, ಕೆಲವರು ಸ್ವಯಂ ಅಧ್ಯಯನ, ಕೆಲವರು ತೀಕ್ಷ್ಣ ಅಹಿಂಸಾವಾದಿ ವ್ರತಗಳ ಮೇಲೆ ಆಧಾರಿತರಾಗಿದ್ದಾರೆ. ಕೆಲವರಿಗೆ ಪ್ರಾಣಾಯಾಮ ಇತ್ಯಾದಿಗಳೇ ತಮ್ಮ ಸಾಧನೆಯ ಸಫಲತೆ ಅನಿಸಿದೆ. ಈ ಆಧ್ಯಾತ್ಮಿಕ ಜ್ಞಾನದ, ಧಾರ್ಮಿಕ ಯಜ್ಞಗಳ, ಅಂದರೆ ಅನುಷ್ಠಾನದ ವಿಸ್ತಾರದಿಂದ ವಿವರಣೆ 4ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ಹೇಳಿದೆ. ಅದು ಸಚ್ಚಿದಾನಂದ ಘನಬ್ರಹ್ಮರ ವಾಣಿಯಲ್ಲಿ ವಿಸ್ತಾರವಾಗಿ ಹೇಳಿದೆ. ಇಲ್ಲಿ ಅನುವಾದಕರ್ತರು ಶ್ರೀಮದ್ ಭಗವದ್ಗೀತೆಯ 4ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ಅನುವಾದಕರ್ತರು ತತ್ವಜ್ಞಾನ ಇಲ್ಲದ ಕಾರಣ ಅನರ್ಥಗೊಳಿಸಿದ್ದಾರೆ. ಅದರಲ್ಲಿ ಬ್ರಹ್ಮಣಮುಖೆ ಎಂದು, ಮೂಲಪಾಠದಲ್ಲಿ ಬ್ರಹ್ಮಣಮುಖೆ ಎಂದು ಬರೆದಿದ್ದಾರೆ. ಅನುವಾದಕರ್ತರು ಬ್ರಹ್ಮಣಮುಖೆಯನ್ನು ವೇದದ ವಾಣಿ ಎಂದು ಬರೆದಿದ್ದಾರೆ. ಅದು ತಪ್ಪಾಗಿದೆ. ಆ ಅನುವಾದ ತಪ್ಪು. ಬ್ರಹ್ಮಣ ಅಂದರೆ ಸಚ್ಚಿದಾನಂದನ ಘನಬ್ರಹ್ಮರ ವಾಣಿಯಲ್ಲಿ, ಮುಖೆ ಅಂದರೆ ಸ್ವಯಂ ಪರಮಾತ್ಮನೇ, ಪರಮಾತ್ಮನೇ ತನ್ನ ಮುಖಾರ್ವಿಂದದಿಂದ ಹೇಳಿರುವ ಆ ವಾಣಿಯಲ್ಲಿ ವಿಸ್ತಾರವಾಗಿ ಹೇಳಲಾಗಿದೆ. ಅದೇ ಕಬೀರರ ವಾಣಿ. ಬ್ರಹ್ಮಣ ಅರ್ಥವನ್ನು ಇಲ್ಲಿ ತಪ್ಪು ಮಾಡಿದ್ದಾರೆ, ವೇದ ಎಂದು ಬರೆದಿದ್ದಾರೆ. ಗೀತೆಯ 17ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಓಂ ತತ್ಸತ್ ಇತಿ ನಿರ್ದೇಶಃ ಬ್ರಹ್ಮಣಃ ತ್ರಿವಿಧ ಸ್ಮೃತಃ, ಅಲ್ಲಿ ಬ್ರಹ್ಮಣದ ಅರ್ಥವನ್ನು ಸರಿ ಮಾಡಿದ್ದಾರೆ. ಅಲ್ಲಿ ವಿಚಲಿತರಾಗಲಿಲ್ಲ. ಬ್ರಹ್ಮಣ ಅರ್ಥವನ್ನು ಸಚ್ಚಿದಾನಂದ ಘನಬ್ರಹ್ಮನೆಂದು ಬರೆದಿದ್ದಾರೆ. ಅಂದರೆ ಇಲ್ಲಿ 4ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ಬ್ರಹ್ಮಣಿಯ ಅರ್ಥವನ್ನು ಬರೆಯಬೇಕಾಗುತ್ತೆ. ಸಚ್ಚಿದಾನಂದ ಘನಬ್ರಹ್ಮವಾಣಿಯಲ್ಲಿ ವಿಸ್ತಾರವಾಗಿ ಹೇಳಿದೆ. 4ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಬರೆದಿರುವುದನ್ನು ತತ್ವಜ್ಞಾನವೆಂದು. ಅದನ್ನೇ 5ನೆಯ ವೇದದಲ್ಲಿ, ಸೂಕ್ಷ್ಮ ವೇದದಲ್ಲಿ ಬರೆದಿದೆ. ಆ ತತ್ವಜ್ಞಾನವನ್ನು ನೀನು ತತ್ವದರ್ಶಿ ಸಂತರ ಬಳಿ ಹೋಗಿ ತಿಳಿದುಕೋ. ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕಪಟವನ್ನು ಬಿಟ್ಟು ವಿನಮ್ರತೆಯಿಂದ ಕೇಳಿದರೆ ಆ ತತ್ವದರ್ಶಿ ಸಂತರು ಆ ಪರಮಾತ್ಮನ ತತ್ವದ ಜ್ಞಾನವನ್ನು ಕರುಣಿಸುತ್ತಾರೆ. ಇದರಿಂದ ಸ್ಪಷ್ಟವಾಗುತ್ತದೆ ಗೀತೆಯ ಜ್ಞಾನದಾತನಿಗೆ 5ನೆಯ ವೇದದ ಪರಿಚಯವಿರಲಿಲ್ಲವೆಂದು. ಆದ್ದರಿಂದ ಆತನು ಆಪ್ಷನ್ ಬಿಟ್ಟಿದ್ದಾನೆ, ನೀವು ಆ ಜ್ಞಾನವನ್ನು ತತ್ವದರ್ಶಿ ಸಂತರಿಂದ ತಿಳಿದುಕೊಳ್ಳಲಿ ಎಂದು. ಆಗ ಪರಮೇಶ್ವರ ಕಬೀರ್ ದೇವರು ಸ್ವತಃ ಪೂರ್ಣಬ್ರಹ್ಮ ತತ್ವದರ್ಶಿ ಸಂತರ ಅವತಾರದಲ್ಲಿ ಪಾತ್ರ ನಿರ್ವಹಿಸಲು ಬರುತ್ತಾರೆ. ಅವರು 600 ವರ್ಷಗಳ ಹಿಂದೆ ಕಬೀರ್ ಪರಮೇಶ್ವರರು 1398ರಲ್ಲಿ
ಅಂದರೆ 1455 ಅಂದರೆ ವಿಕ್ರಮ ಸಂವತ್ಸರದ 1455ರಲ್ಲಿ, ಅಂದರೆ ಜೂನ್ ತಿಂಗಳ ಪೂರ್ಣ ಜ್ಯೇಷ್ಠ ಮಾಸದಲ್ಲಿ ಒಂದು ಶಿಶುವಿನ ರೂಪ ತಾಳಿ ಕಾಶಿನಗರದ ಲಹರ್ತಾರಾ ಕೆರೆಯಲ್ಲಿ ಕಮಲದ ಹೂವಿನ ಮೇಲೆ ವಿರಾಜಮಾನರಾಗಿದ್ದರು. ಅವರು ಲೀಲೆ ಮಾಡುತ್ತಾ ಬೆಳೆಯುತ್ತಾರೆ. ಅವರನ್ನು ನೀರು ನಿಮ ಎಂಬ ನೇಕಾರರು ಕರೆದುಕೊಂಡು ಹೋಗುತ್ತಾರೆ. ಅದೇ ವೃತ್ತಿಯಲ್ಲಿ ಅವರಿದ್ದ ಕಾರಣ ಪರಮೇಶ್ವರನನ್ನು ನೇಕಾರ ಎನ್ನಲಾಯಿತು. ಅವರು 600 ವರ್ಷಗಳ ಹಿಂದೆಯೇ ತಮ್ಮ ಸೂಕ್ಷ್ಮ ವೇದದಲ್ಲಿ ಬರೆದಿದ್ದಾರೆ, ಹೇಳಿದ್ದಾರೆ. ಅದನ್ನು ಈ ದಾಸ ಈಗ ತನ್ನ ಸರಳ ಭಾಷೆಯಲ್ಲಿ ಪರಮಾತ್ಮನ ಜ್ಞಾನ ನಿಮಗೆ ಹೇಳಲು ಬಯಸುತ್ತಾನೆ. ಪರಮೇಶ್ವರ ಹೇಳುತ್ತಾನೆ, ಎಲ್ಲಕ್ಕಿಂತ ಮೊದಲು ಕೇವಲ ಒಬ್ಬರೇ ಪೂರ್ಣ ಪರಮಾತ್ಮ ಇದ್ದರು, ಕಬೀರ್ ದೇವರಾಗಿದ್ದರು. ಅವರು ಅನಾಮಯ ಲೋಕದಲ್ಲಿ ಇರ್ತಿದ್ರು. ಅನಾಮಯ ಅಲ್ಲಿ ಪರಮಾತ್ಮ ಒಬ್ಬರೇ ಇರುತ್ತಿದ್ದರು. ಅದಾದ ಮೇಲೆ ಪರಮೇಶ್ವರರು ಅನ್ಯ 3 ಲೋಕಗಳನ್ನು ಮತ್ತೆ ಸೃಷ್ಟಿಸಿದರು. ಅಕಹ ಲೋಕವನ್ನು ಅನಾಮಯ ಅಂತ ಹೇಳಿ, ಇಲ್ಲ ಅನಾಮಿ ಅಥವಾ ಅಕಹ ಲೋಕ ಅಂತ ಹೇಳಿ. ಅಕಹ ಲೋಕದ ಕೆಳಗೆ ಅಗಮ ಲೋಕವಿದೆ. ಅದಾದ ಮೇಲೆ ಅಲಖ್ ಲೋಕವಿದೆ ಮತ್ತು 3ನೆಯ ಸ್ಥಾನದಲ್ಲಿರುವುದೇ ಸತ್ಯಲೋಕ. ಇದನ್ನು ಸನಾತನ ಪರಮಧಾಮ ಎಂದು ಕರೆಯಲಾಗುತ್ತೆ. ಮತ್ತೆ ಸತ್ಯಲೋಕದಲ್ಲಿ ಪರಮಾತ್ಮ ಸತ್ಯಪುರುಷನ ಹೆಸರಿನಲ್ಲಿ ನೆಲೆಸಿದ್ದಾರೆ. ಈ ಪರಮೇಶ್ವರರೇ ಎಲ್ಲ 3 ರೂಪಗಳಲ್ಲಿ ಅವತರಿಸಿದ್ದಾರೆ. ಈ ಪ್ರಕಾರವಾಗಿ ಪ್ರತಿಯೊಂದು ಲೋಕದಲ್ಲೂ ಪರಮಾತ್ಮರು ಬೇರೆ ಬೇರೆ ಹೆಸರಿನಲ್ಲಿ, ಬೇರೆ ಬೇರೆ ರೂಪದಲ್ಲಿ ಸ್ವಯಂ ಅವರೇ ವಿರಾಜಮಾನರಾಗಿದ್ದಾರೆ. ಈಗ ಅಲ್ಲಿ ಸತ್ಯಲೋಕದಲ್ಲಿ ಸೃಷ್ಟಿ ರಚನೆಯನ್ನು ಪ್ರಾರಂಭಿಸಿದ್ದರು. ಪುಣ್ಯಾತ್ಮರೇ, ಹೇಗೆ ಕೇವಲ ಪೃಥ್ವಿಲೋಕದಲ್ಲಿ ಮಾತ್ರ, ಈ ಪೃಥ್ವಿ ಗ್ರಹದಲ್ಲಿ ಮಾತ್ರ ಸೃಷ್ಟಿ ಸ್ಥಾಪಿತವಾಗಿದೆ, ಇತರೆ ಎಷ್ಟು ಗ್ರಹಗಳಿವೆಯೋ, ಮಂಗಳ ಗ್ರಹ, ಬುಧ ಗ್ರಹ, ಈ ಶನಿ ಗ್ರಹ ಎಲ್ಲವೂ ಖಾಲಿ ಇವೆ. ಇದೇ ತರಹ ಸತ್ಯಲೋಕದೊಳಗೆ ಪರಮಾತ್ಮ ಸತ್ಯಪುರುಷ ಕಬೀರ್ ದೇವರು ಯಾರನ್ನ ಪರಮ ಅಕ್ಷರ ಬ್ರಹ್ಮ ಅಂತಲೂ ಕರೆಯುತ್ತೇವೆಯೋ ಅವರು ಅಲ್ಲಿ ಸತ್ಯಲೋಕದಲ್ಲಿ ಸೃಷ್ಟಿ ಪ್ರಾರಂಭಿಸಿದರು. 1 ವಚನದಿಂದ 16 ದ್ವೀಪಗಳನ್ನು ಸೃಷ್ಟಿಸಿದರು. 16 ದ್ವೀಪಗಳನ್ನು. ನಂತರ ಒಂದೊಂದು ವಚನದಿಂದೊಬ್ಬೊಬ್ಬ ಪುತ್ರರನ್ನು ಉತ್ಪತ್ತಿ ಮಾಡಿದರು. ಆ 16 ಪುತ್ರರನ್ನು ಪ್ರತ್ಯೇಕ ದ್ವೀಪದಲ್ಲಿರಲು ಆದೇಶಿಸಿದರು. ಮತ್ತು ತನ್ನ ಆ 16 ಪುತ್ರರಲ್ಲಿ ಒಬ್ಬನ ಹೆಸರು ಅಚಿಂತ ಎಂದು. ಅಚಿಂತನಿಗೆ ಹೇಳಿದರು, ಸ್ವಲ್ಪ ಸಮಯದ ನಂತರ ಸೃಷ್ಟಿ ರಚನೆಯನ್ನು ಮಾಡು ಎಂದು. ಪರಮಾತ್ಮ ಆ ಪುತ್ರರಿಗೆ ಏನು ತೋರಿಸಲು ಬಯಸಿದರೆಂದರೆ, ಸಮರ್ಥನಿಲ್ಲದೆ ಯಾರು ಏನು ಮಾಡಲು ಬಯಸುತ್ತಾರೋ ಅವರು ಸಫಲವಾಗುವುದಿಲ್ಲ. ಯಾರು ಯಾವ ಕೆಲಸ ಮಾಡಬೇಕೋ ಅವರು ಮಾಡಿದ್ರೇನೆ ಚಂದ, ಇಲ್ಲದೆ ಹೋದರೆ ಮೂರ್ಖ ಎಂದರ್ಥ. ಅಚಿಂತ ತನ್ನ ವಚನದಿಂದ ಒಬ್ಬ ವ್ಯಕ್ತಿಯನ್ನು ಉತ್ಪತ್ತಿ ಮಾಡಿದ. ಅವನ ಹೆಸರು ಅಕ್ಷರ ಪುರುಷ. ಈಗ ಅಚಿಂತ ಸ್ವತಃ ಯಾವ ಪುತ್ರನನ್ನು ಉತ್ಪತ್ತಿ ಮಾಡಿದನೋ ಅವನನ್ನೇ ಅವಿನಾಶಿ ಪುರುಷ ಎಂದುಕೊಂಡ. ಅವನನ್ನು ಅಕ್ಷರ ಪುರುಷ ಎಂಬ ಹೆಸರಿನಿಂದ ಕರೆಯಲಾರಂಭಿಸಿದ. ಮತ್ತೆ ಅವನಿಗೆ ಸೃಷ್ಟಿ ರಚನೆಯಲ್ಲಿ ತನಗೆ ಸಹಕರಿಸು ಅಂತ ಹೇಳಿದ. ಅಲ್ಲಿ ಪರಮಾತ್ಮ ಪ್ರತ್ಯೇಕ ದ್ವೀಪದಲ್ಲಿ ರಚನೆ ಮಾಡಿದ ದ್ವೀಪಗಳಲ್ಲಿ ಪ್ರತ್ಯೇಕವಾಗಿ ಮಾನಸ ಸರೋವರವನ್ನು ರಚಿಸಿದರು. ಒಂದು ಪ್ರತ್ಯೇಕ ಅಂದರೆ ಕಾಮನ್ ಮಾನಸ ಸರೋವರವನ್ನು ರಚಿಸಿದರು. ಆಗ ಅವನು ಅಕ್ಷರ ಪುರುಷ ಮಾನಸ ಸರೋವರಕ್ಕೆ ಹೋಗಿ ಸ್ನಾನ ಮಾಡಲು ತೊಡಗಿದ. ಈಜುತ್ತಾ ಆಳವನ್ನೇ ತಲುಪಿದ. ಅಲ್ಲಿ ಅವನು ಮತ್ತೆ ನಿದ್ರೆ ಬಂದು ನೀರಿನ ಒಳಗೆ ಮಲಗಿದ. ಪುಣ್ಯಾತ್ಮರೇ, ಸತ್ಯಲೋಕದಲ್ಲಿ ಬದುಕಲು ಉಸಿರಾಟ ಬೇಕಿಲ್ಲ. ಅವನು ಬಹಳ ಸಮಯದವರೆಗೆ ಬರಲೇ ಇಲ್ಲ. ಆಗ ಪರಮೇಶ್ವರ ಕಬೀರ ದೇವರು ಅದೇ ನೀರಿನಿಂದ ನೀರನ್ನು ಕೈಯಲ್ಲಿ ತೆಗೆದುಕೊಂಡು ತಮ್ಮ ವಚನ ಶಕ್ತಿಯಿಂದ ಜಾದೂಗರನಂತೆ ಒಂದು ಮೊಟ್ಟೆಯನ್ನು ಸೃಷ್ಟಿಸಿದರು. ಆ ಮೊಟ್ಟೆಯ ಒಳಗೆ ಒಂದು ಜೀವಾತ್ಮವನ್ನು ತುಂಬಿದರು. ಆ ಮೊಟ್ಟೆಯನ್ನು ಆ ಮಾನಸ ಸರೋವರದಲ್ಲಿ ಬಿಟ್ಟರೂ ಅದು ಗಡಗಡನೆ ಶಬ್ದ ಮಾಡುತ್ತಾ ತಳ ಸೇರಿತು.
ಆಗ ಆ ಅಕ್ಷರ ಪುರುಷನ ಸುಖವಾದ ನಿದ್ರೆ ಭಂಗವಾಯಿತು. ಈ ಕಾರಣದಿಂದ ಆತ ಕುಪಿತನಾದ. ಅದೇ ಕೋಪದ ದೃಷ್ಟಿಯಲ್ಲಿ ಯಾರು ನನ್ನನ್ನು ಡಿಸ್ಟರ್ಬ್ ಮಾಡಿದರೆಂದು ಆ ಮೊಟ್ಟೆಯ ಕಡೆಗೆ ನೋಡಿದ. ಈ ಕೋಪದಿಂದ ಆ ಮೊಟ್ಟೆ ಒಡೆಯಿತು. ಮೊಟ್ಟೆ 2 ಭಾಗವಾಯಿತು. ಬ್ರಹ್ಮ ಅದರಿಂದ ಹೊರಬಂದ. ಮುಂದೆ ಹೋಗ್ತಾ ಹೋಗ್ತಾ ಇದೇ ಇತಿಹಾಸದಲ್ಲಿ, ಇದೇ ಲೀಲೆಯ ಕಥೆಯಲ್ಲಿ, ಅಮರ ಕಥೆಯಲ್ಲಿ ಅಥವಾ ಸತ್ಯನಾರಾಯಣನ ಕಥೆ ನಿಮಗೆ ದಾಸ ಏನು ಹೇಳುತ್ತಿದ್ದಾನೋ, ಇಲ್ಲಿಯವರೆಗೆ ಯಾರೆಲ್ಲ ಶ್ರೀ ವಿಷ್ಣುವನ್ನು ಸತ್ಯನಾರಾಯಣ ಎಂದು ತಿಳಿದು ಸತ್ಯನಾರಾಯಣನ ಕಥೆ ಮಾಡಿದ್ರೂ ಅದು ಸತ್ಯನಾರಾಯಣನ ಕಥೆ ಆಗಿರಲಿಲ್ಲ. ಇದು ಸತ್ಯನಾರಾಯಣನ ಕಥೆ. ಸತ್ಯನಾರಾಯಣ ಎಂದರೆ ಅವಿನಾಶಿ ದೇವರ ಕಥೆ. ಅದರಿಂದ ಬ್ರಹ್ಮ ಹೊರಬಂದ. ನಿಮಗೆ ಮುಂದೆ ಈ 3 ಪ್ರಭುಗಳ ಪರಿಚಯ ಆಗುತ್ತೆ. ಅವರು ಬ್ರಹ್ಮ, ವಿಷ್ಣು, ಶಿವರಿಗಿಂತ ಭಿನ್ನರು. ಒಬ್ಬ ಕ್ಷರಪುರುಷ, ಇವನನ್ನು ಕ್ಷರಬ್ರಹ್ಮ ಎಂದು ಕರೆಯುತ್ತಾರೆ. ಮತ್ತೆ ಇನ್ನೊಬ್ಬ ಅಕ್ಷರ ಪುರುಷ ಅರ್ಥಾತ್ ಅಕ್ಷರ ಬ್ರಹ್ಮ. ಅಕ್ಷರ ಪುರುಷ ಅಥವಾ ಅಕ್ಷರ ಬ್ರಹ್ಮ ಎಂದೂ ಕರೆಯಬಹುದು. ಮತ್ತೆ ಮೊಟ್ಟೆಯಿಂದ ಹೊರಬಂದಿರುವವನು ಕ್ಷರಬ್ರಹ್ಮ. ಕ್ಷರಬ್ರಹ್ಮನು ನಾಶವಾಗುವವನು. ಯಾಕೆ ಅಂದರೆ ಅಕ್ಷರ ಪುರುಷನಿಗೆ ಅಚಿಂತನು ತಾನು ಸೃಷ್ಟಿಸಿದ ವ್ಯಕ್ತಿಯನ್ನೇ ಅವಿನಾಶಿ ಎಂದು ಹೆಸರಿಟ್ಟಿದ್ದ. ಅವನೇ ಅಕ್ಷರ ಪುರುಷ. ಈಗ ಅವನು ಎಷ್ಟರ ಮಟ್ಟಿಗೆ ಸ್ವಾಮಿಯಾಗುತ್ತಾನೋ ಆ ಪುರುಷ ಪ್ರಭು. ಪುರುಷ ಎಂದರೆ ಪ್ರಭು ಎಂದರ್ಥ. ಹಾಗಾಗಿ ಅಕ್ಷರ ಪುರುಷ ಎಂದೂ ಕರೆಯಿರಿ, ಅಕ್ಷರ ಬ್ರಹ್ಮ ಎಂದಾದರೂ ಕರೆಯಿರಿ. ಹೀಗೆ ಒಬ್ಬರದ್ದೇ 2 ಹೆಸರುಗಳು. ಈ ಪ್ರಕಾರ ಕ್ಷರಪುರುಷ ಎನ್ನಬಹುದು. ಈ ಬ್ರಹ್ಮ ಮೊಟ್ಟೆಯಿಂದ ಹೊರಬಂದವನು, ಇವನು ಕ್ಷರಪುರುಷ. ಇವನನ್ನು ಕ್ಷರಬ್ರಹ್ಮ ಎನ್ನಿ. ಇದು ಇವನ ಇನ್ನೊಂದು ಹೆಸರು. ಹಾಗೂ ಇವನನ್ನು ಜ್ಯೋತಿ ಸ್ವರೂಪಿ ನಿರಂಜನ. ಹಾಗೆಯೇ ಇನ್ನು ಮುಂದೆ ಈ ಬ್ರಹ್ಮನನ್ನು ಕಾಲಪುರುಷನೆಂದು ಕರೆಯಲಾಗುತ್ತದೆ. ಇದನ್ನ ನೆನ್ಪಿಟ್ಕೊಳ್ಳಿ ಪುಣ್ಯಾತ್ಮರೇ. ಯಾಕೆಂದರೆ ಎಲ್ಲಿಯವರೆಗೂ ನಿಮಗೆ ಸೃಷ್ಟಿ ರಚನೆಯ ಇತಿಹಾಸದ ಪರಿಚಯವಾಗುವುದಿಲ್ಲವೋ ಅಲ್ಲಿಯವರೆಗೂ ನೀವು ಯಾವುದೇ ಸದ್ಗ್ರಂಥಗಳನ್ನು ತಿಳಿಯಲು ಸಾಧ್ಯವಿಲ್ಲ. ಆಗ ಪರಮೇಶ್ವರ ಆ ಇಬ್ಬರಿಗೂ ನೀವು ಹೊರಗೆ ಬನ್ನಿ ಅಂತ ಆದೇಶ ಮಾಡಿದ. ಅಕ್ಷರ ಪುರುಷ, ನೀನು ನಿದ್ದೆಯಲ್ಲಿದ್ದೆ. ನಿನ್ನನ್ನು ಎಚ್ಚರಿಸುವುದಕ್ಕಾಗಿಯೇ ಇದನ್ನೆಲ್ಲ ಮಾಡಿದೆ. ಈ ಎಲ್ಲ ಪ್ರೋಸೆಸ್ ನಾನ್ ಮಾಡದೆ, ನೀವು ಹೊರಗೆ ಬನ್ನಿ. ಆಗ ಇಬ್ಬರೂ ಹೊರಗೆ ಬಂದರು. ಈಗ ಪರಮಾತ್ಮ ಅಚಿಂತನಿಗೆ ಹೇಳಿದ, ಈಗ ನಿನಗೆ ತಿಳಿಯಿತೆ ಪರಮಾತ್ಮನಿಲ್ಲದೆ ಯಾವುದೇ ಕಾರ್ಯ ಸಫಲವಾಗುವುದಿಲ್ಲವೆಂದು. ಈಗ ನೀನಂತೂ ಇವನನ್ನು ಹೊರಗೆ ತೆಗೆಯೋಕೆ ಆಗ್ತಿರ್ಲಿಲ್ಲ. ಮುಂದೆ ನೀನು ಇದನ್ನು ನೆನಪಿಟ್ಟುಕೋ, ನನ್ನ ಕೆಲಸಕ್ಕೆ ಅಡ್ಡ ಬಂದಲ್ಲಿ ಏನಾಗುತ್ತೆ ಅಂತ. ಇದಕ್ಕಾಗಿ ನಿನ್ನ ಸಾಮರ್ಥ್ಯ ನಿನಗೆ ಪರಿಚಯ ಮಾಡಿಸಿರುವೆ. ಆಗ ಅಚಿಂತ ಕಿವಿ ಹಿಡಿದುಕೊಂಡು ಹೇಳಿದ, ದೇವ, ನಾನು ಏನೂ ಮಾಡಲಾಗುವುದಿಲ್ಲ. ಈಗ ಪರಮೇಶ್ವರ ಆ ಇಬ್ಬರಿಗೂ ಆದೇಶ ಮಾಡಿದ. ಯಾರಿಗೆ? ಕ್ಷರಪುರುಷ, ಅರ್ಥಾತ್ ಅವನನ್ನು ಕ್ಷರಬ್ರಹ್ಮ ಅಂತಾನೂ ಕರೆಯುತ್ತಾರೆ. ಮುಂದೆ ಇವನು ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೆ ತಂದೆಯಾಗುತ್ತಾನೆ. ಇದೇ ಕಥೆಯಲ್ಲಿ ಕ್ಷರಪುರುಷ ಮತ್ತು ಅಕ್ಷರಪುರುಷನಿಗೆ ಈ ಇಬ್ಬರಿಗೂ ಹೇಳಿದರು, ನೀವು ಅಚಿಂತನ ದ್ವೀಪದಲ್ಲಿರಿ. ಈ ಇಬ್ಬರು ಆಜ್ಞೆಯನ್ನು ಪಾಲನೆ ಮಾಡಿದರು. ಈ 3 ಯಾರು? ಅಚಿಂತ, ಅಕ್ಷರಪುರುಷ ಮತ್ತು ಕ್ಷರಪುರುಷ. ಇವನನ್ನು ಕ್ಷರಬ್ರಹ್ಮನೆಂದು ಹೇಳುತ್ತಾರೆ. ಈಗ ನಾವು ಸರಳ ಭಾಷೆಯಲ್ಲಿ ಬ್ರಹ್ಮನೆಂದು ಕರೆಯುತ್ತೇವೆ. ಮುಂದೆ ಹೇಳ್ತೀನಿ ಯಾಕೆ ಇವನನ್ನ ಬ್ರಹ್ಮ ಎಂದು ಕರೆಯುತ್ತಾರೆ ಅಂತ. ಈಗ 3 ಒಂದೇ ದ್ವೀಪದಲ್ಲಿದ್ದಾರೆ. ಇನ್ನು ಬಾಕಿ 15 ಪುತ್ರರಿದ್ದಾರಲ್ಲ, ಪರಮಾತ್ಮನ ವಚನದಿಂದ ಉತ್ಪನ್ನರಾದವರು ಆ ಪುತ್ರರು. ಪ್ರತಿಯೊಬ್ಬರೂ ಬೇರೆ ಬೇರೆ ಒಂದೊಂದು ದ್ವೀಪದಲ್ಲಿ ಇದ್ದರು. ಸ್ವಲ್ಪ ಸಮಯದ ನಂತರ ಪರಮೇಶ್ವರನು ನಮ್ಮೆಲ್ಲ ಆತ್ಮಗಳಿಗೆ, ಸಂಪೂರ್ಣ ಬ್ರಹ್ಮಾಂಡದಲ್ಲಿರುವ ಅಷ್ಟು ಆತ್ಮಗಳನ್ನು ತಮ್ಮ ಶರೀರದಿಂದ, ತಮ್ಮ ವಚನದಿಂದ ಉತ್ಪನ್ನ ಮಾಡಿದರು. ಮತ್ತು ಅಲ್ಲಿ ನಾವು ತೇಜೋಮಯ ಶರೀರದಲ್ಲಿ ಉಪಸ್ಥಿತರಿದ್ವಿ. ಪ್ರಕಾಶಮಯ ಶರೀರ ನಮ್ಮದಾಗಿತ್ತು. ಒಂದು ತತ್ವದಿಂದ ತಯಾರಾದ ತೇಜೋಮಯ ಶರೀರವಿದೆ. ಅದರಲ್ಲಿ ನಾಡಿ, ಅದು ಶುಕ್ರಂ ಅಕಾಯಂ ಅಸ್ನಾವಿರಂ. ಅದು ನಮ್ಮ ತರಹ ಯಾವುದು ತಂದೆ ತಾಯಿಯ ಸಹಯೋಗದಿಂದಾಗುತ್ತೋ ನಮ್ಮದು ಆ ರೀತಿ ಶುಕ್ರದಿಂದ ತಯಾರಾದ ಶರೀರವಲ್ಲ. ನಾಡಿತಂತ್ರ ಇರುವುದಿಲ್ಲ. ಹೌದು, ನಾಡಿತಂತ್ರ ಇರುವುದಿಲ್ಲ. ಇಂತಹದೇ ಶರೀರ ಪರಮಾತ್ಮನದ್ದು. ಮನುಷ್ಯನ ತರಹವೇ ಸಾಕಾರವಾಗಿದೆ, ತೇಜೋಮಯವಾಗಿದೆ. ಆದರೆ ಪರಮಾತ್ಮನ ಶರೀರ ಮತ್ತು ನಮ್ಮ ಶರೀರದ ಹೊಳಪಿನಲ್ಲಿ, ಸಾಮರ್ಥ್ಯದಲ್ಲಿ, ಶಕ್ತಿಯಲ್ಲಿ ಮತ್ತು ಪ್ರಕಾಶಮಾನದಲ್ಲಿ ತುಂಬಾ ಅಂತರವಿದೆ.
ಪೂರ್ಣ ಪರಮಾತ್ಮ ಸತ್ಯಪುರುಷನೆಂದರೆ ಕಬೀರ ದೇವರ ಸತ್ಯಲೋಕದಲ್ಲಿರುವ ಶರೀರದ ಒಂದು ಕೂದಲಿನಲ್ಲಿ ಕೋಟಿ ಸೂರ್ಯ ಕೋಟಿ ಚಂದ್ರರಿಗಿಂತಲೂ ಅಧಿಕ ಕಾಂತಿ ಇದೆ. ಮತ್ತು ನಮ್ಮ ಶರೀರ ಅಲ್ಲಿ ಹೇಗಿತ್ತು, ಈಗ ವಿಶೇಷವಾಗಿ ಅಲ್ಲಿರುವವರ ಶರೀರ ಹೇಗಿದೆ. ಮತ್ತು ನಾವು ಪರಮಾತ್ಮನ ವಚನದಿಂದ ಉತ್ಪತ್ತಿಯಾದಾಗ ನಮ್ಮ ಶರೀರ ಹೇಗಿತ್ತು, ಮನುಷ್ಯನ ಹಾಗಿತ್ತು. ಮತ್ತು ನಮ್ಮ ಶರೀರ 16 ಸೂರ್ಯರಷ್ಟು ಪ್ರಕಾಶಮಾನವಾಗಿತ್ತು. ಮತ್ತು ನಮ್ಮ ಇಡೀ ದೇಹವು 16 ಸೂರ್ಯರಷ್ಟೇ ತೇಜೋಮಯವಾಗಿತ್ತು. ನಾವು ನೀವು ಕಂಡ ಸೂರ್ಯನಷ್ಟು ಶಾಖವಿರುವುದಿಲ್ಲ. ಅಲ್ಲಿ ನಮಗೆ ಯಾವುದೇ ತೊಂದರೆ ಇರಲಿಲ್ಲ, ಯಾವುದೇ ಪ್ರಕಾರದ ಅಭಾವ ಇರಲಿಲ್ಲ. ಮತ್ತು ಅಲ್ಲಿ ವೃದ್ಧಾಪ್ಯ ಮರಣ ಇರಲಿಲ್ಲ. ಅಲ್ಲಿ ಜನನ ಮೃತ್ಯು ಇರಲಿಲ್ಲ. ಅಲ್ಲಿ ವಯಸ್ಸು ಆಗುತ್ತಿರಲಿಲ್ಲ. ಓ ಪುಣ್ಯಾತ್ಮರೇ, ಸ್ವಲ್ಪ ವಿಚಾರ ಮಾಡಿ, ನಾವಿಲ್ಲಿ ಎಷ್ಟು ದುಃಖದಲ್ಲಿದ್ದೇವಂತ. ಆದರೂ ನಾವು ಇದನ್ನೇ ಯೋಚಿಸುತ್ತೇವೆ, ಸಾವು ಬರಬಾರದು ಅಂತ. ಆದರೂ ನಮಗೆ ಖಂಡಿತ ಗೊತ್ತು ಸಾವು ಬಂದೇ ಬರುತ್ತೆ ಅಂತ. ಇದು ಇಲ್ಲಿಯ ವಿಧಾನ. ಆದರೂ ನಮಗೆ ಸಾಯುವ ಇಚ್ಛೆ ಇಲ್ಲ. ಕಾರಣ ಏನು ಅಂದರೆ ನಾವು ಇರುತ್ತಿದ್ದ ಲೋಕದಲ್ಲಿ ಸಾವು ಅನ್ನೋದೇ ಇರ್ತಿರ್ಲಿಲ್ಲ. ಈ ಕಾರಣದಿಂದಲೇ ನಮಗೆ ಸಾಯೋಕೆ ಇಷ್ಟವಾಗಲ್ಲ. ಇದು ಸರಿಯಾಗಿದೆ. ಈಗ ತಾನೇ ಜನನವಾಗಿದೆ, ಮತ್ತೇಕೆ ಸಾಯಬೇಕು? 30 ರಿಂದ 80 ವರ್ಷ ನಾವು ಈ ಮನೆ ಮಠ ಕಟ್ಟೋ ಯೋಚನೆಯಲ್ಲೇ ಕಾಲ ಕಳೆಯುತ್ತೇವೆ. ನೆಮ್ಮದಿಯಾಗಿ ಇರುವುದಕ್ಕೆ ಬಿಡದೆ ಒಂದೇ ನಿಮಿಷದಲ್ಲಿ ಕರೆದುಕೊಂಡು ಬಿಡುತ್ತಾನೆ ಇಲ್ಲಿಯ ದೇವರು. ಅಲ್ಲಿ ಜರ ಮತ್ತೆ ಮರಣ ಇರಲಿಲ್ಲ. ಜರ ಅಂದ್ರೆ ವೃದ್ಧಾಪ್ಯ. ಈಗ ಯಾರೂ ಮುದುಕರಾಗೋಕೆ ಇಷ್ಟಪಡಲ್ಲ, ಯುವಕರಾಗೇ ಇರಲು ಇಚ್ಛಿಸುತ್ತಾರೆ. ಮುದುಕರಾಗ್ತಾ ಇದ್ದ ಹಾಗೆ ಸರ್ಜರಿ ಮತ್ತು ಮೇಕಪ್ ಮಾಡಿಸಿಕೊಳ್ಳುತ್ತಾರೆ. ಎಲ್ಲಿವರೆಗೂ ಮಾಡಿಸಲು ಸಾಧ್ಯ? 10 ವರ್ಷ ಆದ ಮೇಲೆ ಫ್ಯೂಸ್ ಹೋಗುತ್ತೆ. ನಾನು ಏನನ್ನು ಹೇಳಲು ಬಯಸುತ್ತೇನೆಂದರೆ, ನಮ್ಮ ನೇಚರೇ ಯುವಕರಾಗಿ ಕಾಣಬೇಕು ಅನ್ನೋದು. ಆದರೆ ಇಲ್ಲಿ ಎಲ್ಲ ನಕಲಿ, ಆರ್ಟಿಫಿಷಿಯಲ್ ಆಗಿದೆ. ಅಲ್ಲಿ ಎಲ್ಲ ಒರಿಜಿನಲ್ ಆಗಿದೆ. ನಾವು ಅಲ್ಲಿ ಈ ತರಹ ಇರ್ತಿದ್ವಿ. ಸ್ವಲ್ಪ ದಿನಗಳ ನಂತರ ಅಂದ್ರೆ ಅಲ್ಲಿ ದಿನ ಅನ್ನೋದೇ ಇಲ್ಲ. ಹೀಗೇನೆ ದಿನ ಅಂತ ಹೇಳ್ತೀವಿ ಅಷ್ಟೇ. ಅಲ್ಲಿ ಹಗಲು ರಾತ್ರಿ ಅನ್ನೋದಿಲ್ಲ. ಅದು ತೇಜೋಮಯ ಹಾಗೂ ಪ್ರಕಾಶಮಯ ಲೋಕ. ಅಲ್ಲಿ ಪ್ರಕಾಶಮಯ ಆತ್ಮಗಳು ಇವೆ. ಅಲ್ಲಿ ಪ್ರಕಾಶಮಯ ಪರಮಾತ್ಮನಿದ್ದಾನೆ. ಅಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಎಂಬುದೇ ಇಲ್ಲ. ಹಾಗೆ ಅಲ್ಲಿ ಸ್ವಲ್ಪ ಸಮಯದ ನಂತರ ಈ ಜ್ಯೋತಿ ನಿರಂಜನ ಯಾರನ್ನು ಕ್ಷರಪುರುಷ ಅಂತಾರೋ, ಯಾರನ್ನು ಕ್ಷರಬ್ರಹ್ಮ ಎನ್ನುತ್ತೇವೋ, ಅಲ್ಲಿ ಭಗವದ್ಗೀತೆಯಲ್ಲಿ ತನ್ನನ್ನು ತಾನು ಕಾಲನೆನ್ನುವನು ಅವನೇ ಬ್ರಹ್ಮನು. ಹಾಗೆ ಅವನು ಶ್ರೀಕೃಷ್ಣನ ಶರೀರದಲ್ಲಿ ಪ್ರವೇಶ ಮಾಡಿ ಹೇಳುತ್ತಿರುವನು. ಮುಂದೆ ಇದರ ಇತಿಹಾಸದ ಬಗ್ಗೆ ಡೀಟೇಲ್ ಆಗಿ ವಿವರಿಸುತ್ತೇನೆ. ಈ ಕಥೆಯನ್ನು ಬಹಳ ಧೈರ್ಯಪೂರ್ವಕವಾಗಿ ಕೇಳಬೇಕು. ಯಾಕೆಂದರೆ ಮೊದಲನೇ ಬಾರಿ ಕೇಳುವವರಿಗೆ ಸ್ವಲ್ಪ ವಿಚಿತ್ರ ಅನಿಸುತ್ತೆ. ಆದರೆ ಸ್ವಲ್ಪ ಸಮಯದ ನಂತರ ನೀವು ಪ್ರಮಾಣಿಸಿ ನೋಡಿದಾಗ ನಿಮಗೆ ಸ್ವೀಕಾರ ಮಾಡಬೇಕೆನಿಸುತ್ತದೆ. ಖಂಡಿತವಾಗಿ ಸ್ವೀಕಾರ ಮಾಡ್ತೀರಾ. ಸ್ವಲ್ಪ ಸಮಯದ ನಂತರ ಈ ಕ್ಷರಪುರುಷನಲ್ಲಿ ಒಂದು ಆಕಾಂಕ್ಷೆ ಉತ್ಪತ್ತಿಯಾಯಿತು, ಒಂದು ಅಹಂಕಾರ ಉತ್ಪತ್ತಿಯಾಯಿತು. ಇವನು ಯೋಚಿಸಿದ, ನಾವು ಮೂವರು ಒಂದೇ ದ್ವೀಪದಲ್ಲಿದ್ದೇವೆ. ಮತ್ತೆ ನಮ್ಮ ಅನ್ಯ ಸಹೋದರರೆಲ್ಲ ಬೇರೆ ಬೇರೆ ದ್ವೀಪದಲ್ಲಿದ್ದಾರೆ. ಅಲ್ಲಿಂದ ಅವನಿಗೆ ತಪಸ್ಸಿನಿಂದ ರಾಜ್ಯಪ್ರಾಪ್ತಿಯಾಗುತ್ತೆ ಅನ್ನುವ ವಿಧಾನ ತಿಳಿಯಿತು. ಹಾಗಾಗಿ ಅವನು ಒಂಟಿಕಾಲಿನಲ್ಲಿ ನಿಂತು ತಪಸ್ಸು ಮಾಡಿದ. 70 ಇಲ್ಲಿನ 70 ಯುಗಗಳಷ್ಟು ತಪಸ್ಸು ಮಾಡಿದ. ಆಗ ಪೂರ್ಣ ಪರಮಾತ್ಮ ಸತ್ಯಪುರುಷ ಕಬೀರ ದೇವರು ಕೇಳಿದರು, ಹೇ ಪುತ್ರ, ನೀನು ಯಾಕಾಗಿ ಈ ತಪಸ್ಸು ಮಾಡುತ್ತಿರುವೆ? ನಿನ್ನ ಇಚ್ಛೆ ಏನು? ಆಗ ಇವನು ಹೇಳಿದ, ಹೇ ದೇವ, ಈ ದ್ವೀಪ ನನಗೆ ಚಿಕ್ಕದಾಗಿದೆ, ಸಣ್ಣದಾಗಿದೆ. ನಾವು ಮೂವರು ಒಂದೇ ದ್ವೀಪದಲ್ಲಿ ಇದ್ದೀವಿ. ಅನ್ಯ ಸಹೋದರರು ಬೇರೆ ಬೇರೆ ದ್ವೀಪಗಳಲ್ಲಿ ಒಬ್ಬೊಬ್ಬರೇ ಇದ್ದಾರೆ. ನನಗೆ ಪ್ರತ್ಯೇಕ ಸ್ಥಾನ ಬೇಕು ಅಂತ. ಆಗ ಪರಮಾತ್ಮ ಹೇಳಿದರು, ನಿನಗೆ 21 ಬ್ರಹ್ಮಾಂಡ ಕೊಡುತ್ತೇನೆ. ಹೇಗೆ ಒಬ್ಬ ಶ್ರೀಮಂತ ತಂದೆ ತನ್ನ ಪುತ್ರನಿಗೆ 21 ಫ್ಲಾಟ್ ಕೊಡ್ತಾರೆ, ತಗೋ ಮಗ, ನಿನ್ನ ಲೆಕ್ಕದಲ್ಲಿ 21 ಫ್ಲಾಟ್ ಬಂದವು ಅನ್ನೋ ಹಾಗೆ. ಈಗ ಆ ಫ್ಲಾಟ್ಗಳನ್ನು ಪಡೆದು, ಅಂದರೆ ಬ್ರಹ್ಮಾಂಡಗಳನ್ನು ಪಡೆದು ಈ ಕ್ಷರಬ್ರಹ್ಮ, ನಾವು ಸಂತರ ಭಾಷೆಯಲ್ಲಿ ಇವನನ್ನು ಕ್ಷರಬ್ರಹ್ಮ ಅಂತ ಕರಿತೀವಿ. ಕ್ಷರಬ್ರಹ್ಮ, ಕ್ಷರ ಅಕ್ಷರ. ಈ ಅಕ್ಷರ ಪುರುಷನಂತೂ ಪರಬ್ರಹ್ಮನಾಗಿದ್ದಾನೆ. ಅಚಿಂತನ ವಚನದಿಂದ ಉತ್ಪನ್ನವಾದವನು. ಮತ್ತು ಕ್ಷರಬ್ರಹ್ಮ ಪರಮಾತ್ಮನ ವಚನದಿಂದ ಮೊಟ್ಟೆಯಿಂದ ಉತ್ಪನ್ನನಾದವನು. ಈ ಕ್ಷರಬ್ರಹ್ಮ 21 ಬ್ರಹ್ಮಾಂಡದಲ್ಲಿ ಒಮ್ಮೆ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಓಡಾಡಿ ನೋಡಿ
ಮತ್ತು ಮನಸ್ಸಿನಲ್ಲಿ ಅವನು ಯೋಚಿಸಿದ, ಇಲ್ಲಿ ಕನ್ಸ್ಟ್ರಕ್ಷನ್ ಆಗಬೇಕಿತ್ತು. ಈ ಉದ್ದೇಶದಿಂದ ಅವನು ಮತ್ತೆ 70 ಯುಗ ತಪಸ್ಸು ಮಾಡಿದ. ಆಗ ಪರಮೇಶ್ವರರು ಕೇಳಿದರು, ಮತ್ತೆ ಇನ್ನೇನು ಬೇಕು? ಫ್ಲಾಟ್ಗಳನ್ನು ಆಗಲೇ ಕೊಟ್ಟಾಯಿತು. 71 ಬ್ರಹ್ಮಾಂಡಗಳನ್ನು ಕೊಟ್ಟಿದ್ದೀನಿ. ಹೇ ಪ್ರಭು, ನನಗೆ ಕನ್ಸ್ಟ್ರಕ್ಷನ್ಗಾಗಿ ರಚನೆ ಮಾಡುವುದಕ್ಕೆ ಸ್ವಲ್ಪ ಕಚ್ಚಾ ಸಾಮಗ್ರಿಗಳನ್ನು ಕೊಡು. ನಾನು ಅದರಿಂದ ಇಲ್ಲಿ ಏನಾದರೂ ರಚನೆ ಮಾಡಬೇಕು. ಇಷ್ಟು ಫ್ಲಾಟ್ಗಳನ್ನು ಇಲ್ಲಿ ಕೊಟ್ಟ ಮೇಲೂ ಅವನ ಹತ್ರ ಏನೂ ಇಲ್ಲ. ತಂದೆ ಹತ್ರ ಬಂದು ಬೇಡ್ತಾನೆ. ಇನ್ನಷ್ಟು ದುಡ್ಡು, ಇಟ್ಟಿಗೆ, ಸಿಮೆಂಟ್, ಮೆಟೀರಿಯಲ್ ಒದಗಿಸಿಕೊಡುವಂತೆ ಕೇಳಿಕೊಳ್ಳುತ್ತಾನೆ. ಆಗ ಪರಮೇಶ್ವರ ಕಬೀರ ದೇವರು ಈ ಕ್ಷರಪುರುಷನಿಗೆ, ಕ್ಷರಬ್ರಹ್ಮನಿಗೆ 5 ತತ್ವಗಳನ್ನು, 3 ಗುಣಗಳನ್ನು ತಗೋ ಮಗ, ನಿನಗೆ ಏನು ಬೇಕೋ ಮಾಡಿಕೊ ಎನ್ನುತ್ತಾರೆ. ಇವುಗಳನ್ನು ಪಡೆದು ಆತ ಪ್ರಸನ್ನನಾದ. ಇವುಗಳಿಂದ ರಚನಾತ್ಮಕ ಕೆಲಸಗಳನ್ನು ಮಾಡಬಹುದು ಅಂದುಕೊಂಡ. ಆದರೆ ನನ್ನೊಬ್ಬನಿಗೆ ಹೇಗೆ ಮನಸ್ಸು ಬರುತ್ತೆ? ಆತ ಆಲೋಚಿಸಿದ, ಭಗವಂತನಿಂದ ಆತ್ಮಗಳನ್ನು ಪಡೆಯೋಣ ಎಂದು. ಈ ಕ್ಷರಬ್ರಹ್ಮನು, ಈ ಕಾಲಭಗವಂತನು ಮತ್ತೆ ತಪಸ್ಸನ್ನು ಮತ್ತೆ ಆರಂಭಿಸಿದ, ಒಂಟಿ ಕಾಲಲ್ಲಿ ನಿಂತು. ಹಾಗಾದರೆ ಅಲ್ಲಿಂದ ನಾವು ಇವನ ಜಾಲದಲ್ಲಿ ಹೇಗೆ ಸಿಲುಕಿಕೊಂಡೆವು? ಇದು ಒಂದು ವಿಶೇಷವಾದ ವಿಚಾರಣೀಯ ವಿಷಯವಾಗಿದೆ ಪುಣ್ಯಾತ್ಮರೇ. ಒಂದು ವಿಶೇಷವಾದ ವಿಚಾರಣೀಯ ವಿಷಯ. ನಾವು ಯಾಕೆ ಸಿಲುಕಿದೆವು? ಇವನಂತೂ ಹೇಗೆ ಮಾಡಿಕೊಂಡ? ಪ್ರಾಪ್ತಿಯಾದದ್ದು ಬೇರೆ. ನಾವು ಇವನ ಜೊತೆ ಸಿಲುಕಿದ್ದಂತೂ ಸರಿ, ಇವನ ಜೊತೆ ಸಿಲುಕಿದ್ದೇವೆ. ನಾವು ಇಲ್ಲಿ ಬ್ರಹ್ಮನ, ಕ್ಷರಬ್ರಹ್ಮನ ಜೊತೆ ಇಲ್ಲಿಗೆ ಬಂದು ನಾವು ದುಃಖವನ್ನು ಪಡೆಯುತ್ತಿದ್ದೇವೆ. ನಮ್ಮ ತಂದೆಯನ್ನು ಬಿಟ್ಟು ಬಂದ್ವಿ. ಅಲ್ಲಿ ಯಾವ ತೊಂದರೆಯೂ ಇರಲಿಲ್ಲ, ಜನ್ಮ ಮೃತ್ಯು ಇರಲಿಲ್ಲ. ಆದರೆ ನಾವು ಹೇಗೆ ಸಿಲುಕಿಕೊಂಡೆವು? ನಾವು ಅಲ್ಲಿ ಇವನ ತಪಸ್ಸನ್ನು ನೋಡುತ್ತಾ ಇದ್ದೆವು. ಯಾವಾಗ ಇವನು ತಪಸ್ಸನ್ನು ಮಾಡಿದನೋ ಅದು ಒಂಟಿ ಕಾಲಿನಲ್ಲಿ ನಿಂತುಕೊಂಡು ನಾವೆಲ್ಲರೂ ಇವನಲ್ಲಿ ಆಸಕ್ತರಾದ್ವಿ. ಎಷ್ಟು ಆಸಕ್ತರಾದ್ವಿ ಅಂದ್ರೆ, ಓಹೋಹೋ, ಎಷ್ಟು ದಿನಗಳಿಂದ ಒಂಟಿ ಕಾಲಿನಲ್ಲಿ ನಿಂತಿದ್ದಾನೆ. ಸ್ವಲ್ಪ ಹೊತ್ತು ಈ ಕಾಲಲ್ಲಿ, ಸ್ವಲ್ಪ ಹೊತ್ತು ಆ ಕಾಲಲ್ಲಿ ನಿಲ್ತಾನೆ, ಮತ್ತೆ ಈ ರೀತಿ ನಿಲ್ತಾನೆ. ಈ ಶೈಲಿಗಳಿಗೆ ಎಷ್ಟು ಪ್ರಭಾವಿತರಾದ್ವಿ ಅಂದ್ರೆ ನಾವು ನಮ್ಮ ದೇವರಿಂದ ಕೂಡ ನಮ್ಮ ಮನಸ್ಸನ್ನು ದೂರ ಮಾಡಿಬಿಟ್ವಿ. ಯಾರು ನಮಗೆ ಸರ್ವ ಸುಖಗಳನ್ನು ಕೊಡುತ್ತಿದ್ದರು, ಎಲ್ಲಾ ಸವಲತ್ತುಗಳನ್ನು ದೊರಕಿಸಿಕೊಡುತ್ತಿದ್ದರು, ಆ ಪರಮಾತ್ಮನನ್ನು ಬಿಟ್ಟು ಇವನ ಮೇಲೆ ಆಸಕ್ತರಾದ್ವಿ. ಅಂದ್ರೆ ಪುಣ್ಯಾತ್ಮರೇ, ಇದೇ ಕಾಯಿಲೆ, ಇದೇ ಸ್ವಭಾವ ನಿಮಗೂ ನಮ್ಮೆಲ್ಲರಿಗೂ ಅಲ್ಲಿಂದಲೇ ಶುರುವಾಗಿದ್ದು. ಹೇಗೆ ಇಲ್ಲಿನ ನಾಯಕ ನಾಯಕಿ, ಇಲ್ಲಿನ ಹೀರೋ ಮತ್ತು ಹೀರೋಯಿನ್ ತಮ್ಮ ಹೊಟ್ಟೆಗಾಗಿ, ತಮ್ಮ ದಿನ ಕೂಲಿಗಾಗಿ ಆಕ್ಟಿಂಗ್ ಮಾಡುತ್ತಾರೆ, ಅಭಿನಯ ಮಾಡುತ್ತಾರೆ, ಕುಣಿದು ಕುಪ್ಪಳಿಸುತ್ತಾರೆ. ಮತ್ತೆ ಯುವ ವರ್ಗದ ಮಕ್ಕಳು ಅವರಲ್ಲಿ ಎಷ್ಟು ಆಸಕ್ತರಾಗ್ತಾರೆ ಅಂದರೆ ಕೇಳಲೇಬೇಡಿ. ಅದೇ ಯಾರಾದರೂ ಹೀರೋ ಹೀರೋಯಿನ್ ಅಂದ್ರೆ ನಾಯಕ ನಟ, ನಾಯಕಿ ನಟಿ ಇಲ್ಲಿ ಬರ್ವಾಲಾಗೆ ಬರಲಿ, ಇಲ್ಲ ಹಿಸಾರ್ಗೆ ಬರಲಿ, ಆಗ ನೋಡಿ ಈ ಮಕ್ಕಳು ಮತ್ತು ಯುವಕರ ಗುಂಪು ಹೇಗೆ ಅವರನ್ನು ನೋಡೋಕೆ ಮುಗಿ ಬೀಳ್ತಾರೆ ಅಂತ. ಮತ್ತೆ ಕಮ್ಮಿ ಅಂದ್ರೂ 200, 300, 400 ಅಡಿ ದೂರದಲ್ಲಿ ನಿಂತ್ಕೊಂಡು ನೋಡ್ತಾರೆ. ಮತ್ತೆ ಹೇ, ಅಲ್ಲಿ ನಿಂತಿದ್ದಾನೆ ನೋಡು ಆ ಫೇಮಸ್ ನಾಯಕ ನಟ, ಅವಳೇ ನಟಿ, ಅಲ್ಲಿ ನಿಂತಿದ್ದಾಳೆ ನೋಡು ಅವಳೇ ಹೀರೋಯಿನ್. ಅವರು ಕೂಡ ಅವರ ಹೊಟ್ಟೆಪಾಡಿಗಾಗಿ ಮಾಡ್ತಿದ್ದಾರೆ ಎಲ್ಲ ಕೆಲಸ. ಈ ಮಕ್ಕಳು ಕೂಡ ವಿನಾಕಾರಣ ಅಲ್ಲಿಗೆ ಅವರನ್ನ ನೋಡೋಕೆ ಹೋಗ್ತಾರೆ. ಪಡೆಯೋದೊಂದಾದ್ರೆ ಕಳ್ಕೊಳ್ಳೋದೆರಡು. ಅವನೇನ್ ಕೊಡ್ತಾನೆ ಇವ್ರಿಗೆ? ಮತ್ತೆ ಎದ್ದು ಬಿದ್ದು ಹಸಿದು ಸಂಜೆ ಮನೆಗೆ ವಾಪಸ್ ಬರ್ತಾರೆ. ಸರಿಯಾಗಿ ಇದೇ ತರಹ ನಾವು ಈ ಕಾಲನತ್ರ ಆಸಕ್ತರಾದ್ವಿ ಮತ್ತು ಭಗವಂತನಿಂದ ನಮ್ಮ ಮನಸ್ಸು ದೂರವಾಯಿತು. ಕಬೀರ ಪರಮೇಶ್ವರರು ಬಹಳ ಸಲ ಆಕಾಶವಾಣಿಯಲ್ಲಿ ತಿಳಿಸಿದ್ದರು, ಯಾರೂ ಈ ಜ್ಯೋತಿ ನಿರಂಜನನ ಈ ಡ್ರಾಮಾಗಳನ್ನು ನೋಡಬೇಡಿ ಎಂದು. ಇದರಿಂದ ಪ್ರಭಾವಿತರಾಗಬೇಡಿ. ನೀವು ನಿಮ್ಮ ಮಾಲೀಕನ ಮೇಲೆ ಧ್ಯಾನವಿಡಿ. ನಾವು ಹೊರಗಿನಿಂದಂತೂ ಸಾವಧಾನವಾದ್ವಿ. ಹೊರಗಿನಿಂದ ದೂಡಿದರೂ ಒಳಗಿನಿಂದ ಅದು ಸಾಧ್ಯವಾಗಲಿಲ್ಲ. ಯಾಕೆಂದರೆ ಪರಮಾತ್ಮ ಅಂತರ್ಯಾಮಿ ಆಗಿದ್ದಾರೆ. ಅದೇ ಸಮಯ
ಪರಮಾತ್ಮ ಮತ್ತೆ ಮತ್ತೆ ಹೇಳಿದರೂ ನಾವು ಈ ಕಾಲನಿಂದ ನಮ್ಮ ಮನಸ್ಸನ್ನು ದೂರ ಸರಿಸಲಾಗಲಿಲ್ಲ. ಒಳಗಿನಿಂದ ಇವನಲ್ಲಿ ಬಯಕೆ ಮುಂದುವರಿಯಿತು. ಈಗ ಅವನು 3ನೇ ಬಾರಿ ತಪಸ್ಸು ಮಾಡಿದಾಗ ಆಗ ಪರಮೇಶ್ವರನನ್ನು ಕೇಳಿದ, ನಾನು ಕೆಲವು ಆತ್ಮಗಳನ್ನು ಪಡೆಯಲೇ? ಇವನು 64 ಯುಗ ತಪಸ್ಸು ಮಾಡಿದಾಗ ಪರಮೇಶ್ವರ ಕೇಳಿದ, 3ನೆಯ ಬಾರಿಗೆ ಏನನ್ನು ಬಯಸುತ್ತೀಯ ಜ್ಯೋತಿ ನಿರಂಜನ? ನೀನು ಏನನ್ನು ಕೇಳಿದೆಯೋ ಅದನ್ನು ನಿನಗೆ ಕೊಟ್ಟಿದ್ದೇನೆ. ನೀನು ಏಕೆ ಹಠ ಮಾಡುತ್ತಿದ್ದೀಯ? ಆಗ ಅವನು ಹೇಳಿದ, ಜ್ಯೋತಿ ನಿರಂಜನ ಅಂದರೆ ಕ್ಷರಪುರುಷ. ಕ್ಷರಪುರುಷ ಕೇಳಿದ, ಪ್ರಭು ನನಗೆ ಕೆಲವು ಆತ್ಮಗಳನ್ನು ಕೊಡು. ನಾನು ಒಬ್ಬನೇ ಅಲ್ಲಿ ಇರೋಕ್ಕಾಗಲ್ಲ. 21 ಬ್ರಹ್ಮಾಂಡಗಳಲ್ಲಿ ನಾನೊಬ್ಬನೇ ಹೇಗಿರಲಿ? ಆಗ ಪರಮೇಶ್ವರ ಹೇಳಿದ, ನೋಡು ಮಗು, ನಿನ್ನ ತಪಸ್ಸಿನ ಬದಲಾಗಿ, ಅಂದರೆ ನಿನ್ನ 64 ಯುಗ ತಪಸ್ಸಿನ ಬದಲಾಗಿ ನಾನು ಮತ್ತಷ್ಟು ರಾಜ್ಯ ಕೊಡಬಲ್ಲೆ ಮತ್ತು ವಸ್ತುಗಳನ್ನು ಕೇಳು ಕೊಡಬಲ್ಲೆ. ಆದರೆ ಇವು ನನ್ನ ಆತ್ಮಗಳಾದ ಕಾರಣ ಕೊಡುವುದಕ್ಕಾಗಲ್ಲ. ಇವು ನನ್ನ ವಚನದಿಂದ ಸೃಷ್ಟಿಯಾಗಿರುವುದು, ನನ್ನ ಅಂಶವಾಗಿದೆ. ನನ್ನ ಅಂಶವನ್ನು ಹೇಗೆ ಕೊಡಲು ಸಾಧ್ಯ? ಆದರೆ ಪರಮಾತ್ಮ ಒಂದು ಆಯ್ಕೆಯನ್ನು ಇಟ್ಟ. ಕೇಳು, ಅದರಲ್ಲಿ ಒಂದು ಆಯ್ಕೆ ಇದೆ. ಯಾರಾದರೂ ಸ್ವಯಂ ಸ್ವ ಇಚ್ಛೆಯಿಂದ ನಿನ್ನ ಜೊತೆ ಹೋಗ ಬಯಸಿದರೆ ಹೋಗಬಹುದು. ಆದರೆ ನಾನು ನನ್ನ ಕಡೆಯಿಂದ ಅವರನ್ನು ಬಾವಿಗೆ ತಳ್ಳೋಕ್ಕಾಗಲ್ಲ. ಆಗ ಜ್ಯೋತಿ ನಿರಂಜನ, ಈ ಕ್ಷರಪುರುಷ, ಈ ಕ್ಷರಬ್ರಹ್ಮ ನಮ್ಮ ಬಳಿ ಬಂದ. ಇಲ್ಲಿ ಇವನ ಬ್ರಹ್ಮಾಂಡಗಳಲ್ಲಿ ಇವತ್ತು ಎಷ್ಟು ಆತ್ಮಗಳು ಬಂದಿಯಾಗಿ ಇಲ್ಲಿ ಕಷ್ಟದಲ್ಲಿದ್ದಾವೋ ಆ ಎಲ್ಲ ಆತ್ಮಗಳು ಇವನ 4 ಕಡೆ ಎದ್ದು ನಿಂತವು. ಹೇಗೆ ಹೀರೋ ಬರುವಾಗ ಎದ್ದು ನಿಂತ ಹಾಗೆ. ಇವನು ನಮಗೆ ಹೇಳಿದ, ನಾನು ತಂದೆಯಿಂದ 70 ಯುಗ ತಪಸ್ಸು ಮಾಡಿ ಬಹಳ ದೊಡ್ಡ ಬ್ರಹ್ಮಾಂಡಗಳನ್ನು ಪಡೆದಿದ್ದೇನೆ. ಅಲ್ಲಿ ಸ್ವರ್ಗವನ್ನು ಕಟ್ಟುತ್ತೇನೆ, ಮಹಾಸ್ವರ್ಗವನ್ನು ಕಟ್ಟುತ್ತೇನೆ, ಮುತ್ತು ರತ್ನ ವಜ್ರಗಳ ಬೆಟ್ಟವನ್ನು ಕಟ್ಟುತ್ತೇನೆ. ಅಲ್ಲಿ ಹಾಲಿನ ನದಿಯನ್ನು ಹರಿಸುತ್ತೇನೆ ಮತ್ತು ನೀವು ನನ್ನ ಜೊತೆ ಬರ್ತೀರಾ. ನಾವು ಮೊದಲೇ ಅವನನ್ನು ಇಷ್ಟಪಡ್ತಿದ್ವಿ. ಅವನು ಏನನ್ನೂ ಮಾಡದೇ ಇದ್ದರು. ಅವನನ್ನು ಇಷ್ಟಪಡ್ತಿದ್ವಿ, ಅವನಲ್ಲಿ ಆಸಕ್ತರಾದ್ವಿ, ಎಲ್ಲರೂ ಬರಲು ತಯಾರಿದ್ವಿ ಅಂತ ಹೇಳಿದ್ವಿ ನಿಮ್ಮ ಜೊತೆ ಬರುವುದಕ್ಕೆ. ಆದರೆ ಒಂದು ವೇಳೆ ತಂದೆಯವರು ಆಜ್ಞೆ ಕೊಟ್ಟರೆ ಖಂಡಿತ ಬರುತ್ತೇವೆ. ಈ ಕ್ಷರಪುರುಷನು ಪರಮೇಶ್ವರ ಕಬೀರ ದೇವರಲ್ಲಿ, ಪೂರ್ಣಬ್ರಹ್ಮರಲ್ಲಿ, ಪರಮ ಅಕ್ಷರ ಬ್ರಹ್ಮರಲ್ಲಿ ಪ್ರಾರ್ಥಿಸಿದ. ವಾಪಸ್ ಬಂದು ವಿನಮ್ರತೆಯಿಂದ ನಿಂತು ಕರಗಳನ್ನು ಜೋಡಿಸಿ ಹೇಳಿದ, ಹೇ ಪರಮೇಶ್ವರ, ಕೆಲವು ಆತ್ಮಗಳು ನನ್ನ ಜೊತೆ ಹೊರಡಲು ತಯಾರಾಗಿದ್ದಾರೆ. ಪರಮಾತ್ಮ ಹೇಳಿದ್ರು, ಪರಮೇಶ್ವರ ಕಬೀರ ದೇವರು ಹೇಳಿದ್ರು, ನನ್ನ ಮುಂದೆ ಹಾ ಅಂತ ಹೇಳಿಸು. ಆಗ ಒಪ್ಪಿಗೆಯಾದರೆ ಕಳುಹಿಸುತ್ತೇನೆ. ಆಗ ಪರಮೇಶ್ವರ ಬಂದರು. ಕಬೀರ ದೇವರು ನಮ್ಮ ಹತ್ರ, ಜೊತೆಗೆ ಜ್ಯೋತಿ ನಿರಂಜನ ಬಂದ. ಪರಮೇಶ್ವರ ಕಬೀರ ದೇವರು ಪರಮ ಅಕ್ಷರ ಬ್ರಹ್ಮ ಕೇಳಿದರು, ಆತ್ಮಗಳೇ, ಯಾರು ಯಾರು ಜ್ಯೋತಿ ನಿರಂಜನ ಅಂದರೆ ಕ್ಷರಪುರುಷನ ಜೊತೆ ಹೋಗಲು ಬಯಸುತ್ತೀರೋ ಅವರು ಕೈಗಳನ್ನು ಎತ್ತಿ ಒಪ್ಪಿಗೆಯನ್ನು ಕೊಡಿ. ಆಗ ತಮ್ಮ ತಂದೆಯ ಮುಂದೆ ಧೈರ್ಯವೇ ಬರಲಿಲ್ಲ ಯಾವ ಆತ್ಮಗಳಿಗೂ ತಮ್ಮ ಒಪ್ಪಿಗೆಯನ್ನು ಸೂಚಿಸುವುದಕ್ಕೆ. ಎಲ್ಲರೂ ತಲೆ ತಗ್ಗಿಸಿ ನಿಂತರು. ಆಗ ಪರಮೇಶ್ವರ ಹೇಳಿದರು, ಹೇ ಜ್ಯೋತಿ ನಿರಂಜನ, ಹೇ ಕ್ಷರಪುರುಷ, ನೀನು ಹೇಳ್ತಾ ಇದ್ದೆ ಕೆಲವು ಆತ್ಮಗಳು ತಯಾರಿವೆ ಅಂತ. ಇಲ್ಲಿ ಯಾರೂ ಕೂಡ ಏನೂ ಹೇಳುತ್ತಿಲ್ಲ. ಆಗ ಒಂದು ಆತ್ಮ ಎಲ್ಲರಿಗಿಂತ ಮೊದಲು ಎದ್ದು ನಿಂತು ಅವನು ಹೀಗೆ ಯೋಚಿಸಿದ, ನಾನೊಬ್ಬನೇ ಇಲ್ಲಿ ಉಳಿದುಬಿಟ್ರೆ? ಅವನು ಎದ್ದು ನಿಂತು ಹೇಳಿದ, ಅಂದರೆ ಅವನು ಕೈ ಎತ್ತಿ ಹೇಳಿದ, ತಂದೆಯೇ, ನಾನು ಹೋಗಲು ಬಯಸುತ್ತೇನೆ. ಆಗ ಅಲ್ಲಿದ್ದವರೆಲ್ಲ ನಾವೆಲ್ಲ ಹಿಂದೆ ಉಳಿದು ಬಿಡ್ತೇವೆ ಅಂತ ಭಾವಿಸಿ ಯೋಚಿಸುತ್ತಾ ನಾವೆಲ್ಲ ಎದ್ದು ನಿಂತು ಕೈ ಎತ್ತಿದ್ವಿ. ಎಷ್ಟು ಆತ್ಮಗಳು ಅಲ್ಲಿಗೆ ಬಂದಿದ್ವೋ ಲೆಕ್ಕ ಹಾಕೋದಿಕ್ಕಂತೂ ಆಗೋದಿಲ್ಲ. ಅಷ್ಟು ಜೀವಿಗಳು ಇವನ ಜೊತೆ ಇಲ್ಲಿಗೆ ಬಂದವು. ಪರಮಾತ್ಮನ ಹತ್ತಿರ ಎಲ್ಲದರ ಲೆಕ್ಕ ಇದೆ, ಎಲ್ಲಾ ವಿವರವೂ ಇದೆ. ಆದರೆ ನಾವು ಮಾಡೋಕ್ಕಾಗಲ್ಲ. ಜೀವಿಗಳ ಸಂಖ್ಯೆ ಎಷ್ಟು ಜೀವಿಗಳು 21 ಬ್ರಹ್ಮಾಂಡದಲ್ಲಿ ಇದ್ದಾವೋ ಅವುಗಳೆಲ್ಲ ಸತ್ಯಲೋಕದಿಂದ ಬಂದಿವೆ. ಆಳು ಅರಸ ಜೀವ ಜಂತು ಆಗಿರಬಹುದು. ಯಾವ ಜೀವಿಗಳು ಪಶು ಪಕ್ಷಿ ಯೋನಿ ಹೊಂದಿದ್ದಾವೋ ಅವು ಅನುಭವಿಸುತ್ತವೆ. ಆಗ ಪರಮೇಶ್ವರ ಹೇಳಿದರು, ಆಯ್ತು, ಜ್ಯೋತಿ ನಿರಂಜನ, ಯಾರ್ಯಾರು ನಿನ್ನ ಜೊತೆ ಬರೋಕೆ ಸ್ವ ಇಚ್ಛೆಯಿಂದ ಮನಸಾರೆ ಇಷ್ಟಪಡುತ್ತಿದ್ದಾರೋ ಅವರೆಲ್ಲರ ಸಂಖ್ಯೆಯನ್ನು ನಾನು ಗುರುತಿಸಿಕೊಂಡಿದ್ದೇನೆ
ನನ್ನ ಬಳಿ ಇವೆ. ನೀನು ಹೊರಡು ನಿನ್ನ ಬ್ರಹ್ಮಾಂಡಕ್ಕೆ, ಏಕೆಂದರೆ ಈ ಬ್ರಹ್ಮಾಂಡಗಳು ಮೊದಲು ಸತ್ಯಲೋಕದ ಒಂದು ಮೂಲೆಯಲ್ಲಿ ಇದ್ದವು, ಒಂದು ಏಕಾಂತ ಸ್ಥಳದಲ್ಲಿ, ಸತ್ಯಲೋಕದಲ್ಲಿ. ಮತ್ತೆ ನಾವು ವಾಸಿಸುತ್ತಿದ್ದೆವು ಮುಖ್ಯ ಸತ್ಯಲೋಕದಲ್ಲಿ. ಹೇಗೆ ಒಂದು ಬೆಂಗಳೂರಿನ ಹೊರಗಡೆಯ ಹಳ್ಳಿ ಇರುತ್ತದೋ ಅದೇ ರೀತಿ ಒಂದು ಪಟ್ಟಣದ ಮಧ್ಯಭಾಗದಲ್ಲಿ ನಾವೆಲ್ಲ ವಾಸಿಸುತ್ತಿದ್ದೆವು. ಈ ಕಾಲನ 21 ಬ್ರಹ್ಮಾಂಡಗಳು ಬೆಂಗಳೂರಿನ ಹೊರ ಹಳ್ಳಿ ಎಂದುಕೊಳ್ಳಿ. ಈ ನಿರಂಜನ ತನ್ನ ಬ್ರಹ್ಮಾಂಡದಲ್ಲಿ ಹಿಂದಿರುಗಿದ. ಕ್ಷರ ಪುರುಷನನ್ನು ಜ್ಯೋತಿ ನಿರಂಜನ ಹಾಗೂ ಕಾಲ ಎಂದು ಕೂಡ ಕರೆಯಲಾಗುತ್ತದೆ. ಹೋಗುತ್ತಾ ಹೋಗುತ್ತಾ ಇವನಿಗೆ ಇದೇ ಕಥೆಯಲ್ಲಿ ಹಲವು ಹೆಸರುಗಳನ್ನು ಇಡಲಾಗುತ್ತೆ. ಆಗ ಅಲ್ಲಿ ಪರಮಾತ್ಮ ಏನು ಮಾಡಿದನೆಂದರೆ, ಯಾವ ಆತ್ಮ ಮೊದಲು ಕೈಯೆತ್ತಿ ಒಪ್ಪಿಗೆ ಸೂಚಿಸಿದನೋ ಆ ಆತ್ಮಕ್ಕೆ ಒಪ್ಪಿಗೆ ಕೊಟ್ಟರು ಕ್ಷರಪುರುಷನ ಜೊತೆ ಹೋಗೋಕೆ. ಪರಮೇಶ್ವರನು ಆ ಆತ್ಮಕ್ಕೆ ಒಂದು ಯುವ ಸ್ತ್ರೀ ರೂಪವನ್ನು ಕೊಟ್ಟನು. ಆದರೆ ಅದಕ್ಕೆ ಜನನ ಇಂದ್ರಿಯ ಕೊಡಲಿಲ್ಲ. ಇದರ ನಂತರ ಯಾವೆಲ್ಲ ಆತ್ಮಗಳು ಅವನ ಜೊತೆ ಹೋಗಲು ಸ್ವ ಇಚ್ಛೆಯಿಂದ ಒಪ್ಪಿಗೆ ಸೂಚಿಸಿದವು, ಅವುಗಳಿಗೆ ವಚನದಿಂದ ಬೀಜರೂಪ ಕೊಟ್ಟರು. ತಮ್ಮ ವಚನದಿಂದ ದುರ್ಗೆಯಲ್ಲಿ ಪ್ರವೇಶ ಕೊಟ್ಟರು. ಹೇಗೆಂದರೆ ಈಗಿನ ಕಾಲದಲ್ಲಿ ಈ ಮಾರ್ಗವನ್ನು ತಿಳಿದುಕೊಳ್ಳೋದು ಬಹಳ ಸುಲಭ. ಈ ಡಾಕ್ಟರ್ಗಳು ಏನ್ ಮಾಡ್ತಾರೆ, ಏನ್ ಹೇಳ್ತಾರೆ ಅಂದ್ರೆ, 1 ಗ್ರಾಂ ರಕ್ತದಲ್ಲಿ ಸುಮಾರು ಅಂದ್ರೆ 50 ರಿಂದ 80 ಲಕ್ಷ ಜೀವಾಣು ಒಂದು ತರಹದ್ದಾಗಿರುತ್ತವೆ, ಬೇರೆಯವು ಭಿನ್ನವಾಗಿರುತ್ತವೆ. ಮತ್ತು ಆ ರಕ್ತ ಕಣವನ್ನು ಬೇರೆಯವರ ದೇಹದಲ್ಲಿ ಹಾಕಿದರೆ ಅವು ಮತ್ತಷ್ಟು ಹೆಚ್ಚಾಗುತ್ತವೆ. ಬೇರೆಯವರಿಗೆ ಜೀವಾಣುಗಳನ್ನು ಅಂದರೆ ಇನ್ನೊಬ್ಬರಿಗೆ ಹಾಕಬಹುದು. ಅದೇ ರೀತಿ ಈ ವ್ಯವಸ್ಥೆಯನ್ನು ಅರ್ಥ ಮಾಡಿ ಪರಮಾತ್ಮನು ಯುವತಿಯನ್ನಾಗಿ ಮಾಡಿರುವ ಹುಡುಗಿಗೆ ಪ್ರಕೃತಿ ದೇವಿ ಎಂದು ನಾಮಕರಣ ಮಾಡಿದ. ಅವಳನ್ನು ಮಾಯೆ, ಆದಿಮಾಯೆ ಎನ್ನುತ್ತಾರೆ. ಪ್ರಕೃತಿ ದೇವಿ ಅನ್ನಿ ಅಥವಾ ಆದಿಮಾಯೆ ಅನ್ನಿ. ಮುಂದೆ ಇವಳೇ ಅಷ್ಟಾಂಗಿ ಎಂದು ಕರೆಯಲ್ಪಟ್ಟಳು. ಇವಳನ್ನೇ ದುರ್ಗಾ ಎನ್ನುತ್ತಾರೆ. ಈಗ ಇವಳನ್ನು ಶ್ರೀ ದುರ್ಗಾದೇವಿ ಅನ್ನಿ. ಶ್ರೀ ದುರ್ಗಾದೇವಿಯ ಶರೀರದಲ್ಲಿ ಎಲ್ಲ ಆತ್ಮಗಳನ್ನು ಪ್ರವೇಶ ಮಾಡಿಸಿದ. ಮತ್ತೆ ಪರಮಾತ್ಮ ಹೇಳಿದ, ಮಗಳೇ ನಾನು ನಿನಗೆ ಆಶೀರ್ವಾದ ನೀಡಿದ್ದೇನೆ. ಪರಮೇಶ್ವರ ಹೇಳಿದ, ಮಗಳೇ ನಾನು ನಿನಗೆ ಆಶೀರ್ವಾದ ಮಾಡಿದ್ದೇನೆ ಹಾಗೂ ಎಲ್ಲ ಆತ್ಮಗಳು ನಿನ್ನೊಳಗೆ ಪ್ರವೇಶಿಸಿವೆ ಮತ್ತು ನೀನು ಅಲ್ಲಿಗೆ ಹೋಗು. ಜ್ಯೋತಿ ನಿರಂಜನನ ಹತ್ತಿರ ಹೋಗಿ ಅವನು ಎಷ್ಟು ಜೀವ ಕೇಳಿದರೂ ನಿನ್ನ ವಚನದಿಂದ ಗಂಡು ಅಥವಾ ಹೆಣ್ಣು ಎಂದು ಹೇಳಿ ಉತ್ಪನ್ನ ಮಾಡಿದರೆ ಅಷ್ಟು ಆತ್ಮಗಳು ನಿನ್ನ ಮುಂದೆ ಪ್ರಕಟವಾಗುತ್ತವೆ. ಮತ್ತೆ ಪರಮೇಶ್ವರ ತನ್ನ ಪುತ್ರ ಸಹಜದಾಸನಿಗೆ ಅವನ 16 ಪುತ್ರರಲ್ಲಿ ಸರ್ವಪ್ರಥಮವಾಗಿ ಯಾರನ್ನು ಸೃಷ್ಟಿಸಿದರೂ ಅವರಲ್ಲಿ ಒಬ್ಬನಾಗಿದ್ದ. ಸಹಜದಾಸನಿಗೆ ಹೇಳಿದ, ಮಗನೇ ನಿನ್ನ ಸಹೋದರಿಯನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗು ಮತ್ತು ಆ ಜ್ಯೋತಿ ನಿರಂಜನನ ಹತ್ತಿರ ಬಿಟ್ಟು ಬಾ. ಕ್ಷರಪುರುಷನ ಹತ್ತಿರ ಬಿಟ್ಟು ಬಾ. ಇವನನ್ನು ಕ್ಷರಪುರುಷನೆಂದೂ ಜ್ಯೋತಿ ನಿರಂಜನನೆಂದೂ ಕರೆಯುತ್ತಾರೆ. ಇವನೇ ಮುಂದಕ್ಕೆ ಗೀತೆಯಲ್ಲಿ ತಾನು ಏನು ಕಾಲ ಅಂತ ಹೇಳುತ್ತಾನೋ ಅದೇ ಕಾಲ. ಅಲ್ಲಿ ಬಿಟ್ಟು ಬಾ, ಕ್ಷರಪುರುಷನಿಗೆ ಹೇಳಿಬಿಡು. ಪರಮಾತ್ಮ ಹೇಳಿದ, ನನ್ನ ಪರವಾಗಿ ತಿಳಿಸು, ಇವಳ ಶರೀರದಲ್ಲಿ ಎಲ್ಲ ಆತ್ಮಗಳನ್ನು ಪ್ರವೇಶ ಮಾಡಿಸಿದ್ದೀನಿ ಅಂತ. ಮತ್ತು ಇವಳಿಗೆ ವಚನ ಕೊಟ್ಟಿದ್ದೀನಿ, ಆಶೀರ್ವಾದ ಮಾಡಿದ್ದೀನಿ, ಶಕ್ತಿ ಕೊಟ್ಟಿದ್ದೀನಿ, ವರದಾನ ಮಾಡಿದ್ದೀನಿ. ನೀನು ಎಷ್ಟು ಜೀವಗಳನ್ನು ಬಯಸುತ್ತೀಯೋ, ಗಂಡು ಅಥವಾ ಹೆಣ್ಣು, ಈ ಹುಡುಗಿ ಪ್ರಕೃತಿ ದೇವಿ ಉತ್ಪನ್ನ ಮಾಡುತ್ತಾಳೆ. ಸಹಜದಾಸನು ತನ್ನ ತಂದೆಯ ಆದೇಶವನ್ನು ಶಿರಸಾವಹಿಸಿ ಆತನ ಸಹೋದರಿ ಶ್ರೀ ದುರ್ಗಾಳನ್ನು ಜೊತೆಯಲ್ಲಿ ಕರೆದುಕೊಂಡು ಜ್ಯೋತಿ ನಿರಂಜನನ ಹತ್ತಿರ ಬಂದ. ಅಂದರೆ ಕ್ಷರಪುರುಷನ ದ್ವೀಪಕ್ಕೆ ಹೋದ ಆ 21 ಬ್ರಹ್ಮಾಂಡಗಳಿಗೆ. ಅವನಿಗೆ ಹೇಳಿದ, ಇವಳು ಸಹೋದರಿ ಮತ್ತು ಈ ಸಹೋದರಿಯ ಶರೀರದಲ್ಲಿ ಪರಮಾತ್ಮನು ಎಲ್ಲ ಆತ್ಮಗಳನ್ನು ಪ್ರವೇಶ ಮಾಡಿಸಿದಾನೆ ಅಂದ. ಈಗ ಸಹಜದಾಸನು ಕ್ಷರಪುರುಷನಿಗೆ ಹೇಳಿದ, ತಂದೆಯವರು ಈ ಸಹೋದರಿಯನ್ನು ಕಳುಹಿಸಿದ್ದಾರೆ. ದುರ್ಗೆ ಈ ಶ್ರೀದೇವಿಯ ಶರೀರದಲ್ಲಿ ಆ ಎಲ್ಲ ಆತ್ಮಗಳನ್ನು ಪ್ರವೇಶ ಮಾಡಿಸಿದ್ದಾನೆ ಮತ್ತು ಇವಳಿಗೆ ಕಬೀರದೇವನು ವರವನ್ನು ಕೊಟ್ಟಿದ್ದಾನೆ. ಅಂದರೆ ಎಷ್ಟು ಜೀವಗಳನ್ನು ನೀನು ಬಯಸುತ್ತೀಯೋ ಇವಳು ವಚನದಿಂದ ಸೃಷ್ಟಿಸ್ತಾಳೆ. ಹಾಗಂತ ಹೇಳಿ ಸಹಜದಾಸ್ ಆ ಹುಡುಗಿಯನ್ನು ಅಲ್ಲಿಯೇ ಬಿಟ್ಟು
ವಾಪಸ್ ಹೋದ. ಈಗ ಸಹಜದಾಸ ವಾಪಸ್ ಆದ ನಂತರ ಈಗ ಅಲ್ಲಿ ಪ್ರಕೃತಿದೇವಿ ಮತ್ತು ಈ ಕ್ಷರಪುರುಷ ಅರ್ಥಾತ್ ಜ್ಯೋತಿ ನಿರಂಜನ ಇವರಿಬ್ಬರೂ ಇದ್ದರು. ಈಗ ಅವಳು ಯುವತಿಯಾಗಿ ರೂಪವತಿಯಾಗಿದ್ದಳು, ಕಂಗೊಳಿಸುತ್ತಿದ್ದಳು. ಈಗ ಜ್ಯೋತಿ ನಿರಂಜನ ಅಥವಾ ಕ್ಷರಪುರುಷನ ಮನಸ್ಸಿನಲ್ಲಿ ದೋಷ ಉತ್ಪನ್ನವಾಯಿತು. ಒಬ್ಬಂಟಿಯಾಗಿರುವ ಯುವತಿಯನ್ನು ನೋಡಿ ಅವನು ಆ ಹುಡುಗಿಯೊಂದಿಗೆ, ದುರ್ಗೆಯ ಜೊತೆ ಶ್ರೀ ದೇವಿಯೊಂದಿಗೆ ದುರ್ವ್ಯವಹಾರವನ್ನು ಮಾಡಲು ಬಯಸಿದ. ಆದರೆ ಪ್ರಕೃತಿ ದೇವಿ ಮತ್ತೆ ಮತ್ತೆ ಹೇಳಿದಳು, ಜ್ಯೋತಿ ನಿರಂಜನ, ಇಂತಹ ಕರ್ಮವನ್ನು ಮಾಡಬೇಡಿ. ನಾನು ನಿಮ್ಮ ಸಹೋದರಿ, ನೀವು ನನ್ನ ಹಿರಿಯ ಸಹೋದರ. ನಿಮ್ಮ ಸೃಷ್ಟಿ, ನಿಮ್ಮ ಉತ್ಪತ್ತಿ ಪರಮೇಶ್ವರ ಕಬೀರದೇವ ಸತ್ಪುರುಷರು ಮೊಟ್ಟೆಯಿಂದ ಮಾಡಿದ್ದಾರೆ. ನಂತರ ನನ್ನ ಸೃಷ್ಟಿಯನ್ನು ಕೂಡ ಅದೇ ಪರಮೇಶ್ವರರು ಮಾಡಿದ್ದಾರೆ. ನೀವು ನನ್ನ ಹಿರಿಯ ಸಹೋದರ, ನಾನು ನಿಮ್ಮ ಕಿರಿಯ ಸಹೋದರಿ. ನೀವು ನನ್ನೊಂದಿಗೆ ಈ ತಪ್ಪು ಮಾಡಬೇಡಿ ಎಂದು ಬಹಳ ವಿನಂತಿ ಮಾಡಿದಳು. ಆದರೆ ಕ್ಷರಪುರುಷನಲ್ಲಿ ಕಾಮದ ದಾಹ ಎಷ್ಟು ಹೆಚ್ಚಾಯಿತೆಂದರೆ, ಎಷ್ಟು ರಜೋಗುಣ ಪ್ರಭಾವಿತನಾಗಿದ್ದನೆಂದರೆ, ಅವಳ ಯಾವುದೇ ಮಾತನ್ನು ಕೇಳದೆ, ಮಾನ ಮರ್ಯಾದೆ ಏನೂ ಇಲ್ಲದೆ ಹುಡುಗಿಯೊಂದಿಗೆ ಬಲಾತ್ಕಾರ ಚೇಷ್ಟೆ ಮಾಡಲು ಮುಂದಾದ ಈತ ಅಸಂಬದ್ಧ ರೀತಿಯಲ್ಲಿ ಬಾಯನ್ನು ತೆರೆದಿದ್ದ. ದುರ್ಗಾ ಅಂದರೆ ಪ್ರಕೃತಿದೇವಿ ಸೂಕ್ಷ್ಮರೂಪ ತಾಳಿ ಆತನ ಬಾಯಿಯ ಮುಖಾಂತರ ಹೊಟ್ಟೆಯನ್ನು ಪ್ರವೇಶಿಸಿ ಅವಿತುಕೊಂಡಳು. ಎಲ್ಲೂ ಓಡಿ ಹೋಗಲು ಅವಕಾಶವಿರಲಿಲ್ಲ. ಅವಳಿಗೆ ತನ್ನ ಮರ್ಯಾದೆಯನ್ನು, ತನ್ನ ಶೀಲವನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಅವಳು ಅವನ ಹೊಟ್ಟೆಯಲ್ಲಿ ಆಶ್ರಯ ಪಡೆದಳು. ಅಲ್ಲಿಂದ ಪರಮಾತ್ಮ ನನ್ನನ್ನು ರಕ್ಷಿಸು ಎಂದು ಕೂಗಿದಳು. ನನ್ನನ್ನು ಕಾಪಾಡಿ ತಂದೆಯೇ, ನನ್ನನ್ನು ಕಾಪಾಡಿ. ಪರಮಾತ್ಮನಿಗೆ ಗೊತ್ತಿತ್ತು ಇವಳ ಜೊತೆ ಹೀಗೆಯೇ ಆಗುತ್ತೆ ಅಂತ. ಏಕೆಂದರೆ ನಾವು ಪರಮಾತ್ಮ ಪರಮೇಶ್ವರರು ಪುನಃ ಪುನಃ ಬೇಡ ಅಂದರೂ ಇವನಿಂದ ನಮ್ಮ ಮನಸ್ಸನ್ನು ನಿಗ್ರಹಿಸಲು ಸಾಧ್ಯವಾಗಲಿಲ್ಲ. ಪರಮೇಶ್ವರನು ಸ್ವಯಂ ತನ್ನ ಮಗ ಯೋಗಜಿತನ ರೂಪಧಾರಣೆ ಮಾಡಿ ಅಲ್ಲಿ ಪ್ರತ್ಯಕ್ಷನಾದ. ಹುಡುಗಿಯನ್ನು, ದುರ್ಗಾಳನ್ನು ಅವನ ಹೊಟ್ಟೆಯಿಂದ, ಶರೀರದಿಂದ ಹೊರಗೆ ತೆಗೆದರು. ಮತ್ತೆ ಹೇಳಿದ, ಜ್ಯೋತಿ ನಿರಂಜನ, ಕೇಳಿಕೋ ಪರಮಪಿತನ ಆದೇಶವನ್ನು. ನೀನು ಈ ಒಳ್ಳೆಯ ಲೋಕದಲ್ಲಿ ಇಂತಹ ಪಾಪವನ್ನು ಮಾಡಿದ ಮೊದಲ ವ್ಯಕ್ತಿ. ನೀನು ಈ ಹುಡುಗಿಯ ಜೊತೆ ಅನುಚಿತವಾಗಿ ವರ್ತಿಸಿದ್ದೀಯಾ ಮತ್ತು ಇವಳನ್ನು ನಿನ್ನ ಹೊಟ್ಟೆಯೊಳಗೆ ನುಂಗಿದ್ದೀಯಾ. ಮತ್ತು ನಿನ್ನ ಈ ಕ್ರಿಯೆ ಕೂಡ ಒಬ್ಬ ಅಭದ್ರ ವ್ಯಕ್ತಿಯದ್ದಾಗಿತ್ತು. ಆದ್ದರಿಂದ ಇಂದಿನಿಂದ ನಿನ್ನ ಹೆಸರು ಕಾಲ ಅಂತ. ಕಾಲ ಎನ್ನುವ ಹೆಸರಿನಿಂದ ಗುರುತಿಸಲ್ಪಡುತ್ತಿ ಮತ್ತು 1,00,000 ಮಾನವ ಶರೀರಧಾರಿ ಪ್ರಾಣಿಗಳ ನಿತ್ಯ ಆಹಾರ ಕ್ರಿಯೆಯನ್ನು ಮಾಡುತ್ತೀಯ. ಮತ್ತು 1.25 ಲಕ್ಷ ಉತ್ಪನ್ನ ಮಾಡ್ತೀಯ. ಅಂದರೆ ಪ್ರತಿಶತ 25 ಹೆಚ್ಚುವರಿ ನೀನು ಉತ್ಪನ್ನ ಮಾಡುತ್ತೀಯ. ಮತ್ತು ಇವತ್ತಿನಿಂದ ನಿನ್ನನ್ನು ಇಲ್ಲಿಂದ ಪರಮಪಿತ ಪರಮೇಶ್ವರರು ಹೊರ ಹಾಕುತ್ತಿದ್ದಾರೆ. ನಿಮ್ಮನ್ನು ಸತ್ಯಲೋಕದಿಂದ 21 ಬ್ರಹ್ಮಾಂಡ ಸಮೇತ ಹೊರಹಾಕುತ್ತಿದ್ದಾರೆ. ಇವಾಗಲೇ ಇಲ್ಲಿಂದ ಹೊರಟು ಹೋಗಿ ನೀವು. ಅಷ್ಟು ಹೇಳುತ್ತಿದ್ದ ಹಾಗೆ 21 ಬ್ರಹ್ಮಾಂಡಗಳು ಹೇಗೆ ಹೊರಟವು ಅಂದರೆ, ವಿಮಾನ ವೇಗವನ್ನು ಹೇಗೆ ಪಡೆದುಕೊಳ್ಳುತ್ತೋ ಹಾಗೆ. ಮತ್ತೆ ಈ ದುರ್ಗಾಳಿಗೆ ಪರಮಾತ್ಮ ಹೇಳಿದ, ಮಗಳೇ, ನಿನ್ನ ಕಾಲಿನ ಮೇಲೆ ನೀನೇ ಕಲ್ಲು ಹಾಕಿಕೊಂಡು ಬಿಟ್ಟೆ. ಈಗ ನೀವು ಸ್ವ ಇಚ್ಛೆಯಿಂದ ಇವನ ಜೊತೆ ಹೋಗುತ್ತಿದ್ದೀರಾ. ಈಗ ತಂದೆ ಹೃದಯದಲ್ಲಿ ನೀವು ಸ್ಥಾನವನ್ನು ಕಳೆದುಕೊಂಡಿದ್ದೀರಿ. ಕಾರಣ ಪರಮಾತ್ಮ ಅಲ್ಲಿ ರೂಪ ಬದಲಿಸಿ ನಿಂತಿದ್ದರು. ಈಗ ನೀವಿಲ್ಲಿ ನೆಲೆಸಲಾಗುವುದಿಲ್ಲ. 21 ಬ್ರಹ್ಮಾಂಡಗಳು ಸತ್ಯಲೋಕದಿಂದ ಹೊರಟವು ಮತ್ತು ಸತ್ಯಲೋಕದ ಹೊರಗಿನ ಕ್ಷೇತ್ರದ ಸೀಮೆಯಿಂದ 16 ಶಂಖಕೋಶದಷ್ಟು, ಹೇಗೆಂದರೆ ಕೋಟಿ, ಶತಕೋಟಿ, ಶೋಣಿ, ಕರ್ವ, ಮಹಾಕರ್ವ, ಶಂಖ, ಮಹಾಶಂಖ, ಹಾಗೆ 16 ಶಂಖಕೋಶ ಅಂದರೆ ಒಂದು ಕೋಶದ ಅಂತರ ಸುಮಾರು 3 ಕಿಲೋಮೀಟರ್ನಷ್ಟು ಇರುತ್ತೆ. ಅಂದರೆ 48 ಶಂಖಕೋಶ ಕಿಲೋಮೀಟರ್ ಅಂದುಕೊಳ್ಳಿ. ಈ 21 ಬ್ರಹ್ಮಾಂಡಗಳು ಬಂದವು. ಆಗ ಜ್ಯೋತಿ ನಿರಂಜನ ಯೋಚಿಸಿದ, ನನಗಾಗಬೇಕಾದ್ದು ಆಗಿ ಹೋಯಿತು. ನಾನೀಗ ಇಲ್ಲಿಯವನಾಗಿ ಸರ್ವತಂತ್ರನಾದೆ, ಸ್ವತಂತ್ರನಾದೆ. ನನ್ನ ಇಷ್ಟದಂತೆ ನಡೆಸುತ್ತೇನೆ. ಇವನು ಮತ್ತೆ ಆ ದುರ್ಗಾದೇವಿಯ ಜೊತೆ ದುರ್ವ್ಯವಹಾರ ಮಾಡಲು ಆರಂಭಿಸಿದ.
ಶ್ರೀ ದುರ್ಗಾದೇವಿ ಮತ್ತೆ ಹೇಳಿದಳು, ಜ್ಯೋತಿ ನಿರಂಜನ ಅಂದರೆ ಕ್ಷರಪುರುಷ, ನೀನು ಕಣ್ಣು ತೆರೆದು ನೋಡು. ಪರಮಾತ್ಮನು ನನಗೆ ಶಕ್ತಿಯನ್ನು ಕೊಟ್ಟಿದ್ದಾನೆ, ವಚನ ಶಕ್ತಿಯನ್ನು ಕೊಟ್ಟಿದ್ದಾನೆ, ಶಬ್ದ ಶಕ್ತಿಯನ್ನೂ ಕೊಟ್ಟಿದ್ದಾನೆ. ನೀನು ಎಷ್ಟು ಜೀವಿಗಳು ಬೇಕು ಎನ್ನುತ್ತೀಯೋ ಅಷ್ಟು ಉತ್ಪನ್ನ ಮಾಡುತ್ತೇನೆ ನಿನ್ನ ಈ ಸಂಸಾರಕ್ಕಾಗಿ. ನೀನು ಈ ಮೈಥುನ ಸೃಷ್ಟಿಯನ್ನು ಪ್ರಾರಂಭಿಸಬೇಡ. ಆದರೆ ಅವನು ಒಪ್ಪಲಿಲ್ಲ. ದುರ್ಗಾ ಮತ್ತೆ ಬೇಡಿಕೊಂಡಳು, ನೋಡು, ಮೊದಲು ನೀನು ನನ್ನ ಅಣ್ಣ, ನಾನು ನಿನ್ನ ತಂಗಿ. ಹಾಗೂ ನಾನು ನಿನ್ನ ಹೊಟ್ಟೆಯಿಂದ, ನಿನ್ನ ಶರೀರದಿಂದ ಹೊರಬಂದಿದ್ದೇನೆ. ಆದ್ದರಿಂದ ನಾನು ನಿನ್ನ ಮಗಳಾದೆ. ಅದಕ್ಕಾಗಿಯಾದರೂ ಮರ್ಯಾದೆ ಕೊಡು. ಆದರೆ ಈ ಜ್ಯೋತಿ ನಿರಂಜನ ಕ್ಷರಪುರುಷನು ಅವಳ ಯಾವುದೇ ಮಾತನ್ನು ಕೇಳಲಿಲ್ಲ. ಆ ಹುಡುಗಿಗೆ ಪರಮಾತ್ಮನು ಜನನ ಇಂದ್ರಿಯವನ್ನು ಕೊಟ್ಟಿರಲಿಲ್ಲ. ಆ ಕಾಲನು ಜ್ಯೋತಿ ನಿರಂಜನನು ತಪಸ್ಸಿನಿಂದ ಸಿದ್ಧಿ ಸಹ ಪ್ರಾಪ್ತಿಯಾಗತ್ತೆ. ತನ್ನ ಸಿದ್ಧಿಯ ಶಕ್ತಿಯಿಂದ ಜನನ ಇಂದ್ರಿಯವನ್ನು ಸೃಷ್ಟಿಸಿ ದುರ್ಗೆಯನ್ನು ಬಲವಂತವಾಗಿ ವಿವಾಹವಾದ. ಮತ್ತೆ ಈ 3 ಪುತ್ರರ ಉತ್ಪತ್ತಿಯಾಯಿತು. ರಜೋಗುಣಯುಕ್ತ ಬ್ರಹ್ಮ, ಸತೋಗುಣಯುಕ್ತ ವಿಷ್ಣು, ತಮೋಗುಣಯುಕ್ತ ಶಿವ. ಈ ಮೂವರನ್ನು ಒಂದೊಂದು ಗುಣಯುಕ್ತರನ್ನಾಗಿ ಮಾಡಿದ. ಒಂದೊಂದು ಗುಣಯುಕ್ತರನ್ನಾಗಿ ಹೇಗೆ ಮಾಡ್ದ? ಈ ಕಾಲನು ಒಂದು ಬ್ರಹ್ಮಾಂಡದ ಮೇಲೆ ಟಾಪ್ ಮೋಸ್ಟ್ ಪ್ಲೇಸ್ ಶಿಖರದಲ್ಲಿ ಒಂದು ಗುಪ್ತ ಸ್ಥಾನವನ್ನು ನಿರ್ಮಿಸಿದ್ದಾನೆ. ಆ ಗುಪ್ತ ಸ್ಥಾನದಲ್ಲಿ ದುರ್ಗಾ ಮತ್ತು ಈ ಕಾಲನ ಹೊರತು ಯಾರೂ ಹೋಗಲಾರರು. ಅಲ್ಲಿ ಇವನು 3 ಸ್ಥಾನಗಳನ್ನು ನಿರ್ಮಿಸಿದ್ದಾನೆ. ಆ ಗುಪ್ತ ಸ್ಥಾನದಲ್ಲಿ, ಗುಪ್ತ ಕ್ಷೇತ್ರದಲ್ಲಿ 3 ಸ್ಥಾನಗಳನ್ನು ಮಾಡಿದ್ದಾನೆ. ಒಂದು ರಜೋಗುಣ ಪ್ರಧಾನ ಕ್ಷೇತ್ರ, ಒಂದು ಸತೋಗುಣ ಪ್ರಧಾನ ಕ್ಷೇತ್ರ, ಮತ್ತೊಂದು ತಮೋಗುಣ ಪ್ರಧಾನ ಕ್ಷೇತ್ರ. ಉದಾಹರಣೆಗೆ, ಒಂದು ಮನೆಯಲ್ಲಿ 3 ಕೊಠಡಿಗಳು ಇವೆ. ಒಂದು ಕೋಣೆಯಲ್ಲಿ ಅಶ್ಲೀಲ ಚಿತ್ರ ಹಾಕಿದಂತೆ, ಮತ್ತೆ ಇನ್ನೊಂದರಲ್ಲಿ ಸಾಧು ಸಂತ ಫಕೀರರ ಮಹಾಪುರುಷರ ಚಿತ್ರ ಹಾಕಿದಂತೆ, ಮತ್ತೆ 3ನೇಯದರಲ್ಲಿ ಶೂರರ ವೀರರ ಹುತಾತ್ಮರ ಚಿತ್ರ ಹಾಕಿದಂತೆ. ಯಾವ ವ್ಯಕ್ತಿ ಆ ಅಶ್ಲೀಲ ಚಿತ್ರ ಹಾಕಿದ ಕೋಣೆಯನ್ನು ಪ್ರವೇಶಿಸುತ್ತಾನೋ ಅಲ್ಲಿ ಹೋಗಿ ಅವನ ಭಾವನೆ ಸ್ವಭಾವ ಹಾಗೆ ಆಗತ್ತೆ, ಅದು ಸ್ವಾಭಾವಿಕ. ಮತ್ತೆ ಅವನು ಸಾಧು ಸಂತ ಫಕೀರರ ಚಿತ್ರ ಹಾಕಿರುವ ಕೋಣೆಗೆ ಪ್ರವೇಶಿಸುತ್ತಾನೆ. ಅಲ್ಲಿ ಹೋಗ್ತಿದ್ದ ಹಾಗೆ ಅವನ ವಿಚಾರಗಳು ಬಹಳ ವಿನಮ್ರವಾಗಿ ಭಾವನೆಗಳು ಬದಲಾಗತ್ತೆ. ಹಾಗೆಯೇ ಅವನು ಯಾವ ಕೋಣೆಯಲ್ಲಿ ಶೂರರ ವೀರರ ಹುತಾತ್ಮರ ಚಿತ್ರ ಹಾಕಿದ್ದಾರೋ ಅಲ್ಲಿಗೆ ಹೋಗ್ತಿದ್ದ ಹಾಗೆ ಅವನ ಮನೋಬಲ ತನ್ನಿಂದ ತಾನೇ ಬದಲಾಗಿ ಅದೇ ಸ್ವಭಾವ ಹೊಂದುತ್ತಾನೆ. ಸರಿಯಾಗಿ ಅದೇ ಪ್ರಕಾರ ಆ 3 ಪುತ್ರರನ್ನು ರಜೋಗುಣ ಬ್ರಹ್ಮನನ್ನು ಹೇಗೆ ಉತ್ಪತ್ತಿ ಮಾಡಿದ ಅಂದರೆ, ದುರ್ಗೆಯನ್ನು ತನ್ನ ಪತ್ನಿಯ ರೂಪದಲ್ಲಿ, ಈ ಶ್ರೀದೇವಿಯನ್ನು ಪತ್ನಿಯ ರೂಪದಲ್ಲಿ ಇಟ್ಟ. ಇವರು ರಜೋಗುಣ ಪ್ರಧಾನ ಕ್ಷೇತ್ರದಲ್ಲಿ ವಾಸಿಸಲಾರಂಭಿಸಿದಾಗ ಆಗ ಈ ಕ್ಷರಪುರುಷನು, ಈ ಜ್ಯೋತಿ ನಿರಂಜನ ತನ್ನ ಪಂಚಮುಖಿ ರೂಪ ಧರಿಸಿ ಅಲ್ಲಿ ಇರಲಾರಂಭಿಸಿದ್ರು. ಇವರಿಬ್ಬರ ಸಂಯೋಗದಿಂದ ಯಾವ ಪುತ್ರ ಉತ್ಪತ್ತಿಯಾದನೋ ಅವನು ಪಂಚಮುಖಿಯಾದ. ಮತ್ತು ಎಲ್ಲಿಯವರೆಗೂ ಅವರು ರಜೋಗುಣ ಪ್ರಧಾನ ಕ್ಷೇತ್ರದಲ್ಲಿದ್ದರೋ ಇಬ್ಬರ ಮನೋಭಾವ ಹಾಗೆಯೇ ಇರುತ್ತೆ. ಅದೇ ಕಾರಣದಿಂದ ಆ ಎಲ್ಲಾ ಗುಣಗಳು ಬ್ರಹ್ಮನಲ್ಲಿ ಪ್ರವೇಶಿಸಿದ್ದವು. ಮತ್ತು ಬಾಲ್ಯದಿಂದಲೇ ಬ್ರಹ್ಮನನ್ನು ಇವರು ಕೋಮಾದಲ್ಲಿ ಇಟ್ಟಿದ್ದರು. ಪೋಷಣೆಯನ್ನು ಮುಂದುವರಿಸಿದರು. ಹೇಗೆಂದರೆ, ಒಬ್ಬ ವ್ಯಕ್ತಿ ಹೇಳುತ್ತಿದ್ದ 10 ವರ್ಷದಿಂದ ಒಬ್ಬ ಹುಡುಗ ಕೋಮಾದಲ್ಲಿ ಇದ್ದಾನೆ ಎಂದು. ಆ ಅವಸ್ಥೆಯಲ್ಲಿ ಒಂದು ಪೈಪಿನ ಮೂಲಕ ಆಹಾರ ಆತನ ಹೊಟ್ಟೆಗೆ ನೀಡಲಾಯಿತು. ಅಂದರೆ ಹಾಗೆಯೇ ಕೋಮಾದಲ್ಲಿ ಇಡುತ್ತಾರೆ. ಯುವಕರಾದ ನಂತರ ಇವರನ್ನು ಸಚೇತರನ್ನಾಗಿ ಮಾಡುತ್ತಾರೆ. ಮತ್ತು 2ನೇಯ ಸತೋಗುಣ ಪ್ರಧಾನ ಕ್ಷೇತ್ರದಲ್ಲಿ ಈ ಕಾಲ ವಿಷ್ಣುವಿನ ರೂಪ ಧರಿಸುತ್ತಾನೆ, ಈ ಕ್ಷರಪುರುಷ. ಮತ್ತು ತನ್ನ ಪತ್ನಿ ದುರ್ಗಾಳನ್ನು ಅಲ್ಲಿ ಇರಿಸುತ್ತಾನೆ, ಈ ಮಹಾಲಕ್ಷ್ಮಿ ರೂಪದಲ್ಲಿ. ಇವರಿಬ್ಬರ ಸಂಯೋಗದಿಂದ ಸತೋಗುಣ ಪ್ರಧಾನ ಕ್ಷೇತ್ರದಲ್ಲಿ ಉತ್ಪತ್ತಿಯಾಗುವ ಪುತ್ರನು ಹಾಗೆ ಸತೋಗುಣಯುಕ್ತನಾಗುತ್ತಾನೆ. ಹಾಗೂ ವಿಷ್ಣುವನ್ನು ಕೂಡ ಇವರು ಅಚೇತರನ್ನಾಗಿಸುತ್ತಾರೆ. ಯುವಕನಾದ ಬಳಿಕ ಇವನನ್ನು ಸಚೇತನನ್ನಾಗಿಸುತ್ತಾರೆ. ಮತ್ತೆ ಇವರು 3ನೇಯ ತಮೋಗುಣ ಪ್ರಧಾನ ಕ್ಷೇತ್ರಕ್ಕೆ ಹೋಗಿಬಿಡ್ತಾರೆ. ಯಾರು? ಈ ಕ್ಷರಪುರುಷ ಮತ್ತು ದುರ್ಗಾ. ಈಗ ಅಲ್ಲಿ ಶ್ರೀದೇವಿಯು ಪಾರ್ವತಿಯ ರೂಪ ಧರಿಸುತ್ತಾಳೆ. ಮತ್ತೆ ಇವನು ಶಿವನ ರೂಪ ಧರಿಸುತ್ತಾನೆ. ಹೇಗೆ ಫೋಟೋದಲ್ಲಿ ನೋಡಿದ್ದೆವು ಹಾಗೆಯೇ
ಶಿವನ ರೂಪವನ್ನು ಧರಿಸುತ್ತಾನೆ ಮತ್ತು ಆ ತಮೋಗುಣ ಪ್ರಧಾನ ಕ್ಷೇತ್ರದಲ್ಲಿ ಇರ್ತಾರೆ. ಅಲ್ಲಿ ಇವರ ಸಂಯೋಗದಿಂದ ಯಾವ ಪುತ್ರ ಉತ್ಪತ್ತಿಯಾಗ್ತಾನೋ ಅವನು ಸಹಜವಾಗಿ ತಮೋಗುಣಯುಕ್ತನಾಗ್ತಾರೆ. ಮತ್ತೆ ಯುವಕನಾಗುವ ಮೊದಲು ಅವನನ್ನು ಸಹ ಅಚೇತರಾಗಿರಿಸುತ್ತಾರೆ. ಯುವಕನಾದ ಮೇಲೆ ನಂತರ ಸಚೇತನನ್ನಾಗಿ ಮಾಡುತ್ತಾರೆ. ಇವರು ಯುವಕರಾದಾಗ ಮೂವರನ್ನು ಜೊತೆಗೂಡಿಸುತ್ತಾರೆ. ಒಟ್ಟು ಮಾಡಿ ಈ ಕಾಲ ಏನ್ ಹೇಳ್ತಾನೆ ಅಂದ್ರೆ, ಯಾವಾಗ ಈ ಮೂವರು ಯುವಕರಾದರೂ ನಂತರ ಅವರು ಕೆಲಸ ಮಾಡಲು ಯೋಗ್ಯರೆನಿಸಿದ ಸಮಯದಲ್ಲಿ ಸತ್ಕಾರ್ಯಗಳನ್ನು ನಿಭಾಯಿಸಲು ಶಕ್ತರಾದಲ್ಲಿ ಆಗ ಈ ಕಾಲನು ಕ್ಷರಪುರುಷನು ಶರಬ್ರಹ್ಮನು ಹೇಳಿದ ತನ್ನ ಪತ್ನಿ ದುರ್ಗಾಳಿಗೆ, ಇವತ್ತಿನ ನಂತರ ನಾನು ಯಾರ ಮುಂದೆಯೂ ನನ್ನ ನೈಜ ವಾಸ್ತವಿಕ ರೂಪದಲ್ಲಿ ಬರುವುದಿಲ್ಲ. ಇದು ನನ್ನ ಪ್ರತಿಜ್ಞೆ. ಮತ್ತು ನೀವು ಹೋಗಿ ಕೆಳಗಿನ 21 ಬ್ರಹ್ಮಾಂಡಗಳಲ್ಲಿ ಅಲ್ಲಿನ ಸೃಷ್ಟಿಯನ್ನು ಸಂಭಾಳಿಸಿ. ಆಗ ದುರ್ಗಾ ಹೇಳಿದ್ದು, ಜ್ಯೋತಿ ನಿರಂಜನ, ನಿನ್ನಿಂದ ನಂಗೆ ಸಾಕಾಗಿದೆ. ನಾನು ಸ್ವತಃ ನನ್ನ ಕಾಲುಗಳ ಮೇಲೆ ಕಲ್ಲು ಹಾಕಿಕೊಂಡಿದ್ದೇನೆ. ನಿನ್ನ ವಶವಾದೆ. ಈಗ ನೀನು ಹೇಗೆ ಕುಣಿಸುತ್ತೀಯೋ ಹಾಗೆ ನಾನು ಕುಣಿಯಬೇಕು. ಒಂದು ಮಾತು ಹೇಳು, ನಾನೊಬ್ಬಳೇ ಹೆಣ್ಣು ಅಷ್ಟು ದೊಡ್ಡ ವಿಸ್ತಾರವಾದ ಬ್ರಹ್ಮಾಂಡವನ್ನು ಹೇಗೆ ನಡೆಸಲಿ? ನೀವು ನನ್ನ ಜೊತೆಯಿದ್ದರೆ ನನಗೆ ಸಹಾಯವಾಗುತ್ತೆ. ತಾನು ಗುಪ್ತನಾಗಿರುವೆನೆಂದು ಎಂದೂ ಯಾರ ಮುಂದೆಯೂ ಬರುವುದಿಲ್ಲ ಎಂದ. ನನ್ನ ಯೋಗಮಾಯೆಯಿಂದ ಮರೆಯಾಗಿರುತ್ತೇನೆ, ಆದರೆ ನಿನಗೆ ಪ್ರತಿಕ್ಷಣವೂ ಸಹಕಾರ ನೀಡುತ್ತೇನೆ. ನೀನು ಕೇವಲ ನಿಮಿತ್ತ ಮಾತ್ರ ಇರ್ತೀಯ. ನಾನು ಏನೇ ಮಾಡಿದರೂ ನನ್ನಿಷ್ಟದಂತೆ ಮಾಡ್ತೇನೆ. ನನ್ನ ಕರ್ಮ ಅಲೌಕಿಕವಾದದ್ದು. ಇಷ್ಟು ಹೇಳಿ ದುರ್ಗೆಯನ್ನು ಆ ಮೂವರು ಮಕ್ಕಳ ಹತ್ತಿರ ಕಳುಹಿಸಿದ. ದುರ್ಗಾ ಆ ಮೂವರನ್ನು ಸಚೇತರನ್ನಾಗಿ ಮಾಡಿ ಪ್ರೇರಣೆಗೊಳಿಸಿ ಒಂದು ಜಾಗದಲ್ಲಿ ಜೊತೆಗೂಡಿಸಿದಳು. ಆಗ ಮೂವರಿಗೂ ಹೇಳಿದಳು, ತಮ್ಮ ಕಾರ್ಯಗಳನ್ನು ನಿರ್ವಹಿಸಿ ಬ್ರಹ್ಮ ಸೃಷ್ಟಿಯನ್ನು, ವಿಷ್ಣು ಸತ್ಕಾರ್ಯವನ್ನು, ಶಿವ ಸಂಹಾರವನ್ನು ಮಾಡಿ. ಆಗ ಉತ್ತರಿಸಿದರು, ಮಾತೆ, ಅಲ್ಲಿ ಸ್ಥಳವೇ ಇಲ್ಲ. ಎಲ್ಲ ಜಲಮಯವಾಗಿದೆ. ನಾವು ಎಲ್ಲಿರುವುದು? ಇವರನ್ನು ಅಲ್ಲಿ ಸಮುದ್ರದ ಒಳಗೆ ಅಕ್ಷೀರ ಸಮುದ್ರದಲ್ಲಿ ಇಡಲಾಗಿತ್ತು. ಆಗ ದುರ್ಗಾ ಹೇಳಿದಳು, ನೀವು ಮೂವರು ವಿಮಾನದಲ್ಲಿ ಕುಳಿತುಕೊಳ್ಳಿ. ಇವರಿಗೆ ಬಹಳಷ್ಟು ತೋರಿಸಿದರು. ಮೇಲಿನ ಲೋಕ 108 ತೋರಿಸಿದರು. ಈ ಮೂವರಿಗೆ 3 ರಾಜಧಾನಿಯನ್ನು ನೀಡಲಾಗಿತ್ತು. ಒಂದು ಶಿವಪುರಿ, ಒಂದು ವಿಷ್ಣುಪುರಿ ಮತ್ತು ಬ್ರಹ್ಮಪುರಿ. ಶಿವಲೋಕ ಅಥವಾ ಶಿವಪುರ ಎನ್ನಬಹುದು, ಬ್ರಹ್ಮಲೋಕ ಅಥವಾ ಬ್ರಹ್ಮಪುರ ಎನ್ನಬಹುದು, ಹಾಗೂ ವಿಷ್ಣುಪುರ ಅಥವಾ ವಿಷ್ಣುಲೋಕವೆನ್ನಬಹುದು. ಈ ಮೂವರನ್ನು ಒಂದೊಂದು ಲೋಕಕ್ಕೆ ಕಳಿಸಿ ಅವರಿಗೆ ಅಗ್ರಸ್ಥಾನವನ್ನು ಕೊಟ್ಟು ಇವರಿಗೆ ಈ ಮೂವರಿಗೂ ಸಾಗರ ಮಂಥನ ಮಾಡಲು ಆಜ್ಞೆ ಮಾಡಿದಳು. ದುರ್ಗಾಳಿಗೆ ಆದೇಶಿಸುತ್ತಾನೆ ಈ ಬ್ರಹ್ಮ, ಕ್ಷರಪುರುಷ, ಕ್ಷರಬ್ರಹ್ಮ. ಮತ್ತೆ ದುರ್ಗಾ ಈ ಮಕ್ಕಳಿಗೆ ಹೇಳ್ತಾಳೆ, ನೀವು ಹೋಗಿ ಸಾಗರ ಮಂಥನ ಮಾಡಿ. ಮೊದಲೇ ಕಾಲನು ಎಲ್ಲಾ ವ್ಯವಸ್ಥೆ ಮಾಡಿ ಇಟ್ಟಿದ್ದ. ಮೊದಲ ಬಾರಿಯ ಸಾಗರ ಮಂಥನದಲ್ಲಿ ಕಾಲನು ತನ್ನ ಶ್ವಾಸದಿಂದ 4 ವೇದಗಳನ್ನು ಅಡಗಿಸಿಟ್ಟಿದ್ದ ಸಮುದ್ರದಲ್ಲಿ ಸಾಗರ ಮಂಥನ ಮಾಡಿದ್ದರಿಂದ 4 ವೇದಗಳು ಅಕ್ಷರಬದ್ಧವಾಗಿ ಹೊರಬಂದವು. ಹೇಗೆ ಹಾಲಿನ ಮೂಲ ರೂಪ ಒಂದಾಗಿರುತ್ತೆ, ಅದಕ್ಕೆ ಹೆಪ್ಪು ಹಾಕುತ್ತಾರೆ, ಮೊಸರು ಆಗುತ್ತೆ. ಮೊಸರನ್ನು ಕಡೆದಾಗ ಬೆಣ್ಣೆಯ ಸ್ವರೂಪವೇ ಬೇರೆಯದ್ದಾಗಿರುತ್ತೆ. ಅದು ಪುನಃ ಮಜ್ಜಿಗೆಯನ್ನ ಸೇರಲ್ಲ. ಹಾಗೆಯೇ ಈ 4 ವೇದಗಳು ತಮ್ಮಷ್ಟಕ್ಕೆ ತಾವೇ ಬಹಳ ಸುಂದರವಾದ ಕಮಲದ ಮೇಲೆ ಆಸೀನರಾದವು. ಬ್ರಹ್ಮ 4 ಎತ್ತಿಕೊಂಡ. ಈಗ ಆ ವೇದಗಳನ್ನು ತಂದಾಗ ದುರ್ಗಾಗೆ ಆಕಾಶವಾಣಿಯಲ್ಲಿ ಕಾಲನು ತಿಳಿಸಿತು, ಇದನ್ನು ಬ್ರಹ್ಮ ಓದಲಿ. ನಾನು ಅವನಿಗೆ ಪ್ರೇರಣೆಯಿಂದ ಸ್ವಲ್ಪ ಅರ್ಥವನ್ನು ತಿಳಿಸುತ್ತೇನೆ. ಅದಕ್ಕಿಂತ ಮೊದಲು ಬ್ರಹ್ಮ, ವಿಷ್ಣು ಮತ್ತು ಶಿವ ಮೂವರು ವೇದವನ್ನು ಓದುವ ಮೊದಲು ತನ್ನ ತಾಯಿ ದುರ್ಗೆಗೆ ಕೇಳುತ್ತಿರುತ್ತಿದ್ದರು, ಮಾತೆ, ನಮ್ಮ ತಂದೆ ಯಾರು? ದುರ್ಗಾಳಿಗೆ ಕಾಲನು ತನ್ನ ಭೇದವನ್ನು ತಿಳಿಸಬಾರದು ಎಂದು ಹೇಳಿದ್ದ. ಅದೇ ಸಮಯ ಆಜ್ಞೆಯನ್ನು ಕೊಟ್ಟಿದ್ದ, ಯಾರಿಗಾದರೂ ತಿಳಿಸಿದರೆ ಸ್ಥಿತಿ ಚೆನ್ನಾಗಿರುವುದಿಲ್ಲವೆಂದು. ಈಗ ಆ ಕಾಲನ ಭಯದಿಂದ, ಜ್ಯೋತಿ ನಿರಂಜನ ಕ್ಷರಪುರುಷನ ಭಯದಿಂದ ದುರ್ಗಾ ಎಲ್ಲಾ ರಹಸ್ಯವನ್ನು ಗುಪ್ತವಾಗಿಟ್ಟಿದ್ದಳು. ತನ್ನ ಪುತ್ರರಿಗೆ ಹೇಳಿದಳು, ಮಕ್ಕಳೇ, ನಿಮಗೆ ಯಾವ ತಂದೆಯೂ ಇಲ್ಲ. ನಾನೇ ನಿಮ್ಮ ತಾಯಿ ಹಾಗೂ ತಂದೆಯಾಗಿದ್ದೇನೆ. ಸಕಲ ಸೃಷ್ಟಿಗೆ ರಚನಾಕಾರಳಾಗಿದ್ದೇನೆ. ಮಕ್ಕಳು ತಾಯಿಯ ಮಾತನ್ನು ಒಪ್ಪಿಕೊಂಡರು. ಆದರೆ ಬ್ರಹ್ಮ ವೇದಗಳನ್ನು ಓದಿದಾಗ ತಿಳಿಯಿತು, ಈ ಸೃಷ್ಟಿಯ ರಚನಾಕಾರ ಬೇರೆ ಯಾರೋ ಆಗಿದ್ದಾರೆ.
ಅವರು ಪರಮ ಅಕ್ಷರ ಬ್ರಹ್ಮರಾಗಿದ್ದಾರೆ. ಮಾತೆಯನ್ನು ಕೇಳಿದ, ಈ ವೇದಗಳು ನಮಗೆ ಹೇಗೆ ಸಿಕ್ಕಿತು? ಆಗ ದುರ್ಗಾ, ಇದನ್ನ ಭಗವಂತ ಕೊಟ್ಟಿದ್ದಾನೆ ಮಗು. ಇವು ಗಾಡ್ ಗಿವೆನ್, ಹೌದಾ? ಮತ್ತೆ ಬ್ರಹ್ಮ ಹೇಳಿದ, ಮಾತೆ, ವೇದದಲ್ಲಿ ಬರೆದಿದೆ ಪರಮಾತ್ಮ ಸಾಕಾರನಾಗಿದ್ದಾನೆ, ಮನುಷ್ಯ ಸದೃಶನಾಗಿದ್ದಾನೆ, ಸಶರೀರನಾಗಿದ್ದಾನೆ. ಮತ್ತೆ ನೀವು ಹೇಳ್ತಿದ್ದೀರಾ ನಮಗೆ ಯಾವ ತಂದೆ ಇಲ್ಲವೆಂದು. ಆದರೆ ವೇದಗಳಲ್ಲಿ ಬರೆದಿದೆ ಅವನೇ ಎಲ್ಲರ ರಚನೆಯನ್ನು ಮಾಡಿದ ಕುಲದ ಯಜಮಾನನೆಂದು. ಈ ವೇದಗಳು ಸುಳ್ಳಾಗಿರಲಿಕ್ಕೆ ಸಾಧ್ಯವಿಲ್ಲ, ದೇವರು ಕೊಟ್ಟಿದ್ದೆಂದು ಹೇಳುತ್ತೀರಿ. ಈಗ ದುರ್ಗಾ ಸಿಲುಕಿದಳು. ಪುಣ್ಯಾತ್ಮರೇ, ಎಷ್ಟೇ ಸುಳ್ಳು ಹೇಳಿ ಸತ್ಯ ಹೊರಗೆ ಬರದೇ ಇರೋಕೆ ಸಾಧ್ಯವೇ? ಇಲ್ಲಿ ಹೇಳ್ತಾರೆ, ಚೋರ್ ಚುರಾವೆ ತುಂಬಡಿ ಗಾಡ್ಡೆ ಪಾನಿಮ್ಮೆ ಒಗಾಟೆ ಉಪ್ಪರಾವೆ ಸಚ್ಚಾಯಿ ಚಾನಿ ನಹಿ. ಮತ್ತೆ ದುರ್ಗಾ ಹೇಳಿದಳು, ಮಗು ಮಾತು ಕೇಳು. ಅವನು ನಿರಾಕಾರಿ, ಅವನು ಯಾರಿಗೂ ಕಾಣಿಸೋದಿಲ್ಲ. ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡ್ತಿದೀಯ. ಅವನು ನಿರಾಕಾರಿ. ಆಗ ಬ್ರಹ್ಮ ಹೇಳಿದ, ಮಾತೆ, ಈಗ ನಿಮ್ಮ ಮಾತಿನ ಮೇಲೆ ನನಗೆ ವಿಶ್ವಾಸ ಹೊರಟೋಯ್ತು. ಮೊದಲು ನಿಮ್ಮ ಪ್ರತಿಯೊಂದು ಮಾತನ್ನು ಸತ್ಯವೆಂದು ಭಾವಿಸುತ್ತಿದ್ದೆ, ಆದರೆ ಈಗ ನಿಮ್ಮ ಮಾತಿನಲ್ಲಿ ವ್ಯತ್ಯಾಸ ಕಂಡುಬಂತು. ಈಗ ನಾನು ನಿಮ್ಮನ್ನು ಒಪ್ಪೋದಿಲ್ಲ. ನನಗೆ ಪರಮಾತ್ಮ ಬೇಕು. ಎಂದಿನಿಂದ ಈ ಆತ್ಮ ಪರಮೇಶ್ವರನನ್ನು ಅಗಲಿತೋ ಆಗಿನಿಂದ ಅವರ ಅಭಾವವನ್ನು ಅನುಭವಿಸುತ್ತಿದೆ. ಅದೇ ಕ್ಷಣದಿಂದ ಹುಡುಕ್ತಾ ಇದ್ವು. ನಾವು ಅವನನ್ನು ಯಾವ ವಿಧಿಯಿಂದ ಹುಡುಕಲು ಬಯಸಿದರೂ ಅವನು ಸಿಗುವುದಿಲ್ಲ. ಏಕೆಂದರೆ ಬ್ರಹ್ಮನನ್ನು ಪಡೆಯುವ, ಈ ಕ್ಷರಪುರುಷನನ್ನು ಪಡೆಯುವ ವಿಧಿ ಬರೆದಿದೆ. ಆ ಪರಮ ಅಕ್ಷರ ಬ್ರಹ್ಮನನ್ನು ಪಡೆಯುವ ವಿಧಿಗೆ ಆಯ್ಕೆ ಬಿಟ್ಟಿದ್ದಾರೆ. ಯಜುರ್ವೇದ ಅಧ್ಯಾಯ 40 ಮಂತ್ರ ಸಂಖ್ಯೆ 10ರಿಂದ 13ರಲ್ಲಿ ವೇದ ಜ್ಞಾನದಾತ ಬ್ರಹ್ಮ ಹೇಳುತ್ತಿದ್ದಾನೆ. ಆ ಪರಮೇಶ್ವರನ ಬಗ್ಗೆ ಯಾರೋ ತತ್ವದರ್ಶಿ ಸಂತ ಹೇಳುತ್ತಾರೆ, ಅವರಿಂದ ತಿಳಿದುಕೊಳ್ಳಿ. ಈ ವೇದಗಳ ಸಾರಾಂಶ ಗೀತೆಯೇ ಆಗಿದೆ. ಗೀತೆಯ ಅಧ್ಯಾಯ ಸಂಖ್ಯೆ 4ರ ಶ್ಲೋಕ ಸಂಖ್ಯೆ 34ರಲ್ಲೂ ಇದನ್ನೇ ಹೇಳಿದೆ. ಈ ಗೀತೆಯ ಜ್ಞಾನದಾತ ಕ್ಷರಪುರುಷ ಆಗಿದ್ದಾನೆ. ಶ್ರೀಕೃಷ್ಣನಲ್ಲಿ ಪ್ರವೇಶಿಸಿ ಹೇಳ್ತಾನೆ, ಆ ಪರಮಾತ್ಮನ ತತ್ವದ ಪರಿಚಯವನ್ನ ಒಬ್ಬ ತತ್ವದರ್ಶಿ ಸಂತನ ಬಳಿ ಹೋಗಿ ತಿಳಿದುಕೊಳ್ಳಿ. ವೇದಗಳಲ್ಲಿ ಬರೆದಿರುವ ಪ್ರಮಾಣದಂತೆ ಬ್ರಹ್ಮ ಯೋಚಿಸಿದ. ವೇದಗಳಲ್ಲಿ ಓಂಕಾರದ ಬಗ್ಗೆ ಬರೆದಿದೆ. ಓಂ ಮಂತ್ರ ಜಪ ಮಾಡುತ್ತೇನೆ ಎಂದು ಯೋಚಿಸಿ. ಮತ್ತೆ ಹಠಯೋಗವನ್ನು ಹೇಗೆ ಶುರು ಮಾಡಿದ ಈತ? ವೇದಗಳಲ್ಲಿ ಎಲ್ಲೂ ಬರೆದಿಲ್ಲ ಹಠಯೋಗ ಮಾಡೋದನ್ನ ಹೇಗೆ. ಋಷಿ ಮಹರ್ಷಿಗಳು ತಪಸ್ಸು ಮಾಡ್ತಾರಲ್ಲ, ಇದನ್ನೂ ಬರೆದಿಲ್ಲ. ಆದರೆ ಆ ತಪಸ್ಸನ್ನು ಎಲ್ಲಿಂದ ಗ್ರಹಿಸಿದ? ಈ ತಪಸ್ಸು ಮಾಡುವ ಹಠಯೋಗ ಸಾಧನೆಯನ್ನು ಎಲ್ಲಿಂದ ಗ್ರಹಿಸಿದ? ಬ್ರಹ್ಮ ಸೃಷ್ಟಿಯಾಗಿದ್ದು ಈ ವಿಷ್ಣುವಿನ ನಾಭಿಯಿಂದ ಕಮಲ ಹೊರಬಂತು ಮತ್ತು ಅದರ ಮೇಲೆ ಇವನು ವಿರಾಜಮಾನನಾಗಿ ಕುಳಿತು ತುಂಬಾ ಸಮಯದವರೆಗೆ ಆ ಕಾಂಡವನ್ನು ಹಿಡಿದು ಕೆಳಗೆ ಇಳಿದು ಸುತ್ತಾಡಿ ಯಾರೂ ಸಿಗದಿದ್ದಾಗ ತಿರುಗಿ ಬಂದು ಅದೇ ಕಮಲದ ಹೂವಿನ ಮೇಲೆ ವಿರಾಜಮಾನನಾದಾಗ ಆಕಾಶವಾಣಿಯನ್ನು ಮಾಡಿದ ಈ ಕ್ಷರಪುರುಷ ಜ್ಯೋತಿ ನಿರಂಜನನು ತಪಸ್ಸನ್ನು ಮಾಡಿ ಎಂದು. ಇದು ಪರಮೇಶ್ವರನ ಆಕಾಶವಾಣಿಯೆಂದು ನಂಬಿ ಬ್ರಹ್ಮ ತಪಸ್ಸನ್ನು ಮಾಡಿದ. 1000 ವರ್ಷಗಳವರೆಗೆ ತಪಸ್ಸು ಮಾಡಿದಾಗ ಮತ್ತೆ ಆಕಾಶವಾಣಿಯಾಯಿತು, ಸೃಷ್ಟಿ ಮಾಡು. ತಪಸ್ಸಿನಿಂದ ದಿವ್ಯಶಕ್ತಿ ಪ್ರಾಪ್ತವಾಯಿತು. ಆಗ ಬ್ರಹ್ಮನು ಯೋಚಿಸಿದ, ವೇದಗಳಲ್ಲಿ ಬರೆದಿರುವುದು ಹಾಗೂ ತಾನು ಕಿವಿಯಾರಿ ಕೇಳಿದ್ದು ಕೂಡ ಅದೇ ಭಗವಂತನ ವಾಣಿ. ವೇದಗಳಲ್ಲಿ ಇರುವ ಜ್ಞಾನವು ಪರಮ ಅಕ್ಷರ ಬ್ರಹ್ಮನು ಕೊಟ್ಟಿರುವುದೇ ಆಗಿದೆ. 5 ವೇದಗಳನ್ನು ಕೊಟ್ಟಿದ್ದ ಪರಮೇಶ್ವರನು ಈ ಕ್ಷರಪುರುಷನಿಗೆ ಇವನ ಅಂತಃಕರಣದಲ್ಲಿ ಹುದುಗಿಸಿಟ್ಟಿದ್ದ. ಏಕೆಂದರೆ ಒಂದು ಅಂತಃಕರಣದಲ್ಲಿ ಹುದುಗಿಸಿ ಪರಮಾತ್ಮನು ಕೊಟ್ಟ ಒಂದು ನಿರ್ಧಾರಿತ ಸಮಯದಲ್ಲಿ ತನ್ನಿಂತಾನೇ ಅವು ಹೊರಬಂದವು. ಬರಬೇಕಾಗಿತ್ತು, ಅವು 5 ಬಂದವು. ಆಗ ಇವನು ಓದಿ ನೋಡಿದ 5ನೇ ವೇದದಲ್ಲಿ ಬಹಳ ಪರಿಚಯ ಇತ್ತು ಪರಮಪಿತನ ಸತ್ಪುರುಷನ ಪರಮ ಅಕ್ಷರ ಬ್ರಹ್ಮನ ಬಗ್ಗೆ. ಇವನು ಅದನ್ನು ನಾಶಪಡಿಸಿದ. ಮತ್ತೆ 4 ವೇದಗಳನ್ನು ಕೊಟ್ಟ. ಅವುಗಳನ್ನು ಬ್ರಹ್ಮ ಓದಿ ಹೇಳಿದ, ಮಾತೆ, ಇದರಲ್ಲಿ ಓಂ ಹೆಸರು ಬರೆದಿದೆ. ನಾನು ಭಗವಂತನನ್ನು ಪಡೆಯುತ್ತೇನೆ. ದುರ್ಗಾ ಹೇಳಿದಳು, ನಿನಗೆ ನಿನ್ನ ತಂದೆ ಸಿಗದಿದ್ದರೆ ನೀನು ಏನು ಮಾಡುತ್ತೀಯ ಮಗು? ನಿನಗೆ ನಿನ್ನ ತಂದೆ ಸಿಗುವುದಿಲ್ಲ, ಕಾರಣ ಅವನು ದರ್ಶನ ಕೊಡುವುದಿಲ್ಲ ಎಂದು ಪ್ರತಿಜ್ಞೆಯನ್ನು ಮಾಡಿದ್ದಾನೆ. ಅದಕ್ಕೆ ಬ್ರಹ್ಮ ಹೇಳಿದ, ಭಗವಂತ ಸಿಗದಿದ್ದರೆ ನಾನು ನಿಮಗೆ ಮುಖ ತೋರಿಸುವುದಿಲ್ಲ, ಏಕೆಂದರೆ ವೇದಗಳಲ್ಲಿ ಬರೆದಿದೆ. ಯಜುರ್ವೇದದ 40ನೇ ಅಧ್ಯಾಯದ 13ನೇ ಮಂತ್ರದಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಓಂ ಕೃತ್ಯುಸ್ ಸ್ಮರ ಕಿಲಿವೆ ಸ್ಮರ ಕೃತ್ಯುಂ ಸ್ಮರ. ಆದ್ದರಿಂದ ಇದು ಓಂ ನಾಮವಾಗಿದೆ, ಬ್ರಹ್ಮನ ಕ್ಷರಬ್ರಹ್ಮನದ್ದು. ಮತ್ತು ಪರಮ ಅಕ್ಷರ ಬ್ರಹ್ಮನ ಬಗ್ಗೆ ವೇದಗಳಲ್ಲಿ ಸಾಧನೆ ವಿವರಗಳಿಲ್ಲ, ಆದರೆ ಮಹಿಮೆಯನ್ನು ಬಹಳ ಬರೆದಿದೆ. ಈ ವೇದಗಳನ್ನು ಓದುವವರು
ಪರಮಾತ್ಮನ ಮಹಿಮೆಯನ್ನು ಪೂರ್ಣ ಪರಮಾತ್ಮ ಅಂತ ಗ್ರಹಿಸಿಕೊಂಡಿದ್ದಾರೆ ಮತ್ತೆ ಬ್ರಹ್ಮನತೆ ಸಾಧನೆ ಮಾಡಿದ್ದಾರೆ. ಮಾಹಿತಿ ಪರಮ ಅಕ್ಷರ ಬ್ರಹ್ಮನ ಬಗ್ಗೆ ಅಧಿಕವಾಗಿದೆ. ಅವನನ್ನು ಪರಮ ಅಕ್ಷರ ಬ್ರಹ್ಮ ಹಾಗೂ ಸತ್ಯಪುರುಷ ಅಂತಾರೆ. ಆದರೆ ಅವನನ್ನು ಪಡೆಯುವ ರೀತಿ ವೇ ಆಫ್ ವರ್ಷಿಪ್ ಇಲ್ಲ. ವೇ ಆಫ್ ವರ್ಷಿಪ್ ಅಂದರೆ ಪೂಜಾವಿಧಿ ಕೇವಲ ಬ್ರಹ್ಮನವರೆಗೆ ಇದೆ. ಅದು ಓಂ ನಾಮವಿದೆ. ಗೀತೆಯ ಅಧ್ಯಾಯ ಸಂಖ್ಯೆ 17 ಶ್ಲೋಕ ಸಂಖ್ಯೆ 23ರಲ್ಲಿ 3 ಮಂತ್ರಗಳ ಜಪದ ಪ್ರಸ್ತಾವನೆ ಇದೆ. ಓಂ ತತ್ಸತ್ ಇತಿ ನಿರ್ದೇಶ ಬ್ರಹ್ಮಣ ತ್ರಿವಿಧ ಸ್ಮೃತಃ. ಮತ್ತು ಗೀತೆಯ 15ನೇ ಅಧ್ಯಾಯ 1ರಿಂದ 4ನೇ ಶ್ಲೋಕ 16-17ರಲ್ಲಿ ವಿಸ್ತಾರವಾಗಿ ವಿವರಣೆಯನ್ನು ಕೊಡಲಾಗಿದೆ. ಈ ಸಂಸಾರ ರೂಪಿ ವೃಕ್ಷದ ದೇಹ ಯಾರು, ಬೇರು ಯಾವುದು, ಮತ್ತೆ ರೆಂಬೆ ಕೊಂಬೆ ಎಲೆ ಯಾರು ಅಂತ ತಿಳಿದಿರುವವರೇ ತತ್ವದರ್ಶಿ ಸಂತರಾಗಿದ್ದಾರೆ. ಹಾಗೂ ಗೀತೆಯ 15ನೇ ಅಧ್ಯಾಯದ 16-17ನೇ ಶ್ಲೋಕದಲ್ಲಿ ಕ್ಷರ, ಅಕ್ಷರ ಮತ್ತು ಪರಮ ಅಕ್ಷರ ಬ್ರಹ್ಮ ಅಂದರೆ ಉತ್ತಮ ಪುರುಷ ತೋ ಅನ್ಯಃ, ಈ ಕ್ಷರಪುರುಷ ಮತ್ತು ಅಕ್ಷರ ಪುರುಷರಿಗಿಂತ ಮತ್ತೊಬ್ಬರು ಪರಮ ಅಕ್ಷರ ಬ್ರಹ್ಮನಿದ್ದಾರೆ. ಗೀತೆಯ ಅಧ್ಯಾಯ 8 ಶ್ಲೋಕ 1ರಲ್ಲಿ ಅರ್ಜುನನು ಕೇಳಿದ ಅಧ್ಯಾಯ ಸಂಖ್ಯೆ 7 ಶ್ಲೋಕ 29ರಲ್ಲಿ ನೀವು ತತ್ ಬ್ರಹ್ಮನ ಬಗ್ಗೆ ಹೇಳಿದ್ರಿ ಪ್ರಭು, ಕಿಂ ತತ್ ಬ್ರಹ್ಮ. ಅದರ ಉತ್ತರವಾಗಿ 8ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಹೇಳಿದ್ದಾನೆ, ಅವರೇ ಪರಮ ಅಕ್ಷರ ಬ್ರಹ್ಮ ಮತ್ತು ಅವನೇ ಸೃಷ್ಟಿಯ ಒಡೆಯ. 3 ಲೋಕ ಪ್ರವೇಶಿಸಿ ಎಲ್ಲರ ಪೋಷಣೆ ಮಾಡುತ್ತಾನೆ. 15ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಬರೆದಿದೆ, ಅವನೇ ಪರಮಾಕ್ಷರ ಬ್ರಹ್ಮ. ಅವನನ್ನು ಪಡೆಯುವ ವಿಧಿ ವೇದಗಳಲ್ಲಿಲ್ಲ. ಅದನ್ನು ತತ್ವದರ್ಶಿ ಸಂತ ಈ ದಾಸ ತಿಳಿಸುತ್ತಾನೆ. ಪರಮಾತ್ಮ ನನ್ನನ್ನು ಕಳುಹಿಸಿದ್ದಾನೆ ಅದೇ ಉದ್ದೇಶದಿಂದ. ಅದೂ ಇಲ್ಲದರಿಂದ ಬ್ರಹ್ಮ ಓಂ ನಾಮದ ಜಪವನ್ನು ಮಾಡಿದ 4 ಯುಗಗಳವರೆಗೆ ಸಮಾಧಿಯಾಗಿ ಹಠಯೋಗವನ್ನು ಮಾಡಿದ. ಆಗ ದುರ್ಗಾ ತನ್ನ ವಚನ ಶಕ್ತಿಯಿಂದ ಒಬ್ಬ ಹುಡುಗಿಯನ್ನು ಸೃಷ್ಟಿಸಿದಳು. ಅವಳಿಗೆ ಹೇಳಿದಳು, ಹೋಗು ಮಗಳೇ, ಬ್ರಹ್ಮನನ್ನು ಸಮಾಧಿಯಿಂದ ಎಚ್ಚರಿಸಿ, ನಿನ್ನ ತಾಯಿ ನಿನ್ನನ್ನು ನೆನಪಿಸಿಕೊಳ್ಳುತ್ತಿದ್ದಾಳೆ. ನಿನ್ನ ವಿನಃ ಸೃಷ್ಟಿಯ ರಚನೆ ಸಾಧ್ಯವಿಲ್ಲ. ಈಗ 4 ಯುಗ ಕಳೆದೋಯ್ತು. ಕ್ಷರಪುರುಷನು ದುರ್ಗೆಗೆ ಆಕಾಶವಾಣಿಯಿಂದ, ದುರ್ಗಾ ಸೃಷ್ಟಿ ರಚಿಸು. ಆಗ ದುರ್ಗಾ ಪ್ರಕೃತಿದೇವಿ ಹೇಳಿದಳು, ನಿಮ್ಮ ಜ್ಯೇಷ್ಠಪುತ್ರ ನಿಮ್ಮನ್ನು ಹುಡುಕಲು ಹೋಗಿದ್ದಾನೆ. ನಾನು ತಡೆದರೂ ಹೋಗಿದ್ದಾನೆ. ಆಗ ಕಾಲ ಕ್ಷರಪುರುಷನು ಆಕಾಶವಾಣಿ ಮಾಡಿದ, ಅವನನ್ನು ಕರೆ, ನಾನೆಂದಿಗೂ ದರ್ಶನ ಕೊಡಲ್ಲ. ಆಗ ಆ ಹುಡುಗಿಯನ್ನ ಕಳಿಸಿದ್ಲು. ಹುಡುಗಿ ಹೋಗಿ ಕೂಗಿದರೂ ಬ್ರಹ್ಮ ಎದ್ದೇಳಲಿಲ್ಲ. ಆಗ ದುರ್ಗಾಳಲ್ಲಿ ತನ್ನ ಸಿದ್ಧಿಶಕ್ತಿಯಿಂದ ಅಂತಃಕರಣದಿಂದ ಕರೆಯನ್ನು ಮಾಡಿ ಹೇಳಿದಳು, ಮಾತೆ, ಇವನು ಎದ್ದೇಳುತ್ತಿಲ್ಲ. ಈಗ ಏನು ಮಾಡಲಿ, ಬಹಳ ಕೂಗಿದೆ. ಆಗ ದುರ್ಗಾ ಚರಣಸ್ಪರ್ಶ ಮಾಡಲು ಹೇಳಿದಳು. ಚರಣಸ್ಪರ್ಶ ಮಾಡುತ್ತಿದ್ದಂತೆ ಬ್ರಹ್ಮನ ಸಮಾಧಿ ಭಂಗವಾಯಿತು. ಎದುರಿಗೆ ಯುವತಿಯನ್ನು ನೋಡಿ ಬ್ರಹ್ಮ ಹೇಳಿದ, ಯಾರು ನೀನು ವ್ಯಭಿಚಾರಿಣಿ? ಯಾಕೆ ಬಂದೆ? ನಾನು ನಿನಗೆ ಶಾಪ ಕೊಡುತ್ತೇನೆ. ನೀನು ನನ್ನ ತಪಸ್ಸನ್ನು ಭಂಗ ಮಾಡಲು ಬಂದಿದ್ದೀಯಾ? ಆಗ ಹುಡುಗಿ ಹೇಳಿದಳು, ನನ್ನನ್ನು ಮಾತೆ ಕಳುಹಿಸಿದ್ದಾರೆ ಮತ್ತು ನೀವಿಲ್ಲದೆ ಸೃಷ್ಟಿ ರಚನೆ ಮಾಡಲಾಗುತ್ತಿಲ್ಲ. ಮಾತೆ ತುಂಬಾ ಚಿಂತಿತರಾಗಿದ್ದಾರೆ, ನೀವು ಬನ್ನಿ. ಆಗ ಬ್ರಹ್ಮ ಹೇಳಿದ, ಹೇಗೆ ಬರಲಿ? ತಂದೆಯ ದರ್ಶನವಾಗದೆ ಅಮ್ಮನಿಗೆ ನಾನು ಪ್ರತಿಜ್ಞೆ ಮಾಡಿ ಬಂದಿದ್ದೆ. ನನಗೆ ಪ್ರಭುವಿನ ಪ್ರಾಪ್ತಿಯಾಗದಿದ್ದರೆ ನಿನಗೆ ಮುಖ ತೋರುವುದಿಲ್ಲ, ದರ್ಶನ ಕೊಡಲ್ಲ, ಹಿಂದಿರುಗಿ ಬರಲ್ಲ ಅಂತ. ಈಗ ಹೇಗೆ ಬರಲಿ? ನನಗೆ ಪರಮಾತ್ಮ ಸಿಗಲಿಲ್ಲ. ಮತ್ತೆ ಬ್ರಹ್ಮ ಹೇಳಿದ, ನೀನೊಂದು ಕೆಲಸ ಮಾಡು, ನನ್ನ ಪರವಾಗಿ ಸುಳ್ಳು ಸಾಕ್ಷಿ ಹೇಳಿದ್ರೆ ನಿನ್ನ ಜೊತೆ ಬರ್ತೇನೆ. ಆಗ ಆ ಹುಡುಗಿ ಯೋಚಿಸಿದಳು, ಮಾತೆಯ ಕಾರ್ಯವಾಗಲಿಲ್ಲವೆಂದರೆ ಚಿಂತಿತಳಾಗುತ್ತಾಳೆ. ಒಂದು ವೇಳೆ ನಾನು ಸುಳ್ಳು ಹೇಳಿದರೆ, ಆಗ ಇವನು ಇವಳ ಇಷ್ಟದಂತೆ ಹೇಳಿದ್ದಾಳೆ ಅಂದುಬಿಟ್ಟರೆ, ಆಗ ನಾನು ಸತ್ತಂತೆ, ನನ್ನ ಮೇಲೆ ಅಧಿಕ ಭಾರ ಬೀಳುತ್ತೆ. ಆಗ ಅವಳು ಒಂದು ಕರಾರನ್ನು ಇಟ್ಟಳು, ನನ್ನೊಡನೆ ಸಂಭೋಗವನ್ನು ಮಾಡು, ಆಗ ನಾನು ನಿನ್ನ ಸುಳ್ಳಿಗೆ ಸಾಕ್ಷಿಯಾಗ್ತೇನೆ. ಬ್ರಹ್ಮ ಯೋಚಿಸಿದ, ಪರಮಾತ್ಮನ ದರ್ಶನವಾಗಲಿಲ್ಲ, ನಾನು ಮನೆಗೆ ಹೋಗಲು ಸಾಧ್ಯವಿಲ್ಲ. ಆಗ ಅವನು ಹುಡುಗಿಯ ಮಾತನ್ನು ಸ್ವೀಕರಿಸಿದ. ಮತ್ತೆ ಹುಡುಗಿ ತನ್ನ ವಚನದಿಂದ ಮತ್ತೊಬ್ಬ ಹುಡುಗಿಯನ್ನು ಸೃಷ್ಟಿ ಮಾಡಿ ಹೇಳಿದಳು, ಒಬ್ಬರಿಗಿಂತ ಇಬ್ಬರ ಸಾಕ್ಷಿ ತುಂಬಾ ಒಳ್ಳೆಯದು. ಆ ಎರಡನೆಯ ಹುಡುಗಿಗೆ ಹೇಳಿದಳು, ನೀನು ಕೂಡ ಬ್ರಹ್ಮನಿಗೆ ತಂದೆಯ ದರ್ಶನವಾಯಿತು ಎಂದು ಸಾಕ್ಷಿ ಹೇಳು, ನಮ್ಮ ಮುಂದೆನೇ ಆಯಿತು ಅಂತ.
ಅವಳು ಅದೇ ಕರಾರನ್ನು ಇಟ್ಟಳು, ಏಕೆಂದರೆ ಎಲ್ಲಾದರೂ ನಾನೂ ಸುಳ್ಳಿ ಅಂತ ಗೊತ್ತಾಗಿ ಮತ್ತೆ ಇವರಿಬ್ರು ತಪ್ಪಿಸ್ಕೊಂಡ್ಬಿಟ್ರೆ. ಆ ಹುಡುಗಿ ಕೂಡ ಅದೇ ಕರಾರನ್ನಿಟ್ಟಳು. ಬ್ರಹ್ಮ ಸ್ವೀಕರಿಸಿದ. ಈ ಮೂವರು ತಾಯಿ ದುರ್ಗಿಯ ಬಳಿಗೆ ಬಂದರು. ಆಗ ದುರ್ಗಾ ಕೇಳಿದಳು, ಪ್ರಕೃತಿದೇವಿ ಕೇಳಿದಳು ಬ್ರಹ್ಮನಿಗೆ, ನಿನಗೆ ನಿನ್ನ ತಂದೆಯ ದರ್ಶನವಾಯಿತೆ? ಆಗ ಪೂರ್ವ ನಿಯೋಜಿತ ಷಡ್ಯಂತ್ರದಂತೆ ಬ್ರಹ್ಮ ಹೇಳಿದ, ಹೌದು, ನನಗೆ ತಂದೆಯ ದರ್ಶನವಾಯಿತು. ಆಗ ದುರ್ಗೆ ಹೇಳಿದಳು, ನಿನ್ನ ಮಾತನ್ನು ಹೇಗೆ ನಂಬಲಿ? ಏಕೆಂದರೆ ದುರ್ಗಾಗೆ ಅವನು ಹೇಳಿದ್ದ, ನಾನು ದರ್ಶನ ಕೊಡಲ್ಲ, ಇದು ನನ್ನ ಅಂತಿಮ ಆದೇಶ, ಅಂತಿಮ ನಿರ್ಣಯವಾಗಿದೆ. ಈ ರೀತಿ ದುರ್ಗಾಗೆ ಇದು ಸಾಧ್ಯವಿಲ್ಲವೆಂದು ದೃಢ ವಿಶ್ವಾಸವಿತ್ತು. ದುರ್ಗಾ ಕೇಳಿದಳು, ಸಾಕ್ಷಿ ಇದ್ರೆ ತೋರಿಸು ಮಗು. ಆಗ ಬ್ರಹ್ಮ ಹೇಳಿದ, ಈ ಇಬ್ಬರು ಹುಡುಗಿಯರು ಇದಕ್ಕೆ ಸಾಕ್ಷಿ. ಇಬ್ಬರು ಹುಡುಗಿಯರಿಗೆ ದುರ್ಗಾ ಕೇಳಿದಳು, ಹೇಳಿ, ನಿಮ್ಮ ಮುಂದೆ ಇವನಿಗೆ ದರ್ಶನವಾಯ್ತಾ? ಹಾ ಅಂದರು. ಇಬ್ಬರೂ ಸುಳ್ಳು ಸಾಕ್ಷಿ ಕೊಟ್ಟರು. ನಮ್ಮ ಮುಂದೆಯೇ ಇವನಿಗೆ, ಬ್ರಹ್ಮನಿಗೆ ಭಗವಂತ ದರ್ಶನ ಕೊಟ್ಟಿದ್ದಾರೆ ಮನುಷ್ಯರ ರೂಪದಲ್ಲಿ. ಏಕೆಂದರೆ ವೇದಗಳಲ್ಲಿ ಬರೆದಿದೆ, ಯಜುರ್ವೇದ ಅಧ್ಯಾಯ ಸಂಖ್ಯೆ 5 ಶ್ಲೋಕ ಸಂಖ್ಯೆ 1 ಮತ್ತು 5 ಮಂತ್ರ ಸಂಖ್ಯೆ 8 3 ಬಾರಿ ಬರೆದಿದೆ ಭಗವಂತನ ವಿಷಯದಲ್ಲಿ. ಮತ್ತು ಯಜುರ್ವೇದದ ಅಧ್ಯಾಯ ಸಂಖ್ಯೆ 5 ಶ್ಲೋಕ ಸಂಖ್ಯೆ 1 2 ಸಲ ಬರೆದಿದೆ, ಅಗ್ನೇ ತನುರಸಿ ವಿಷ್ಣುವೇ ತ್ವಾ ಸೋಮಶ್ಯ ತನುರಸಿ. ಪರಮಾತ್ಮ ಸಶರೀರನಾಗಿದ್ದಾನೆ. ಆ ಪರಮೇಶ್ವರನು ಎಲ್ಲರ ಧಾರಣೆ ಪೋಷಣೆ ಮಾಡುವುದಕ್ಕೆ ಆ ಅಮರ ಪುರುಷನ ಶರೀರವಿದೆ. ಮತ್ತು ಋಗ್ವೇದದ 1ನೇ ಮಂಡಲದ 31ನೇ ಸೂಕ್ತಿಯ ಮಂತ್ರ ಸಂಖ್ಯೆ 18 ಸ್ಪಷ್ಟವಾಗಿ ಹೇಳಲಾಗಿದೆ, ಅವರು ನರವತ್ ಅಗ್ನೇ ಮನುಷ್ಯವತ್, ಮನುಷ್ಯನಂತೆಯೇ ಪರಮಾತ್ಮನಿದ್ದಾನೆ. ಬ್ರಹ್ಮನಿಗೆ ವೇದಗಳಿಂದ ತಿಳಿದಿದ್ದೇನೆಂದರೆ ಭಗವಂತ ಮನುಷ್ಯನಂತಿದ್ದಾನೆ, ಹಾಗಾಗಿ ಅವರಿಗೆ ತಿಳಿಸಿದ ಭಗವಂತ ಮನುಷ್ಯನ ಹಾಗೆ ಇದ್ದಾನೆ ಅಂತ ಹೇಳಿ ಎಂದು. ಇವರೆಲ್ಲರೂ ಸಾಕ್ಷಿ ಹೇಳಿದ ಮೇಲೆ ದುರ್ಗಾ ಪೇಚಾಟದಲ್ಲಿ ಸಿಲುಕಿಕೊಂಡಳು. ನನ್ನ ಹತ್ತಿರ ಅವನು ಹೇಳ್ತಿದ್ದ ದರ್ಶನ ಕೊಡುವುದಿಲ್ಲವೆಂದು ಮತ್ತೆ ಈ ಮಕ್ಕಳಿಗೆ ಕೊಟ್ಟುಬಿಟ್ಟ. ಆಗ ದುರ್ಗಾ ಅವಳ ಮನದಲ್ಲಿ ದುಃಖಿತಳಾಗಿ ದೂರ ಹೋಗಿ ಕುಳಿತು ಹೇಳತೊಡಗಿದಳು, ನೀವು ತುಂಬಾ ಸುಳ್ಳುಗಾರ. ಆಕಾಶವಾಣಿ ತನ್ನ ಆಂತರಿಕ ಸಂಪರ್ಕ ಕಲ್ಪಿಸಿಕೊಳ್ತು, ಹಾಗೆಯೇ ಸಂಪರ್ಕ ಕಲ್ಪಿಸಿಕೊಳ್ಳತ್ತೆ. ಯಾವಾಗ ಭಕ್ತಿಯಿಂದ ಕೂಡಿರುತ್ತೋ ಆಗ ಸಿದ್ಧಿ ಪ್ರಾಪ್ತಿಯಾಗತ್ತೆ. ಬೇರೆ ದೇಶಗಳಿಂದಲೂ ಮಾತನಾಡಬಹುದು. ಆಗ ಕಾಲನಿಗೆ ದುರ್ಗಾ ಕೇಳಿದಳು, ನೀನು ಸುಳ್ಳನ್ನು ಹೇಳ್ತೀಯಾ? ಸಂಭಾಳಿಸು ನಿನ್ನ ಕೆಲಸವನ್ನು ನೀನೇ. ನನಗೆ ಏನೋ ಹೇಳ್ತೀಯಾ, ಮಕ್ಕಳಿಗೆ ಏನೋ ಹೇಳಿದ್ದೀಯಾ? ಆಗ ಕಾಲಬ್ರಹ್ಮನ ಕ್ಷರಪುರುಷನ ಆಕಾಶವಾಣಿಯಾಯಿತು. ಈ ಮೂವರು ಸುಳ್ಳು ಹೇಳ್ತಿದ್ದಾರೆ, ನಾನು ಯಾವ ದರ್ಶನವನ್ನು ಕೊಟ್ಟಿಲ್ಲ. ಆಗ ಕೋಪಗೊಂಡು ದುರ್ಗಾ ಬಂದಳು. ಹೇಗೆ ತನಿಖಾ ಅಧಿಕಾರಿಗೆ ಯಾವಾಗ ಸತ್ಯಾಂಶ ಏನು ಅಂತ ಗೊತ್ತಾಗುತ್ತೋ, ಮೊದಲು ವಿನಮ್ರತೆಯಿಂದ ಕೇಳುತ್ತಾನೆ ಆ ಅಧಿಕಾರಿ, ಮತ್ತೆ ಲಾಠಿ ಹಿಡ್ಕೊಂಡು ಎದ್ದು ನಿಲ್ತಾನೆ ನಿಜ ಹೇಳುವಂತ. ನೀನು ಸುಳ್ಳು ಹೇಳ್ತಿದೀಯಾ, ನಾನು ಅವರಿಂದ ತಿಳಿದುಕೊಂಡೆ ಸತ್ಯಾಂಶ ಏನು ಅಂತ. ಹಾಗೆಯೇ ಅವಳು ಹೇಳಿದ್ದೇನೆಂದರೆ, ನನಗೆ ಪರಮಾತ್ಮನಿಂದ ಆಕಾಶವಾಣಿಯಾಗಿದೆ, ನಿಮಗೆ ಯಾವುದೇ ದರ್ಶನವಾಗಿಲ್ಲ. ಬ್ರಹ್ಮ ನಗುತ್ತಾ ಹೇಳಿದ, ಮಾತೆ, ನಾನು ಪ್ರತಿಜ್ಞೆಯನ್ನು ಮಾಡಿ ಹೋಗಿದ್ದೆ, ತಂದೆಯ ದರ್ಶನವಾಗಲಿಲ್ಲವಾದರೆ ನಿನಗೆ ಮುಖ ತೋರಿಸೋಲ್ಲ ಎಂದು. ತಂದೆಯ ದರ್ಶನವಾಗಲಿಲ್ಲ, ಆದ್ದರಿಂದ ಮೂವರು ವಾಪಸ್ ಬರುವುದಕ್ಕಾಗಿ ಸುಳ್ಳು ಹೇಳಿದ್ವಿ. ಆಗ ದುರ್ಗಾ ಆ ಮೂವರಿಗೂ ಶಾಪ ಕೊಟ್ಟಳು, ಬ್ರಹ್ಮ, ನಿನಗೆ ಜಗದಲ್ಲಿ ಪೂಜೆ ನಡೆಯುವುದಿಲ್ಲ, ಮತ್ತು ನಿನ್ನ ಎಷ್ಟು ಅನುಯಾಯಿ ವಂಶಜರು ಇದ್ದಾರೋ ಅವರು ನಿನ್ನ ಹಾಗೆ ಸುಳ್ಳುಗಾರರೇ ಆಗಿರುತ್ತಾರೆ. ಸತ್ಯದ ಅರಿವಿರೋಲ್ಲ, ಆದರೆ ವಿದ್ವಾಂಸರೆನಿಸಿಕೊಳ್ತಾರೆ. ಅಂದರೆ ಬ್ರಹ್ಮನ ಅನುಯಾಯಿಗಳು ಯಾರು? ಋಷಿ ಮಹರ್ಷಿಗಳು. ಅವರಿಗೆ ವೇದದ ಜ್ಞಾನ ಖಂಡಿತ ಇರಲಿಲ್ಲ, ಆದರೆ ಮಹರ್ಷಿ ಪದವಿ ಪಡೆದರು. ಈಗ ತೋರಿಸ್ತೇನೆ, ಮೊದಲ ಬಾರಿ ಕೇಳೋರ್ಯಾರು ಗಾಬರಿಯಾಗಬೇಡಿ. ಪೂರ್ಣ ವಿವರವನ್ನು ತೋರಿಸುತ್ತೇನೆ. ಸತ್ಯಯುಗದ ಬ್ರಾಹ್ಮಣರು, ಗುರು ಋಷಿಗಳು ವೇದಗಳನ್ನು ಹೇಗೆ ತಿಳಿದಿದ್ದರು? ಅವರಿಗೆ ವೇದಗಳ ಜ್ಞಾನವೇ ಇರಲಿಲ್ಲ. ಈಗ ಬ್ರಹ್ಮನಿಗೆ ತಾಯಿ ಶಾಪದಿಂದ ಪೂಜೆಯಾಗಲ್ಲವೆಂದು ಚಿಂತೆಯುಂಟಾಯಿತು. ಈ ಆಘಾತದಿಂದ ಬ್ರಹ್ಮ ಮೂರ್ಛೆ ಹೋದಂತೆ ಆಯಿತು. ಈ ವಚನದಿಂದ ಮತ್ತೆ ದುರ್ಗಾ ವಿಷ್ಣುವಿಗೆ ಹೇಳಿದಳು, ಮಗು, ನೀನು ನಿನ್ನ ತಂದೆಯನ್ನು ಹುಡುಕು. ಮತ್ತೆ ಸೃಷ್ಟಿಯ ಸಮಯದಲ್ಲಿ ನೀನು ತಪಸ್ಸನ್ನು ಮಾಡುತ್ತಾ ಕುಳಿತರೆ ಸೃಷ್ಟಿಯ ಕಾರ್ಯದಲ್ಲಿ ತೊಂದರೆಯಾಗುತ್ತದೆ.
ಆಗ ವಿಷ್ಣು ಹೊರಟ ತಂದೆಯನ್ನು ಹುಡುಕಲು ಶೇಷನಾಗನ ಲೋಕದಲ್ಲಿ ತಲುಪಿದ. ಈಗ ಪುಣ್ಯಾತ್ಮರೇ, ಪ್ರತ್ಯೇಕ ಪ್ರಾಣಿ ತನ್ನ ಪ್ರಭುತ್ವವನ್ನು ಸ್ಥಾಪಿಸಿಕೊಂಡಿದೆ, ಸೀಮೆ ಗುರುತಿಸಿಕೊಂಡಿದೆ. ಎಮ್ಮೆ, ಕೋಣ ಸೀಮೆಯನ್ನು ಗುರುತಿಸಿಕೊಂಡಿದ್ದು ಇನ್ನೊಂದು ಕೋಣ ಬಂದಾಗ ಅದರೊಂದಿಗೆ ಹೊಡೆದಾಡಿ ಸಾಯ್ತವೆ. ನಾಯಿಗಳು ತಮ್ಮ ಸೀಮೆಯನ್ನು ಗುರುತಿಸಿಕೊಂಡಿವೆ. ಹಾಗೆಯೇ ಯಾವಾಗ ವಿಷ್ಣು ಶೇಷನಾಗಲೋಕದೊಳಗೆ ಪ್ರವೇಶ ಮಾಡಿ ಬಂದನೋ ಆಗ ಶೇಷನಾಗ ಯೋಚಿಸಿದ, ನನ್ನ ಲೋಕದಲ್ಲಿ, ನನ್ನ ಪ್ರಭುತ್ವದಲ್ಲಿ ಹೇಗೆ ನಿರ್ಭಯನಾಗಿ ಬರುತ್ತಿದ್ದಾನೆ, ಇವನಿಗೆ ಯಾರ ಭಯವೂ ಇಲ್ಲ, ನಾನು ಇಲ್ಲಿನ ಸಾಮ್ರಾಟನಾಗಿದ್ದೇನೆ. ಈಗ ವಿಷ್ಣು ಹತ್ತಿರ ಬರ್ತಿದ್ದ ಹಾಗೆ ಅವನು 1,000 ಹೆಡೆಗಳನ್ನು ಹೀಗೆ ಅಗಲಿಸಿದ. ಶೇಷನಾಗನು ಮತ್ತೆ 1,000 ಹೆಡೆಗಳಿಂದ ವಿಷವನ್ನು ಪಸರಿಸಿದ. ಹೇಗೆ ಮಬ್ಬು ಆವರಿಸುತ್ತೋ ಹಾಗೆ ವಿಷ್ಣುವಿನ 4 ದಿಕ್ಕಿನಲ್ಲಿ ಆ ವಿಷ ಆವರಿಸಿ ಮಬ್ಬು ಕವಿಯಿತು. ಮತ್ತೆ ಶ್ರೀ ವಿಷ್ಣುವಿನ ಪೂರ್ತಿ ಶರೀರದ ಮೇಲೆ ಮೆತ್ತಿಕೊಂಡು ಕಪ್ಪು ವಿಷದಿಂದ ಶರೀರ ಕಪ್ಪಾಯಿತು. ಆಗ ವಿಷ್ಣು ಹೇಳ್ತಾನೆ, ಈ ಶೇಷನಾಗ ಏನು ಮಾಡಿಬಿಟ್ಟ, ನಾನು ಇವನಿಗೆ ಏನೂ ಹೇಳಲಿಲ್ಲ. ಅಪರಿಚಿತನ ಜೊತೆ ಇವನು ಎಂಥ ದುರ್ವ್ಯವಹಾರ ಮಾಡಿಬಿಟ್ಟ. ನಾನು ಇವನಿಗೆ ಏನೂ ಹೇಳಲಿಲ್ಲ, ಯಾವುದೇ ಹಾನಿಯನ್ನುಂಟು ಮಾಡಲಿಲ್ಲ. ನಾನು ನನ್ನ ಯಾವುದೋ ಹುಡುಕಾಟದಲ್ಲಿ ಬಂದಿದ್ದೆ. ಮತ್ತೆ ಇವನ ಬುದ್ಧಿ ಎಷ್ಟು ಕೆಟ್ಟಿದೆ. ಆಗ ವಿಷ್ಣು ಇವನನ್ನು ಮುಗಿಸಿಬಿಡೋಣ ಅಂತ ಯೋಚಿಸಿದ. ಈ ವಿಷ್ಣು ಶೇಷನಾಗನನ್ನು ಹೊಡೆಯಲು ಮುಂದಕ್ಕೆ ಹೋಗ್ತಿದ್ದ ಹಾಗೆ ಆಕಾಶವಾಣಿಯನ್ನು ಮಾಡಿದ. ಆ ಬ್ರಹ್ಮನು, ಕ್ಷರಪುರುಷನು, ಇವನ ತಂದೆ. ವಿಷ್ಣು, ನೀವು ಹೀಗೆ ಒಬ್ಬರನ್ನೊಬ್ಬರು ಕೊಲ್ಲುವುದಾದರೆ ಈ ಸೃಷ್ಟಿ ಹೇಗೆ ನಡೆಯುತ್ತೆ? ನೀನು ಹಿಂತಿರುಗು. ನಾನು ಎಂದಿಗೂ ಯಾರ ಮುಂದೆಯೂ ಬರುವುದಿಲ್ಲ, ನಾನು ಯಾರಿಗೂ ದರ್ಶನವನ್ನು ಕೊಡುವುದಿಲ್ಲ. ನನ್ನನ್ನು ಯಾರೂ ಪಡೆಯಲಾರರು. ನೀನು ನಿನ್ನ ತಾಯಿಯ ಹತ್ತಿರ ಹೋಗಿ ಸತ್ಯಾಂಶವನ್ನು ತಿಳಿಸು, ನನಗೆ ದರ್ಶನವಾಗಲಿಲ್ಲ ಎಂದು. ಇಲ್ಲ, ನೀನೂ ಸುಳ್ಳು ಹೇಳಿದರೆ ನಿನ್ನ ಸ್ಥಿತಿ ಕೂಡ ಬ್ರಹ್ಮನ ಹಾಗೆ ಆಗತ್ತೆ. ಮತ್ತೆ ಈ ಶೇಷನಾಗ ನಿನ್ನ ಜೊತೆ ಏನು ಕೆಟ್ಟ ವ್ಯವಹಾರವನ್ನು ಮಾಡಿದ್ದಾನೋ ಅದರ ಪ್ರತಿಫಲವಾಗಿ ಇದರ ಟಿಟ್ ಫಾರ್ ಟ್ಯಾಟ್, ಅಂದರೆ ಇದರ ಸೇಡನ್ನು ನೀನು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ರೂಪದಲ್ಲಿ ಹೋಗ್ತೀಯಾ, ಆಗ ತೀರಿಸ್ಕೋ. ಈಗ ಇವನಿಗೆ ಏನೂ ಹೇಳಬೇಡ. ಆಗ ವಿಷ್ಣು ಆಕಾಶವಾಣಿಯನ್ನು ಕೇಳಿ ಅದು ಪರಮಾತ್ಮನ ಆಕಾಶವಾಣಿ ಅಂದ್ಕೊಂಡು ಹಿಂತಿರುಗಿ ತಾಯಿ ಬಳಿ ಬಂದ. ಆಗ ದುರ್ಗಾ ಕೇಳಿದಳು, ಮಗು, ನಿನಗೆ ನಿನ್ನ ತಂದೆಯ ದರ್ಶನವಾಯಿತಾ? ಆಗ ವಿಷ್ಣು ಹೇಳಿದ, ಇಲ್ಲ ತಾಯಿ, ಆಗಲಿಲ್ಲ. ತಾಯಿ ಕೇಳಿದಳು, ಮತ್ತೆ ನಿನ್ನ ಈ ಸ್ಥಿತಿ ಹೇಗಾಯಿತು? ಶೇಷನಾಗನ ಲೋಕಕ್ಕೆ ಹೋದೆ, ಅವನು ನನ್ನ ಜೊತೆ ಹೀಗೆ ಮಾಡಿದ. ಮತ್ತೆ ಆಕಾಶವಾಣಿಯಾಯಿತು, ಈಗ ಇವನ್ನ ಸಾಯಿಸಬೇಡ. ದ್ವಾಪರ ಯುಗದಲ್ಲಿ ನೀನು ಶ್ರೀಕೃಷ್ಣನ ರೂಪದಲ್ಲಿ ಹೋದಾಗ ಆಗ ಸೇಡು ತೀರಿಸಿಕೋ. ಇದನ್ನು ಕೇಳಿ ದುರ್ಗಾ ವಿಷ್ಣುವನ್ನು ತಬ್ಬಿಕೊಂಡು, ಮಗು, ನಿನಗೆ ಸತ್ಕಾರ್ಯದ ವಿಭಾಗವನ್ನು ಕೊಡಲಾಗುತ್ತೆ. ಜಗದಲ್ಲಿ ನಿನ್ನ ಪೂಜೆ ನಡೆಯುತ್ತೆ ಮತ್ತು ನೀನು ಸತ್ಯವಾದಿಯಾಗಿರುತ್ತೀಯ. ಈ ದುರ್ಗಾ ತನ್ನ 3ನೆಯ ಪುತ್ರ ಶಿವನ ಬಳಿ ಹೋಗಿ ಹೇಳಿದಳು, ಮಗು, ನಿನ್ನ 2 ಸಹೋದರರಿಗೆ ತಂದೆಯ ದರ್ಶನವಾಗಲಿಲ್ಲ, ತುಂಬಾ ಪ್ರಯತ್ನ ಮಾಡಿದರು. ಈಗ ನೀನು ನಿನ್ನ ತಂದೆಯ ಹುಡುಕಾಟವನ್ನು ಮಾಡು. ಆಮೇಲೆ ನೀನು ಸೃಷ್ಟಿಕರ್ಮ ಶುರುವಾದಾಗ ಎಲ್ಲಿ ನೀನು ಹೋಗಿ ಸನ್ಯಾಸದಲ್ಲಿ ಮಗ್ನನಾಗುವೆಯೋ ಈಗಲೇ ಹೋಗಿ ಹುಡುಕು. ಭಗವಂತ ಶಿವ ಶಂಕರನು ಬುದ್ಧಿವಂತಿಕೆಯಿಂದ ಹೇಳಿದ. ನನ್ನ ಹಿರಿಯ ಸಹೋದರರಿಗಂತೂ ತಂದೆಯ ದರ್ಶನವಾಗಲಿಲ್ಲ. ಬ್ರಹ್ಮಾನಂತೂ 4 ಯುಗ ತಪಸ್ಸು ಮಾಡಿ ಕುಳಿತ ಮತ್ತು ವಿಷ್ಣು ಸುತ್ತಾಡಿ ಹುಡುಕೋ ಪ್ರಯತ್ನ ಮಾಡಿದರು. ನಾನಂತೂ ಆ ಪ್ರಯತ್ನವನ್ನೇ ಮಾಡೋಲ್ಲ. ಆದರೆ ನನಗೊಂದು ವರದಾನ ಕೊಡು. ದುರ್ಗೆಗೆ ಶಿವ ಹೇಳಿದ, ತಮೋಗುಣ ಶಿವ ಹೇಳಿದ, ನನಗೆ ಒಂದು ವರದಾನ ಕೊಡು ತಾಯಿ. ನನ್ನ ಮೃತ್ಯು ಯಾವತ್ತೂ ಆಗಬಾರದು, ನಾನು ಅಮರನಾಗಬೇಕು. ಆಗ ದುರ್ಗಾ ಹೇಳಿದಳು, ಮಗು. ಶ್ರೀದೇವಿ ಹೇಳಿದಳು, ಪುತ್ರ, ಇಲ್ಲಿ ಅದು ಸಾಧ್ಯವಿಲ್ಲ. ಯಾರ ಜನ್ಮವಾಗಿದೆಯೋ ಅವರ ಮೃತ್ಯು ಆಗಿಯೇ ತೀರುತ್ತೆ. ಇದು ನನ್ನ ಮಿತಿಯಿಂದ ಹೊರತಾದ ವಿಷಯ. ಆದರೆ ಒಂದು ವಿಧಿಯನ್ನು ತಿಳಿಸುತ್ತೇನೆ, ಅದರಿಂದ ನಿನ್ನ ಆಯಸ್ಸು ಎಲ್ಲರಿಗಿಂತ ಅಧಿಕವಾಗುತ್ತದೆ. ಆಗ ಶಿವ ಹೇಳಿದ, ತಾಯಿ, ಅದನ್ನೇ ಕರುಣಿಸು. ಆಗ ದುರ್ಗಾ ಹೇಳಿದಳು, ಮಗು,
ಈ ಆಯಸ್ಸನ್ನು ಹೆಚ್ಚಿಸಲು ಒಂದು ವಿಧಿ ಇದೆ. ಅದೇನೆಂದರೆ ಪ್ರಾಣಾಯಾಮವನ್ನು ಮಾಡಿ ಶ್ವಾಸವನ್ನು ಸೂಕ್ಷ್ಮ ಮಾಡಿಕೋ. ಒಂದು ಜಾಗದಲ್ಲಿ ಕುಳಿತುಕೊಂಡಿರು. ಮತ್ತೆ ಶ್ವಾಸವನ್ನು ಅತ್ಯಂತ ಕಡಿಮೆ ತೆಗೆದುಕೊಳ್ಳುವುದರಿಂದ ಆಯಸ್ಸು ಹೆಚ್ಚಾಗುತ್ತೆ, ಏಕೆಂದರೆ ಆಯಸ್ಸು ಶ್ವಾಸದ ಮೇಲೆ ಆಧಾರಿತವಾಗಿದೆ. ಭಗವಂತ ಶಂಕರನು ಇದನ್ನೇ ಶಿರಸಾವಹಿಸಿ ಮಾಡಿದ. ನಿಮಗೆ ಗೊತ್ತಿರೋ ಹಾಗೆ ಬಹಳಷ್ಟು ಸಮಯ ಶ್ರೀ ಶಿವ ಸಮಾಧಿಸ್ಥರಾಗೇ ಇರ್ತಾರೆ. ಇವರ ಆಯಸ್ಸು ಎಲ್ಲರಿಗಿಂತ ದೀರ್ಘವಾಗಿದೆ. 7 ಬ್ರಹ್ಮಾರ ಮೃತ್ಯುವಿನ ನಂತರ ಒಬ್ಬ ವಿಷ್ಣುವಿನ ಮೃತ್ಯುವಾಗುತ್ತೆ. 7 ವಿಷ್ಣುವಿನ ಮೃತ್ಯುವಿನ ನಂತರ ಒಬ್ಬ ತಮೋಗುಣ ಶಿವನ ಮೃತ್ಯು ಆಗುತ್ತೆ. ಶಿವನದು ಅಷ್ಟು ದೀರ್ಘವಾದ ಆಯಸ್ಸು. ಮತ್ತೆ ಒಬ್ಬ ಬ್ರಹ್ಮನ ಆಯಸ್ಸು ಎಷ್ಟಿದೆ? ಬ್ರಹ್ಮಾನ 1 ದಿನ, ರಜೋಗುಣ ಬ್ರಹ್ಮಾನ 1 ದಿನ 1000 ಚತುರ್ಯುಗವಾಗಿರುತ್ತದೆ. ಹಾಗೂ ಅಷ್ಟೇ ರಾತ್ರಿಗಳು. ಒಂದು ಚತುರ್ಯುಗದಲ್ಲಿ ಎಷ್ಟು ವರ್ಷಗಳಿದ್ದವೆಂದರೆ ನಮ್ಮ ಮನುಷ್ಯರ 43,20,000 ವರ್ಷಗಳು ಒಂದು ಚತುರ್ಯುಗದಲ್ಲಿ. ಇಂತಹ 1,000 ಚತುರ್ಯುಗದ ಬ್ರಹ್ಮಾನ 1 ದಿನ ಮತ್ತು ಅಷ್ಟೇ ರಾತ್ರಿ. 30 ದಿನರಾತ್ರಿ ಕೂಡಿ 1 ತಿಂಗಳು, 12 ತಿಂಗಳ 1 ವರ್ಷ ಮತ್ತು 100 ವರ್ಷಗಳ ಬ್ರಹ್ಮಾನ ಆಯಸ್ಸು. ಇದಕ್ಕಿಂತ 7 ಪಟ್ಟು ವಿಷ್ಣುವಿನದ್ದು ಮತ್ತು ವಿಷ್ಣುವಿಗಿಂತ 7 ಪಟ್ಟು ತಮೋಗುಣ ಶಿವನದ್ದು. ಅಷ್ಟು ದೀರ್ಘವಾದ ಆಯಸ್ಸು. ಮತ್ತೆ ಈ 3 ಪುತ್ರರಿಗೆ ದುರ್ಗಾ ವಿವಾಹ ಮಾಡಲು ಬಯಸಿದಳು. ಆಕಾಶವಾಣಿಯನ್ನು ಮಾಡಿದ ಆ ಕಾಲಪುರುಷನು ದುರ್ಗೆಗೆ, ದುರ್ಗಾ, ನೀನು ಈ 3 ಮಕ್ಕಳನ್ನು ಪುನಃ ಸಾಗರ ಮಂಥನಕ್ಕೆ ಕಳುಹಿಸು. ಮತ್ತೆ ಅಲ್ಲಿ ಇವರ ವಿವಾಹ ಮಾಡಲು ನೀನೇ 3 ರೂಪವನ್ನು ಧರಿಸಿಕೊಂಡು, ಹುಡುಗಿಯರ ರೂಪ ಧರಿಸಿಕೊಂಡು ಹೊರಗೆ ಬಾ. ಈಗ ಶ್ರೀದೇವಿಯು 3 ರೂಪಗಳನ್ನು ಧರಿಸಿ ಸಮುದ್ರದಲ್ಲಿ ಗುಪ್ತವಾಗಿ ಅಡಗಿಸಿದಳು. ಅತ್ತ ಕಡೆ 3 ಮಕ್ಕಳಿಗೆ ಸಾಗರ ಮಂಥನವನ್ನು ಮಾಡಲು ಹೇಳಿದಳು. ಅಲ್ಲಿ ಕಾಲ ಮೊದಲೇ ಎಲ್ಲ ವ್ಯವಸ್ಥೆಯನ್ನೂ ಮಾಡಿಸಿದ್ದ. ಇವರು 2ನೇ ಬಾರಿ ಸಾಗರ ಮಂಥನವನ್ನು ಮಾಡಿದಾಗ 3 ಹುಡುಗಿಯರು ಹೊರಬಂದರು. ತಾಯಿ ಹೇಳಿದಳು, ಮಕ್ಕಳೇ, ಮೊದಲು ಯಾರು ಹೊರಬರ್ತಾರೋ ಅವಳ ಪರಿಚಯ ಮಾಡಿಕೊಳ್ಳಿ. ಬೇರೆ ಬೇರೆಯಾಗಿ ಹೊರಗೆ ಬಂದರೂ 3ನೇಯವಳು ಬಂದ ನಂತರ 3ರನ್ನೂ ಕ್ರಮಬದ್ಧವಾಗಿ ಮಾಡಿಕೊಂಡು ಮಾತೆಯ ಬಳಿ ಕರೆತಂದರು. ಆಗ ದುರ್ಗಾ ಕೇಳಿದಳು, ಮೊದಲು ಹೊರಗೆ ಯಾರು ಬಂದರು? ಇವಳು. ಅವಳ ಹೆಸರನ್ನು ಸಾವಿತ್ರಿ ಅಂತ ಇಟ್ಟರು. ಬ್ರಹ್ಮನಿಗೆ ಹೇಳಿದಳು, ಇವಳು ನಿನ್ನ ಪತ್ನಿಯ ರೂಪದಲ್ಲಿರುತ್ತಾಳೆ. 2ನೇಯವಳಿಗೆ ಹೇಳಿದಳು, ನಿನ್ನ ಹೆಸರು ಲಕ್ಷ್ಮಿ. ಮತ್ತೆ ಅವಳ ವಿವಾಹವನ್ನು ವಿಷ್ಣುವಿನ ಜೊತೆ ಮಾಡಿದಳು. ಮತ್ತೆ 3ನೇಯವರಿಗೆ ಹೇಳಿದಳು, ನಿನ್ನ ಹೆಸರು ಉಮಾ ಅಂತ. ಮತ್ತೆ ಅವಳ ವಿವಾಹವನ್ನು ಶಿವನೊಂದಿಗೆ ಮಾಡಿದಳು. ಈಗ ಇಲ್ಲಿಂದ ಈ ಬ್ರಹ್ಮಾಂಡದಲ್ಲಿ ಕಾಲನ ಸೃಷ್ಟಿ ಪ್ರಾರಂಭವಾಯಿತು. ಈ ಕ್ಷರಪುರುಷನ ಪರಿವಾರ ಪ್ರಾರಂಭವಾಯಿತು. ಇದರಿಂದ ಸುರ ಮತ್ತು ಅಸುರರ ಉತ್ಪತ್ತಿಯಾಯಿತು. ಮತ್ತೆ ಪುಣ್ಯಾತ್ಮರೇ, ಪುರಾಣದಲ್ಲಿ ನಾವು ಸಾಗರ ಮಂಥನದ ಬಗ್ಗೆ ಕೇಳುತ್ತೇವೆ. 14 ರತ್ನಗಳು ಹೊರಬಂದವು. ಭಗವಂತ ಶಿವನು ವಿಷವನ್ನು ಪ್ರಾಶನ ಮಾಡಿದ ಅಂತ. ಅದು ಬಹಳ ನಂತರದ ವಿಷಯ. ಅಂದರೆ ಮೊದಲು ಇವರು ಈ ಪ್ರಕಾರ ಸಾಗರ ಮಂಥನ ಮಾಡಿದರು. ಅದು ಈ ವೇದ ಪುರಾಣಗಳಲ್ಲಿ ಇಲ್ಲ. ಅದು ಸೂಕ್ಷ್ಮ ವೇದದಲ್ಲಿದೆ, 5ನೇ ವೇದದಲ್ಲಿ. ಪುಣ್ಯಾತ್ಮರೇ, ಇದೇ ನಿಜವಾದ ಸೃಷ್ಟಿಯ ರಚನೆ. ಇದು 5ನೇ ವೇದ ಸೂಕ್ಷ್ಮ ವೇದದಲ್ಲಿದೆ. ಆ 5ನೇ ವೇದ ನಮಗ್ ಗೊತ್ತಿರಲಿಲ್ಲ. ಆದಿಶಂಕರಾಚಾರ್ಯರು ತಾವು ರಚಿಸಿದ ಪುಸ್ತಕದಲ್ಲಿ ಆ ಸೂಕ್ಷ್ಮವೇದ ಅಂದರೆ 5ನೇ ವೇದವನ್ನು ವರ್ಣಿಸಿದ್ದಾರೆ ಮತ್ತು ತಮ್ಮ ಮುಖಾಂತರ ರಚಿಸಿದ ಆ ಪುಸ್ತಕದಲ್ಲಿ ಅದನ್ನು ತಿಳಿಸಿದ್ದಾರೆ. ಸಮಯ ಬಂದಾಗ ತೋರಿಸುತ್ತೇನೆ. ಪರಮೇಶ್ವರ ಕಬೀರದೇವನು 600 ವರ್ಷಗಳ ಹಿಂದೆ ಸನ್ 1398ರಲ್ಲಿ ಅವರು ಸತ್ಯಲೋಕದಿಂದ ಬಂದಿದ್ದರು. ಒಂದು ಶಿಶುವಿನ ರೂಪವನ್ನು ಧರಿಸಿಕೊಂಡು ಕಾಶಿನಗರದ ಒಂದು ಲಹರತಾರ ಹೆಸರಿನ ಕೆರೆಯಲ್ಲಿ ಕಮಲದ ಹೂವಿನ ಮೇಲೆ ವಿರಾಜಮಾನರಾಗಿದ್ದರು ಪ್ರಭುಗಳು. ಮತ್ತೆ ಅವರ ಅಮೃತವಾಣಿಯಿಂದ ಈ 5ನೇ ವೇದವನ್ನು ಹೇಳಲು ಬಂದಿದ್ದರು. ಹಾಗೂ ಅವರನ್ನು ಒಬ್ಬ ಸಂತಾನರಹಿತ ನೇಕಾರ ದಂಪತಿಗಳು ಎತ್ತಿಕೊಂಡು ಹೋಗಿದ್ದರು. ನೇಕಾರರ ಮನೆಯಲ್ಲಿ ಪ್ರಭುಗಳು ದೊಡ್ಡವರಾದರು. ತಮ್ಮ ಲೀಲೆಯ ಕಾರ್ಯಗಳನ್ನು ಮಾಡುತ್ತಾ ಜನತೆಗೆ ತೋರಿಸಿದರು. ಯಾಕಂದರೆ ಹಾಗೇ ಪರಮಾತ್ಮ ಲೀಲೆಗಳನ್ನು ಮಾಡುತ್ತಾನೆ. ವೇದಗಳಲ್ಲಿ ಅದೇ ರೀತಿ ಬರೆದಿದೆ.
ಆ ಪರಮಾತ್ಮ ಪ್ರತ್ಯೇಕ ಯುಗದಲ್ಲಿಯೂ ಬರುತ್ತಾರೆ. ಮತ್ತೆ ಒಬ್ಬ ಜೀವಂತ ಮನುಷ್ಯನ ಹಾಗೆ ಕರ್ಮವನ್ನು ಮಾಡುತ್ತಾ ಲೀಲೆಗಳನ್ನು ತೋರಿಸುತ್ತಾ ಆತನ ನಿರ್ವಹಣೆಯನ್ನು ಮಾಡಿ ತೋರಿಸುತ್ತಾರೆ. ಋಗ್ವೇದ ಮಂಡಲ ಸಂಖ್ಯೆ 1, ಸೂಕ್ತ ಸಂಖ್ಯೆ 31, ಮಂತ್ರ ಸಂಖ್ಯೆ 17. ಪರಮಾತ್ಮನು ಆ ವಾಣಿಯನ್ನು 600 ವರ್ಷಗಳ ಹಿಂದೆ ಆತನ ಮುಖಾರವಿಂದದಿಂದ ಗೀತೆಯ ಅಧ್ಯಾಯ ಸಂಖ್ಯೆ 4, ಶ್ಲೋಕ ಸಂಖ್ಯೆ 32ರಲ್ಲಿ ಯಾವ ವಿಷಯದ ಬಗ್ಗೆ ಹೇಳಿದ್ದಾರೆ ಅಂದರೆ, ಧಾರ್ಮಿಕ ಯಜ್ಞಗಳು ಅರ್ಥಾತ್ ಅನುಷ್ಠಾನಗಳ ಅತ್ಯಧಿಕ ವಿಚಾರವನ್ನು ವಿಸ್ತಾರವಾಗಿ ಜೊತೆಗೆ ಸತ್ಯದ ವಿಚಾರವನ್ನು ಬ್ರಹ್ಮಣ ಮುಖೆ, ಬ್ರಹ್ಮಣ ಅಂದರೆ ಸಚ್ಚಿದಾನಂದ ಘನ ಬ್ರಹ್ಮ, ಮುಖೆ ಅಂದರೆ ಅವನ ಮುಖಾರ್ವಿಂದದಿಂದ ಉಚ್ಚಾರಿತ ವಾಣಿಯಲ್ಲಿ ಸಂಪೂರ್ಣ ವಿಸ್ತಾರವಾಗಿ ಹೇಳಲಾಗಿದೆ. ಅದು ತತ್ವಜ್ಞಾನವಾಗಿದೆ. ಅದನ್ನು ತಿಳಿದುಕೊಂಡ ನಂತರ ಎಲ್ಲಾ ಕರ್ಮಗಳು ಸಮಾಪ್ತಿಯಾಗುತ್ತವೆ. ಅಂದರೆ ಶಾಸ್ತ್ರ ವಿರುದ್ಧ ಸಾಧನೆ ಮಾಡೋದನ್ನ ನೀವು ಬಿಟ್ಬಿಡ್ತೀರಾ. ಪರಮೇಶ್ವರ ಕಬೀರ ದೇವರು ಆ ಸಮಯದಲ್ಲಿ ಹೇಳುತ್ತಿದ್ದರು, ಈ ನಕಲಿ ಗುರು ಆಚಾರ್ಯರಿಗೆ, ಮಂಡಲೇಶ್ವರರಿಗೆ ನೀವು ಜನರನ್ನು ತಪ್ಪುದಾರಿಗೆ ಎಳೆಯುತ್ತಿದ್ದೀರಾ. ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಯಾರೂ ತಂದೆ ತಾಯಿ ಇಲ್ಲವೆಂದು ಹೇಳಿ. ಪರಮಾತ್ಮ ಹೇಳುತ್ತಿದ್ದರು, ಇವರ ತಂದೆ ತಾಯಿಗಳಿದ್ದಾರೆ, ಇವರು ಜನ್ಮವಿತ್ತಿ ಮರಣ ಹೊಂದುತ್ತಾರೆ, ಇವರ ಮೃತ್ಯು ಆಗುತ್ತೆ, ಇವರು ಅವಿನಾಶಿಗಳಲ್ಲ, ಇವರು ಪೂರ್ಣ ದೇವರಲ್ಲ. ಅಂದಾಗ ಬಹಳ ವಿರೋಧ ವ್ಯಕ್ತವಾಗಿತ್ತು ಪರಮೇಶ್ವರರ ಬಗ್ಗೆ. ಆ ಸುಳ್ಳು ಆಚಾರ್ಯರು, ಆ ನಕಲಿ ಗುರುಗಳು ಕಬೀರ್ ಪರಮೇಶ್ವರರ ಬಗ್ಗೆ ಬಹಳ ತಪ್ಪು ಧಾರಣೆಗಳನ್ನು ಹುಟ್ಟುಹಾಕಿ, ಇವನು ಸುಳ್ಳುಗಾರ, ಇವನು ವೇದ ಪುರಾಣಗಳನ್ನು ಓದಿಲ್ಲ, ಏಕೆಂದರೆ ಇವನಿಗೆ ಸಂಸ್ಕೃತ ಗೊತ್ತಿಲ್ಲ, ಅಶಿಕ್ಷಿತ ವ್ಯಕ್ತಿಯಾಗಿದ್ದಾನೆ, ಇವನಿಗೇನು ಗೊತ್ತು ವೇದ ಮತ್ತು ಗೀತೆಯ ಬಗ್ಗೆ, ಇವನು ಹೇಳಿದ್ದನ್ನು ಒಪ್ಪಬೇಡಿ, ಕೇಳಬೇಡಿ. ಆ ಸಮಯದಲ್ಲಿ ನಾವು ಜನರು ಮೋಸ ಹೋದೆವು. ಏಕೆಂದರೆ ನಮ್ಮ ಆಚಾರ್ಯರೇನಿದ್ದಾರೋ, ನಮ್ಮ ಗುರುಗಳು, ಬ್ರಾಹ್ಮಣ ಋಷಿಗಳು ಸಂಸ್ಕೃತ ಭಾಷೆ ತಿಳಿದುಕೊಂಡಿದ್ದರು. ಆಗ ನಾವು ಯೋಚಿಸಿದ್ವಿ, ಈ ಎಲ್ಲ ಸದ್ಗ್ರಂಥಗಳು ಸಂಸ್ಕೃತ ಭಾಷೆಯ ಲಿಪಿಯಲ್ಲಿ ಇವೆ. ಕಬೀರರಿಗೆ ಸಂಸ್ಕೃತ ಗೊತ್ತಿರಲಿಲ್ಲ, ಕಾರಣ ಇವರು ಬ್ರಾಹ್ಮಣರಿಂದ ಕಲಿತಿರಲಿಲ್ಲ. ಆದ್ದರಿಂದ ಕಬೀರರು ಸುಳ್ಳು ಹೇಳುತ್ತಿರಬಹುದು ಎಂದು ತಿಳಿದು ನಮ್ಮ ಗುರು ಆಚಾರ್ಯರೇ ಸತ್ಯ ಹೇಳಿದ್ದಾರೆ ಎಂದು ತೀರ್ಮಾನಿಸಿ ಪರಮೇಶ್ವರರ ಆ ಜ್ಞಾನವನ್ನು ಸ್ವೀಕರಿಸಲಿಲ್ಲ. ಅದರ ಪ್ರತಿಫಲವನ್ನು ನಾವು ಇಂದಿಗೂ ಅನುಭವಿಸುತ್ತಿದ್ದೇವೆ. ಭಕ್ತಿಯನ್ನು ಮಾಡುತ್ತಿದ್ದೇವೆ, ಆದರೆ ಶಾಸ್ತ್ರದ ವಿರುದ್ಧವಾಗಿ ಮಾಡುತ್ತಿದ್ದೇವೆ. ನಮಗೆ ಜ್ಞಾನವೂ ಪ್ರಾಪ್ತಿಯಾಗಿದೆ, ಅದು ಪರಮಾತ್ಮನ ಜ್ಞಾನ ಅಲ್ಲ. ಇಂದಿನಿಂದ 600 ವರ್ಷಗಳ ಮೊದಲು ಪರಮಾತ್ಮನು ಸಚ್ಚಿದಾನಂದ ಘನಬ್ರಹ್ಮನು ತನ್ನ ವಾಣಿಯಲ್ಲಿ ಏನು ಹೇಳಿದ್ದನೆಂದರೆ, ಹೇಗೆ ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತ ಸಂಖ್ಯೆ 86, ಮಂತ್ರ 26-27ರಲ್ಲಿ, ಋಗ್ವೇದ ಮಂಡಲ 9, ಸೂಕ್ತ 82, ಮಂತ್ರ 1, 2, 3ರಲ್ಲಿ, ಋಗ್ವೇದ ಮಂಡಲ 9, ಸೂಕ್ತ 20, ಮಂತ್ರ 1ರಲ್ಲಿ, ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತ 96, ಮಂತ್ರ 16ರಿಂದ 21ರ ತನಕ ಅದರಲ್ಲಿ ಹೇಳಲಾಗಿದೆ, ಪರಮಾತ್ಮ ಸತ್ಯಲೋಕದಿಂದ ನಡೆದು ಬರುತ್ತಾನೆ. ಋಗ್ವೇದ ಮಂಡಲ 9, ಸೂಕ್ತ 1, ಮಂತ್ರ 8 ಮತ್ತು 9ರಲ್ಲಿ ಸ್ಪಷ್ಟಪಡಿಸಿದೆ, ಪರಮಾತ್ಮ ಶಿಶುವಿನ ರೂಪವನ್ನು ಧರಿಸುತ್ತಾನೆ. ಆಗ ಶಿಶು ರೂಪದಲ್ಲಿ ಪರಮಾತ್ಮ ಬಂದಾಗ ಅವರ ಪೋಷಣೆಯ ಲೀಲೆ ಕಡಸು ಹಸುಗಳಿಂದ ಆಗುತ್ತದೆ. ಮತ್ತೆ ಆ ಪರಮಾತ್ಮ ತತ್ವಜ್ಞಾನವನ್ನು, ಯಥಾರ್ಥ ಜ್ಞಾನವನ್ನು ತಿಳಿಸಲು ತನ್ನ ಪ್ರೀತಿಯ ಆತ್ಮಗಳನ್ನು ಭೇಟಿಯಾಗ್ತಾನೆ. ವರ್ಣೀಯ ಶ್ರೇಷ್ಠ ಆತ್ಮಗಳನ್ನ ಭೇಟಿಯಾಗಿ ಅವರನ್ನ ತತ್ವಜ್ಞಾನದಿಂದ ಪರಿಪೂರ್ಣರನ್ನಾಗಿ ಮಾಡ್ತಾನೆ. ಅದೇ ಆಧಾರದ ಮೇಲೆ ಪರಮಾತ್ಮ ಏನು ಲೀಲೆಗಳನ್ನ ಮಾಡ್ತಾನೋ ಅದೇ ತರಹ ಮಾಡುತ್ತಾ ಆದರಣೀಯ ಧರ್ಮದಾಸ್ ಸಾಹೇಬರನ್ನ ಭೇಟಿಯಾದರು. ಕೆಲವು ಒಳ್ಳೆಯ ಆತ್ಮರಲ್ಲಿ ಆದರಣೀಯ ಧರ್ಮದಾಸ್ ಸಾಹೇಬರನ್ನ ಭೇಟಿಯಾದರು. ಆದರಣೀಯ ಮಲುಕ್ದಾಸ್ ಸಾಹೇಬರನ್ನ, ಆದರಣೀಯ ದಾದೂದಾಸ್ ಸಾಹೇಬರನ್ನ, ಆದರಣೀಯ ನಾನಕ್ ಸಾಹೇಬರನ್ನ, ಆದರಣೀಯ ಗರೀಬ್ದಾಸ್ ಸಾಹೇಬರನ್ನ, ಚುಡಾಣಿಹಳ್ಳಿ, ಝಜ್ಜರ ಜಿಲ್ಲೆ, ಹರಿಯಾಣದವರನ್ನ ಭೇಟಿಯಾದರು. ಆದರಣೀಯ ಘೀಸಾ ಸಾಹೇಬ್ ಖೇಕಡಾಹಳ್ಳಿ, ಮೇರಠ್ ಜಿಲ್ಲೆ, ಉತ್ತರ ಪ್ರದೇಶದವರನ್ನ ಭೇಟಿಯಾದರು. ಅಂದರೆ ಆ ಪರಮಾತ್ಮನ ಗುಣಗಳಲ್ಲಿ ಬರೆದಿದೆ, ಅವರು ಹೀಗೆ ಮಾಡ್ತಾರೆ ಅಂತ ವೇದಗಳಲ್ಲೂ ಪ್ರಮಾಣವಿದೆ. ಅದೇ ಆಧಾರದ ಮೇಲೆ ಧರ್ಮದಾಸ್ ಸಾಹೇಬರನ್ನ ಭೇಟಿಯಾದರು. ಬಾಂಧವಗಡದವರು ಭಗವಂತನ ಹುಡುಕಾಟದಲ್ಲಿ ಮಥುರಾಗೆ ಹೋಗಿದ್ರು. ಅಲ್ಲಿ ಪರಮಾತ್ಮ ಹೇಳಿದ್ರು, ಈ ತೀರ್ಥಗಳಿಗೆ ಭಗವಂತ ಬಂದಿಲ್ಲ, ಭಗವಂತ ನಿಮ್ಮ ಸದ್ಗ್ರಂಥಗಳಲ್ಲಿ ಬರೆದಿರುವ ವಿಧಿಯಿಂದ ಪ್ರಾಪ್ತಿಯಾಗ್ತಾನೆ. ಮತ್ತೆ ಧರ್ಮದಾಸರೇ, ನೀವು ಹೇಳ್ತಿದ್ದೀರಾ ಭಗವಂತ ಇಲ್ಲಿ ಓಡಾಡ್ತಿದ್ದ ಅಂತ. ಶ್ರೀಕೃಷ್ಣ ಈಗ ಇಲ್ಲ, ಅವರಿಲ್ಲಿದ್ದಾಗ ನೀವು ಬರಬೇಕಾಗಿತ್ತು. ಈಗ ಅವರಿಲ್ಲಿಲ್ಲ, ಏನ್ ಹುಡ್ಕೋಕ್ ಬರ್ತೀರಾ? ನಿಮ್ಮ ಸದ್ಗ್ರಂಥಗಳಲ್ಲಿ ಬರೆದಿದೆ.
ಆ ಸದ್ಗ್ರಂಥಗಳಲ್ಲಿ ಹುಡುಕಿ ಭಗವಂತ ಹೇಳಿದ್ದಾನೆ. धर्मदास ये जग बोरा न कोई न जाने पद निर्वाण यही कारण मैं कथा पसारा जग से कहिए वो राम न्यारा. ಪರಮೇಶ್ವರ ಕಬೀರ್ ದೇವರು ಈ ಸೃಷ್ಟಿ ರಚನೆಯನ್ನು ಆದರಣೀಯ ಧರ್ಮದಾಸ್ ಸಾಹೇಬರಿಗೆ ಹೇಳಿದ್ರು. ಪರಮ ಪೂಜ್ಯ ಪರಮೇಶ್ವರ ಕಬೀರರು ಈಗ ಈ ದಾಸನು ನಿಮಗೆ ಹೇಳಿರುವ ಕಥೆಯನ್ನೇ ಆದರಣೀಯ ಧರ್ಮದಾಸ್ ಸಾಹೇಬರಿಗೆ ಹೇಳಿದರು. ಆದ್ದರಿಂದ ಈ ದಾಸನು ನಿಮಗೆ ಹೇಳಿದ ಈಗ ಇದು ಅವರ ಸಚ್ಚಿದಾನಂದ ಘನಬ್ರಹ್ಮರ ವಾಣಿಯಲ್ಲಿ ಲಿಪಿಬದ್ಧವಾಗಿದೆ, ಕಬೀರ್ ಸಾಗರದಲ್ಲಿ ಬರೆಯಲಾಗಿದೆ. ಅದರಿಂದ ಓದಿ ಹೇಳ್ತಿದ್ದೀನಿ ನಿಮ್ಗೆ. ಅದು ಕಬೀರ ವಾಣಿ, ಸಚ್ಚಿದಾನಂದ ಘನಬ್ರಹ್ಮರ ವಾಣಿ ಎಂದು ಹೇಳಲಾಗುತ್ತೆ. ಅದರ ವಿಷಯದಲ್ಲಿ ಗೀತೆಯ 4ನೇ ಅಧ್ಯಾಯ 32ನೇ ಶ್ಲೋಕದಲ್ಲಿ ಹೇಳಲಾಗಿದೆ, ಸಚ್ಚಿದಾನಂದ ಘನಬ್ರಹ್ಮರ ಅಮೃತ ವಾಕ್ಯಗಳಿಂದ ಉಚ್ಚರಿತ ಅಮರವಾಣಿಯಲ್ಲಿ ಕಬೀರ್ ವಾಣಿಯಲ್ಲಿ ಬರೆದಿದೆ. धर्मदास ये जग बोरा न कोई न जान पद निर्वाण यही कारण मैं कथा पसारा जग से कहिए वो राम न्यारा. यही ज्ञान जग जीव सुनावो सब जीवों का भरम नसावो. अब मैं तुमसे कहूँ चिताई तिरदेवन की उत्पत्ति भाई. ಈ 3 ದೇವರ ಸೃಷ್ಟಿಯನ್ನ ನಾನು ನಿಮಗೆ ಹೇಳುತ್ತೇನೆ ಎಂದು ಪರಮೇಶ್ವರ ಕಬೀರರು ಹೇಳ್ತಾರೆ. ಪರಂ ಪೂಜ್ಯ ಕಬೀರ್ ಪರಮೇಶ್ವರರು ಏನು ಹೇಳುತ್ತಾರೆ? ಈಗ ನಾನು ನಿಮಗೆ ನಿಮ್ಮ 3 ದೇವರ ಸೃಷ್ಟಿಯನ್ನ ಹೇಳುತ್ತೇನೆ ಪುಣ್ಯಾತ್ಮರೇ. 600 ವರ್ಷಗಳ ಮೊದಲು ಪರಮಾತ್ಮನು ಈ ಜ್ಞಾನವನ್ನು ತನ್ನ ಸಚ್ಚಿದಾನಂದ ಘನಬ್ರಹ್ಮನ ವಾಣಿಯಲ್ಲಿ ಹೇಳಿದ್ದನ್ನು ಬರೆಯಲಾಗಿತ್ತು. ಮತ್ತೆ ಇದನ್ನೇ ನಿಮ್ಮ ಮುಂದೆ ಇಡುತ್ತೇವೆ, ಪುರಾಣದಲ್ಲಿರೋದನ್ನ. ಮತ್ತೆ ವೇದಗಳಲ್ಲಿ, ಗೀತೆಯಲ್ಲಿ ನೀವು ಹಲ್ಲುಗಳಿಂದ ಬೆರಳನ್ನು ಕಚ್ಚಿಕೊಂಡು, ಹೇ ಪರಮಾತ್ಮ, ನಮ್ಮನ್ನ ಹೇಗೆ ಮೂರ್ಖರನ್ನಾಗಿ ಮಾಡಿದ್ರು ಈ ನಕಲಿ ಆಚಾರ್ಯರು, ಗುರುಗಳು. ನಮ್ಮ ಸಿಲೆಬಸ್ನ ಪರಿಚಯ ಮಾಡಿಸಲಿಲ್ಲ ಈ ಆಧ್ಯಾತ್ಮಿಕ ಗುರುಗಳು. ನಮ್ಮ ಸಿಲೆಬಸ್ ನಮ್ಮ ಸದ್ಗ್ರಂಥಗಳಾಗಿವೆ. ಇದರಿಂದ ಹೊರತಾದ ಜ್ಞಾನವನ್ನು ತಿಳಿಸಿದರೆ ಅದು ಸಿಲೆಬಸ್ ಅಂದರೆ ಶಾಸ್ತ್ರದ ವಿರುದ್ಧವಾಗಿದೆ. अब मैं तुमसे कहूँ चिताई तिरदेवन की उत्पत्ति भाई कुछ संक्षेप कहूँ गौराई सब संशय तुमरे मिट जाई. ಇಲ್ಲಿ ಹೇಳ್ತಾರೆ, ಸ್ವಲ್ಪ ಸಮಯದಲ್ಲಿ ಸಂಕ್ಷಿಪ್ತವಾಗಿ ಹೇಳುತ್ತೇನೆ, ಆಗ ಎಲ್ಲಾ ಸಂಶಯಗಳು ದೂರವಾಗುತ್ತೆ. ज्ञानी सुने सो हृदय लगाई मूर्ख सुने तो गम ना पाई. ಈ ಜ್ಞಾನವನ್ನು, ಈ ಕಥೆಯನ್ನು ಬುದ್ಧಿವಂತ ವ್ಯಕ್ತಿ ಕೇಳಿ ತಮ್ಮ ಹೃದಯದಲ್ಲಿ ಇಟ್ಕೊಳ್ತಾರೆ. ನಿಜವಾಗ್ಲೂ ಸರಿಯಾಗಿದೆ. ಹಾಗೂ ಪ್ರಮಾಣವಾಗಿ ನೋಡಿದರೆ ನಮ್ಮ ಸದ್ಗ್ರಂಥಗಳಲ್ಲಿ, ಪುರಾಣಗಳಲ್ಲಿ, ವೇದ ಮತ್ತು ಗೀತೆಯಲ್ಲಿ ಬುದ್ಧಿವಂತರು ಹೃದಯದಲ್ಲಿ ಇಟ್ಕೊಳ್ತಾರೆ. ನಿಜವಾಗ್ಲೂ ಇದೇ ಮಾತು ನಮಗೆ ಗೊತ್ತಾಗಲಿಲ್ಲ. ಅಂದರೆ ಮೂರ್ಖ್ ಸುನೇತೋ ಗಮ್ ನೈ ಪಾಯಿ ಅಂದ್ರೆ ಅವನಿಗೆ ಅರ್ಥ ಆಗಲ್ಲ. ಅವನಂತೂ ತಿಳಿಗೇಡಿ ಮನುಷ್ಯ. ಪ್ರಮಾಣ ನೋಡಿ ಕೂಡ ಒಪ್ಪಲಿಲ್ಲ ಅಂದ್ರೆ ಅವನು ತಿಳಿಗೇಡಿ ವ್ಯಕ್ತಿ. ज्ञानी सुने सो हृदय लगाई मूर्ख सुने तो गम न पाई. ಈಗ ನಾನು ಹೇಳಲು ಹೊರಟಿರುವ ವಿಷಯವನ್ನ ಬುದ್ಧಿವಂತರು ತಿಳ್ಕೋತಾರೆ. ಅಂದ್ರೆ माँ अष्टंगी पिता निरंजन ये जम दारुण वंशन अंजन. ಶ್ರೀ ಬ್ರಹ್ಮ, ಶ್ರೀ ವಿಷ್ಣು, ಶ್ರೀ ಶಿವ ಇವರ ತಾಯಿ ಅಷ್ಟಂಗಿ ದುರ್ಗಾ ಆಗಿದ್ದಾಳೆ ಮತ್ತು ತಂದೆ ಜ್ಯೋತಿ ನಿರಂಜನ ಕ್ಷರಪುರುಷ ಕ್ಷರಬ್ರಹ್ಮ ಆ ಕಾಲನಾಗಿದ್ದಾನೆ. माँ अष्टंगी पिता निरंजन ये जम दारुण वंशन अंजन पहले कीन निरंजन राई पीछे से माया उपजाई. ಹೇಳ್ತಾರೆ, ಜ್ಯೋತಿ ನಿರಂಜನ ಮೊದಲು ಮೊಟ್ಟೆಯಿಂದ ಜನ್ಮ ತಾಳಿದ ಆ ಪರಮಾತ್ಮನಿಂದಲೇ, ಮತ್ತೆ ನಂತರ ದುರ್ಗಿಯ ಸೃಷ್ಟಿ ಮಾಡಿದ ಪರಮೇಶ್ವರನು ಪರಮಾಕ್ಷರ ಬ್ರಹ್ಮ ಸತ್ಪುರುಷ ಕಬೀರ್ ಸಾಹೇಬ್ರು ಏನ್ ಹೇಳ್ತಾರೆ ಅಂದ್ರೆ, पहले कीन निरंजन राई पीछे से माया उपजाई. ಮಾಯಾ ಈ ದುರ್ಗೆಗೆ ಹೇಳ್ತಾರೆ. माया रूप देख अति शोभा देव निरंजन तन मन लोभा. ದುರ್ಗೆಯ ಸುಂದರ ರೂಪವನ್ನು ನೋಡಿ ಇವನೊಳಗೆ ಕೆಟ್ಟ ಯೋಚನೆ ಪ್ರಭಾವಿತಗೊಂಡು ಪ್ರಬಲವಾಯಿತು. कामदेव धर्मराय सताए देवी को तुरंत धर खाए. ಏನ್ ಹೇಳ್ತಾರೆ ಅಂದ್ರೆ, ಈ ಕಾಲನ ಒಳಗೆ ಉತ್ತೇಜನೆ ಉತ್ಪನ್ನವಾಯಿತು ಮತ್ತು ದುರ್ಗಾ ಇವನ ಬಾಯಿಯ ಒಳಗೆ ಹೋತು. ಇವನು ಕೆಟ್ಟ ರೀತಿ ಅಸಭ್ಯತೆಯಿಂದ ಆಲಿಂಗನಕ್ಕೆ ಕೈಯನ್ನು ಚಾಚಿದ್ದ ಮತ್ತು ಮುತ್ತು ಕೊಡಲು ಬಾಯಿಯನ್ನು ತೆರೆದಿದ್ದ. ದುರ್ಗಾ ಅವನ ಬಾಯಿಯ ಮುಖಾಂತರ ಆತನ ಹೊಟ್ಟೆಯೊಳಗೆ ಹೋತು. पेट से देवी करी पुकारा हे साहेब मेरा करो उभारा.
टेर सुनी तब हम ता आए, अष्टंगी का बंध छुड़वाए। ಪರಮಾತ್ಮ ಹೇಳ್ತಾನೆ, ಧರ್ಮದಾಸರೇ, ಮತ್ತೆ ನಾನು ಅಲ್ಲಿ ಹೋದೆ ದುರ್ಗೆಯ ಬಳಿ. ಅವನ ಹೊಟ್ಟೆಯಲ್ಲಿದ್ದಳು, ನಾನವಳನ್ನ ಹೊರತೆಗೆದೆ. सतलोक में कीन्या दुराचारी, काल निरंजन दीन्या नकारी, माया समेत दिया भगाई, 16 शंख कोस दूरी पर आई। अष्टंगी और ये काल अब दोई, मंद कर्म से गए बिगोई। धर्मराय को हिकमत कीन्या, नख रेखा से भग कर लीना। ಈ ಕಾಲನನ್ನು ಧರ್ಮರಾಯ ಎಂದು ಹೇಳುತ್ತಾರೆ. ಇವನು ಭಗವಂತನ ಮುಂದೆ ಪ್ರತಿಜ್ಞೆಯನ್ನು ಮಾಡಿದ್ದ. ಪರಮಾತ್ಮ ಹೇಳಿದ್ದ, ನೀನೀ ಆತ್ಮಗಳಿಗೆ ದುಃಖ ಕೊಡ್ತೀಯ. ಆಗ ಇವನು ಹೇಳ್ದ, ಅವರ ಕರ್ಮಾನುಸಾರ ಪ್ರತಿಫಲವನ್ನ ಕೊಡ್ತೇನೆ. ಅಂದ್ರೆ ನಾನು ಧರ್ಮದಿಂದ ನಡೆದೆ ಧರ್ಮರಾಜ ಅನಿಸಿಕೊಂಡೆ. ಆದರೆ ಇವನು ಧರ್ಮರಾಜ ಅನಿಸಿಕೊಳ್ತಾನೆ, ಮಾಡೋದೆಲ್ಲ ಬರೀ ಅನ್ಯಾಯ. ಧರ್ಮರಾಜ ಅಂದ್ರೆ ನ್ಯಾಯಾಧೀಶ. ಈಗ ಈ ಕಾಲ ನ್ಯಾಯಾಧೀಶ ಅಂತ ಕರೆಸ್ಕೊಳ್ತಾನೆ, ಆದರೆ ಮಾಡೋದೆಲ್ಲ ಬರೀ ಅನ್ಯಾಯ. ಪರಮಾತ್ಮ ಹೇಳ್ತಾರೆ, ನಿರಂಜನ್ ಧನ್ ತೆರಾ ದರ್ಬಾರ್ ಜಹಾ ಪರ್ ತನಿಕ್ ನ ನ್ಯಾಯ ವಿಚಾರ್ ಅಂತ. ಈಗ ಏನ್ ಹೇಳ್ತಾರೆ? धर्मराय को हिकमत कीना, नख रेखा से भग कर लीना। ಹೇಳ್ತಾರೆ, ದುರ್ಗೆಗೆ ಜನನ ಇಂದ್ರಿಯವನ್ನ ತನ್ನ ಸಿದ್ಧಿಶಕ್ತಿಯಿಂದ ಮಾಡ್ದ. ज्योत निरंजन किन्ने भोग बिलासा, माया को रही तब आशा। ದುರ್ಗಾ ಗರ್ಭವತಿಯಾದಳು. 3 पुत्र अष्टंगी जाए, ब्रह्मा विष्णु शिव नाम धराए। ओय होय। ಹೇ ಪರಮಾತ್ಮ, ಪರಮೇಶ್ವರನು ಸ್ವಯಂ ಬಂದು ಇದನ್ನೆಲ್ಲ ಅವರಿಂದ ರಚಿತವಾದ ಸೃಷ್ಟಿಯ ಎಲ್ಲಾ ಜ್ಞಾನವನ್ನು, ವಿಧಾನವನ್ನು 600 ವರ್ಷದ ಮೊದಲೇ ತಿಳಿಸಿದರು. ಇದನ್ನೇ ಇವತ್ತು ನಮ್ಮ ಪುರಾಣಗಳಲ್ಲಿ ನಿಮ್ಮ ಸಮ್ಮುಖದಲ್ಲಿ ತೋರಿಸುವೆನು. ನೋಡ್ತಾ ಇರಿ, ಆಶ್ಚರ್ಯ ಪಡ್ತೀರಾ. 3 पुत्र अष्टंगी जाए, ब्रह्मा विष्णु शिव नाम धराए। 3 ಪುತ್ರರ ಜನನವಾಯಿತು. ದುರ್ಗಾಳಿಂದ ಬ್ರಹ್ಮ, ವಿಷ್ಣು, ಶಿವ ಅಂತ ಹೆಸರಿಡಲಾಯಿತು. 3 देव विस्तार चलावे, इनमें यो जग धोखा खावे। ಈ 3 ದೇವರು ಈ ಕಾಲನ ಒಂದು ಬ್ರಹ್ಮಾಂಡದ ಸಂಚಲನೆ ಮಾಡ್ತಿದ್ದಾರೆ. ಇವರನ್ನೇ ಸರ್ವೇಶ್ವರ ಅಂತ ತಿಳ್ಕೊಂಡು ಜಗತ್ತು ಮೋಸ ಹೋಗ್ತಿದೆ. 3 लोक अपने सुत दीन्या, सुन निरंजन बासालीन्या। 3 ಲೋಕಗಳು, ಪೃಥ್ವಿಲೋಕ, ಸ್ವರ್ಗಲೋಕ ಮತ್ತು ಪಾತಾಳಲೋಕ, ಈ 3 ತಮ್ಮ ಪುತ್ರರಿಗೆ ಕೊಟ್ಟು ಸ್ವಯಂ ಶಿಖರದಲ್ಲಿ ಏಕಾಂತ ಸ್ಥಳದಲ್ಲಿ ನಿಗೂಢನಾಗಿ ಇದ್ದಾನೆ. ಗೀತೆಯ ಅಧ್ಯಾಯ 7 ಶ್ಲೋಕ 24 ಮತ್ತು 25ರಲ್ಲಿ ಸ್ವಯಂ ಹೇಳ್ತಾನೆ, ಶ್ರೀಕೃಷ್ಣನಿಂದ ಹೇಳಿಸ್ತಾನೆ, ಈ ಕಾಲ ಪ್ರವೇಶ ಮಾಡಿ. ಹೇಳ್ತಾನೆ, ಈ ಮೂರ್ಖ ಸಮುದಾಯ ನನ್ನನ್ನ, ಆ ಅವ್ಯಕ್ತನನ್ನು ವ್ಯಕ್ತಿಂ ಆಪ್ನಂ ಮನ್ಯತೆ, ನನ್ನನ್ನು ಮನುಷ್ಯ ರೂಪದಲ್ಲಿ ಬಂದಿದ್ದೇನೆ ಅಂತ ನಂಬಿದ್ದಾರೆ. ಕೃಷ್ಣ ಅನ್ಕೊಂಡಿದ್ದಾರೆ, ನಾನು ಕೃಷ್ಣ ಅಲ್ಲ. ಮತ್ತೆ ಇವನು ಹೇಳ್ತಾನೆ, ನಾನು ಯಾವತ್ತೂ ಯಾರ ಎದುರಿಗೂ ಬರೋದಿಲ್ಲ, ಇದು ನನ್ನ ಅನುತ್ತಮ ಅಂದರೆ ಉತ್ತಮವಲ್ಲದ ನಿಯಮ. ಈಗ ಯಾವ ಭಗವಂತ, ಯಾವ ತಂದೆ ತನ್ನ ಮಕ್ಕಳ ಮುಂದೆ ಕೂಡ ಬರುವುದಿಲ್ಲ ಅಂದ್ರೆ ಅವನಲ್ಲಿ ಏನೋ ದೋಷವಿದೆ, ಅದು ಅವನ ಒಳ್ಳೆಯ ನಿಯಮವಲ್ಲ. ಅದಕ್ಕೆ ಅಲ್ಲಿ ಉತ್ತಮವಲ್ಲದ ನಿಯಮವೆಂದು ಬರೆದಿದೆ, ಅದು ನನ್ನ ಅವಿನಾಶಿ ನಿಯಮವಾಗಿದೆ. ಮತ್ತೆ ಹೇಳೋದು ನನ್ನ ಯೋಗ ಮಾಯೆಯಿಂದ ಅಡಗಿಕೊಂಡಿದ್ದೇನೆ ಎಂದು. ಇದರಿಂದ ಗೊತ್ತಾಗೋದು ಎಲ್ಲೋ ಆಕಾರದಲ್ಲಿದ್ದಾನೆ, ಅವ್ಯಕ್ತನಾಗಿದ್ದಾನೆ. ಅವ್ಯಕ್ತ ಎಂದರೆ ನಿರಾಕಾರನಾಗಿಲ್ಲ ಎಂದರ್ಥ. ಹೇಗೆಂದರೆ ಸೂರ್ಯನ ಮುಂದೆ ಮೋಡ ಕವಿದಾಗ ನಮಗದು ಕಾಣೋದಿಲ್ಲ. ಅವಶ್ಯವಾಗಿ ಸ್ವಲ್ಪ ಅದರ ಬೆಳಕು ಅನುಭವವಾಗತ್ತೆ, ಆದರೂ ಕೂಡ ಅದು ನಮಗೆ ಕಾಣಿಸೋದಿಲ್ಲ. ಅದು ಮೋಡಗಳ ಆಚೆ ಅವ್ಯಕ್ತವಾಗಿದೆ, ಅಲ್ಲಿ ಸಾಕಾರವಾಗಿದೆ. ಕಾಣಿಸಿಕೊಂಡಾಗ ಅದು ಮೋಡ ಚದುರಿದಾಗ ಸಾಕಾರಗೊಳ್ಳುತ್ತೆ. ಅದನ್ನ ನಿರಾಕಾರ ಅಂತ ಕರೆಯೋಕ್ಕಾಗಲ್ಲ. ಅಂದ್ರೆ ಭಗವಂತ ಕಾಣಿಸಿಕೊಂಡಾಗ ಅದು ಸಾಕಾರವಾಗತ್ತೆ, ಕಾಣಿಸಲಿಲ್ಲ ಅಂದ್ರೆ ನಿರಾಕಾರ. ಇದು ಭಗವಂತನ ಬಗ್ಗೆ ಯಾವ ವಿವರಣೆ? ಅವನು ದೇಹಧಾರಿಯಾಗಿದ್ದಾನೆ, ಆದರೆ ನಮಗೆ ಕಾಣಲ್ಲ, ಅದು ಬೇರೆ. ಅವನನ್ನು ಅವ್ಯಕ್ತ ಅಂತ ಹೇಳಬಹುದು, ನಾವು ಅವನನ್ನು ನೋಡೋಕಾಗ್ತಿಲ್ಲ, ಅದು ಬೇರೆ ವಿಚಾರ. ಆದರೆ ಪರಮಾತ್ಮ ಸಾಕಾರನಾಗಿದ್ದಾನೆ. ನಿರಾಕಾರ ಮತ್ತು ಸಾಕಾರದ ಪರಿಭಾಷೆ ಬೇರೆ ಬೇರೆಯಾಗಿದೆ. ಆದರೆ ನಿರಾಕಾರ ಯಾವತ್ತೂ ಕಾಣೋದಿಲ್ಲ, ಅದರ ಆಕಾರವೇ ಇಲ್ಲ. ಮತ್ತು ಸಾಕಾರ ಸಶರೀರನಾಗಿದ್ದಾನೆ, ಅವರ ಒಂದು ಆಕಾರವಿದೆ, ಅದನ್ನು ಸಾಕಾರವೆಂದು ಹೇಳ್ತಾರೆ. ಯಾವ ಅಜ್ಞಾನಿಗಳಿಗೆ ಜ್ಞಾನ ಇಲ್ಲವೋ ಅವರು ಪರಮಾತ್ಮನ ಪರಿಭಾಷೆಯನ್ನೇ ಬದಲಿಸಿಬಿಟ್ಟರು ಅಜ್ಞಾನದಿಂದ. ಅವರು ತತ್ವಜ್ಞಾನಹೀನ ಪ್ರಾಣಿಗಳು. ಇವನು ಸ್ವತಃ ಹೇಳ್ತಾನೆ, ನಾನು ಅಡಗಿಕೊಂಡಿದ್ದೇನೆ, ಯಾವತ್ತೂ ಯಾರ ಮುಂದೆ ಬರೋದಿಲ್ಲ. ಇದನ್ನೇ ಪರಮೇಶ್ವರ ಸಚ್ಚಿದಾನಂದ ಘನಬ್ರಹ್ಮವಾಣಿ ಹೇಳುತ್ತೆ, ಕಬೀರವಾಣಿ. ಅಂದ್ರೆ ಮೇಲೆ 21ನೇ ಬ್ರಹ್ಮಾಂಡದ ಸ್ಥಾನದಲ್ಲಿ ಇರ್ತಾನೆ. ಬ್ರಹ್ಮ ವಿಷ್ಣು ಶಿವ ಭೇದ ನ ಜಾಣ. ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ ಅವನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. 3 लोक अपने सुत दीना, सोन निरंजन बासालीना।
तीन देव सो उसको ध्यावे निरंजन का वो पार न पावे. ಈ ಮೂರು ದೇವರುಗಳು ಸಮಾಧಿಸ್ಥರಾಗಿ ಪ್ರಯತ್ನವನ್ನು ಮಾಡ್ತಾರೆ, ಏಕೆಂದರೆ ಭಗವಂತ ಇಲ್ಲದೆ ಆತ್ಮಕ್ಕೆ ಇರಲು ಸಾಧ್ಯವಿಲ್ಲ. ಕೆಲಕಾಲ ತಪಸ್ಸು ಮಾಡುವ ಚೇಷ್ಟೆಯನ್ನು ಅಷ್ಟೇ ಮಾಡ್ತಾರೆ. ಆದರೆ ಅವನನ್ನು ಭೇದಿಸಲಾಗಲಿಲ್ಲ. ಇವರು ಮೊದಲೇ ಪ್ರಯತ್ನಿಸಿ ನೋಡಿದರೂ ಪರಮಾತ್ಮ ಸಿಗಲಿಲ್ಲ. ಆದ್ದರಿಂದ ದುರ್ಗೆ ಅವರಿಗೆ ಹೇಳಿದಳು, ಅವನು ನಿರಾಕಾರಿ. ಅವನು ನಿರಾಕಾರಿ ಅಂತ ಸ್ವೀಕರಿಸಿದ್ರು ಮತ್ತು ಇವರು ಕೂಡ ಪ್ರಯತ್ನಿಸಿ ನೋಡಿದ್ರು. ಸಿಗದಿದ್ದಾಗ ಎಲ್ಲರೂ ವ್ಯಾಖ್ಯಾನವನ್ನು ಬದಲಿಸಿಕೊಂಡು ಅವರ ಯೋಚನೆಯ ಆಧಾರದ ಮೇಲೆ ಪರಮಾತ್ಮ ನಿರಾಕಾರಿ ಅಂದ್ಕೊಂಡ್ರು, ಏಕೆಂದ್ರೆ ಕಾಣಿಸ್ತಿರ್ಲಿಲ್ಲ. ಅವರ ವೇ ಆಫ್ ವರ್ಷಿಪ್ ಪರಮಾತ್ಮನನ್ನು ನೋಡುವದ್ದಾಗಿರಲಿಲ್ಲ. ವೇದಗಳಲ್ಲೇನು ವರ್ಣನೆ ಇದೆ ಪರಮಾತ್ಮನ ಬಗ್ಗೆ, ಓಂ ನಾಮ ಮತ್ತು ಇತರೆ ಸಾಧನೆಗಳಿವೆ, ಅವು ಪರಮಾತ್ಮನನ್ನು ಪಡೆಯುವಂಥದ್ದಲ್ಲ. ಯಾಕೆಂದ್ರೆ ಗೀತೆಯ ಅಧ್ಯಾಯ 11 ಶ್ಲೋಕ 47-48ರಲ್ಲಿ ಈ ಶ್ರೀಮದ್ ಭಗವದ್ಗೀತೆಯ ಜ್ಞಾನವನ್ನು ಇದೇ ಕಾಲನೆ ಕೊಡುತ್ತಿದ್ದಾನೆ ಶ್ರೀಕೃಷ್ಣನಲ್ಲಿ ಪ್ರವೇಶ ಮಾಡಿ. ಅವನು ಹೇಳ್ತಾನೆ, ಅರ್ಜುನ, ಇದು ನನ್ನ ವಾಸ್ತವಿಕ ರೂಪ. ತನ್ನ ವಿರಾಟ ರೂಪವನ್ನು ತೋರಿಸಿದ ಮತ್ತು ತನ್ನ ದರ್ಶನವನ್ನು, ತನ್ನ ಪ್ರಾಪ್ತಿಯನ್ನು, ಅಂದರೆ ಯಾವತ್ತೂ ಎಂದಿಗೂ ದರ್ಶನವನ್ನು ನೀಡುವುದಿಲ್ಲ, ಏಕೆಂದರೆ ಅವನು ಪ್ರತಿಜ್ಞೆಯನ್ನು ಮಾಡಿದ್ದಾನೆ. ಮತ್ತವನು ಹೇಳ್ತಾನೆ, ಅರ್ಜುನ, ಇದರ ಮೊದಲು ನನ್ನ ಈ ರೂಪವನ್ನು ಏನಿವತ್ತು ನೋಡುತ್ತಿರುವೆಯೋ, ಮೊದಲು ಯಾರೂ ನೋಡಿಲ್ಲ ಈ ವಿರಾಟ ರೂಪವನ್ನ. ಈಗ ಶ್ರೀಕೃಷ್ಣ ಗೀತೆಯನ್ನು ಹೇಳುತ್ತಿರುತ್ತಿದ್ದರೆ ಹೀಗೆ ಹೇಳ್ತಿರ್ಲಿಲ್ಲ, ನನ್ನ ವಿರಾಟ ರೂಪ, ಅಸಲಿ ರೂಪ ಇದೆಂದು. ಇದು ಕಾಲನ ರೂಪ, ಇದನ್ನು ಮೊದಲು ಯಾರೂ ನೋಡಿರಲಿಲ್ಲ. ಯಾಕೆಂದರೆ ಶ್ರೀಕೃಷ್ಣನು ಕೌರವರ ಸಭೆಯಲ್ಲಿ ಮೊದಲು ಅವರ ವಿರಾಟ ರೂಪವನ್ನು ತೋರಿಸಿದ್ದರು, ಮತ್ತೆ ಈ ವಿಷಯವನ್ನು ಹೇಳುತ್ತಿರಲಿಲ್ಲ. ಇದು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 11 ಶ್ಲೋಕ 47ರಲ್ಲಿ ಹೇಳಿದೆ. ಮತ್ತು 48ರಲ್ಲಿ ಹೇಳಲಾಗಿದೆ, ಈ ನನ್ನ ಪ್ರಾಪ್ತಿ ಅಂದರೆ ನನ್ನ ರೂಪದ ದರ್ಶನ, ಅಂದರೆ ಭಗವಂತನ ಪ್ರಾಪ್ತಿ. ಬ್ರಹ್ಮನ ಪ್ರಾಪ್ತಿ ಬ್ರಹ್ಮನ ರೂಪ ಆಗಿದೆ, ಅಂದರೆ ಇವನೇ ಕಾಲ. ಹೇಳ್ತಾನೆ, ವೇದಗಳಲ್ಲಿ ವರ್ಣಿತ ವಿಧಿಯಿಂದ, ಯಾವುದೇ ಜಪದಿಂದ, ತಪದಿಂದ, ಕ್ರಿಯೆಯಿಂದ ಯಾರೂ ಕೂಡ ಪ್ರಾಪ್ತಿ ಮಾಡೋದಕ್ಕಾಗಲ್ಲ. ಇದರಿಂದ ಪ್ರಾಮಾಣಿತವಾಗಿದೆ ಗೀತೆಯ ಅಧ್ಯಾಯ 8 ಶ್ಲೋಕ 13ರಲ್ಲಿ, ಓಂ ಇತಿ ಏಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರನ್. ನನ್ನದು ಕೇವಲ ಓಂ ಒಂದು ಅಕ್ಷರ. ಇದರ ಉಚ್ಚಾರಣೆ ಮಾಡಿ ಸ್ಮರಣೆ ಮಾಡುತ್ತಾ ಯ ಪ್ರಯಾತಿ ತ್ಯಜಂದೇಹಂ, ಶರೀರವನ್ನ ಬಿಟ್ಟು ಹೋಗೋ ಸಮಯದವರೆಗೆ ಸ್ಮರಣೆ ಮಾಡ್ತಾ ಇರ್ತಾನೆ. ಅಂದ್ರೆ ನನ್ನಿಂದ ಲಾಭವಾಗುವ ಪರಮಗತಿಯ ಪ್ರಾಪ್ತಿಯಾಗತ್ತೆ. ಓಂ ನಾಮದಿಂದ ಎಷ್ಟು ದೊರಕಬೇಕೋ ಅಷ್ಟು ಪ್ರಾಪ್ತಿಯಾಗತ್ತೆ. ಅಲ್ಲಿ ಹೇಳ್ತಾರೆ, ನನ್ನ ಪ್ರಾಪ್ತಿ ವೇದಗಳಲ್ಲಿ ವರ್ಣಿತ ವಿಧಿಯಿಂದ, ಜಪದಿಂದ, ತಪದಿಂದ, ಯಾವುದೇ ಕ್ರಿಯೆಯಿಂದ ಸಾಧ್ಯವಿಲ್ಲ. 11ನೇ ಅಧ್ಯಾಯದ 47-48ರಲ್ಲಿ ಇದರಿಂದ ಪ್ರಮಾಣವಾಗಿದ್ದೇನೆಂದರೆ, ಆ ಜ್ಯೋತಿ ನಿರಂಜನನ ದರ್ಶನ ಯಾರಿಗೂ ಆಗಿಲ್ಲ. ಮತ್ತೆ ಅವನನ್ನ ನಿರಾಕಾರಿ ಅನ್ಬಿಟ್ರು. कहते खोजत खोजत थाकिया अंत कहा बेचून. ಹುಡುಕ್ತಾ ಸುಸ್ತಾಗಿ ಭಗವಂತ ನಿರಾಕಾರ ಅಂತ ಹೇಳ್ಬಿಟ್ರು. ವೇದ ಸಾಕಾರ ಅನ್ನುತ್ತೆ, ಪುರಾಣ ಸಾಕಾರ ಅನ್ನುತ್ತೆ, ಖುರಾನ್ ಸಾಕಾರ ಅಂತ ಹೇಳುತ್ತೆ, ಬೈಬಲ್ ಸಾಕಾರ ಅನ್ನುತ್ತೆ. ಹಾಗೂ ಯಾವುದೇ ಧರ್ಮದ ಯಾವುದೇ ಭಕ್ತನನ್ನ ಕೇಳಿ ನೋಡಿ, ಭಗವಂತ ನಿರಾಕಾರಿ ಅಂತಾರೆ. ಈಗ ಮುಂದೆ ಬರುವ ಸಮಯದಲ್ಲಿ ನಿಮಗೆ ಪೂರ್ಣ ವಿವರವನ್ನ ತೋರಿಸ್ತೇನೆ, ಪ್ರತ್ಯೇಕ ಶಾಸ್ತ್ರದಲ್ಲಿನ ಪ್ರಮಾಣ ಕೊಡ್ತೇನೆ. ಈ ಪರಮಾತ್ಮನ ಮುಖಾಂತರ ತಿಳಿಸಿದ ಸೃಷ್ಟಿ ರಚನೆಯನ್ನು ಪ್ರಾಮಾಣೀಕರಿಸುತ್ತೇನೆ ನಮ್ಮದೇ ಸದ್ಗ್ರಂಥದಲ್ಲಿ. ಆಗ ನಿಮಗೆ ನಂಬಿಕೆ ಬರುತ್ತೆ. ಹೇಳಿ ಸದ್ಗುರು ದೇವರಿಗೆ ಜೈ.